Hi students, I am back with our next chapter from history which is prominent civilizations of the world. Okay, ಮಕ್ಕಳೇ ನಾವು ಇಂಡಿಯನ್ ಸಿವಿಲೈಸೇಷನ್ ನೋಡಿದ್ವಿ. ಇಂಡಿಯಾದ್ರಲ್ಲಿ ಹೇಗೆ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿತ್ತು, ಓಕೆನಾ. ಎಲ್ಲಿ ಸಿಂಧು ಸರಸ್ವತಿ ಸಿವಿಲೈಸೇಷನ್ ಹೋದಲ್ವಾ, ಸಿಂಧು ರಿವರ್ ಹತ್ರ ಸ್ಟಾರ್ಟ್ ಆಗಿತ್ತು. ಆ ಪ್ಲೇಸ್ ಎಲ್ಲಿ ಬರುತ್ತೆ, ಇಂಡಿಯಾ ಮತ್ತು ಪಾಕಿಸ್ತಾನ್ ಬಾರ್ಡರ್ಸಲ್ಲಿ ಬರುತ್ತೆ, ಗುಜರಾತ್ ಅಲ್ಲೆಲ್ಲ ಬರುತ್ತೆ, ಓಕೆನಾ. ಅದೆಲ್ಲ ನಾವು ನೋಡಿದ್ವಿ. ಈಗ ನಾವು ನೋಡೋಣ ಅದೇ ಟೈಮಲ್ಲಿ, ಓಕೆನಾ. ಫಸ್ಟು ಯಾವ ನಮ್ಮ ಭೂಮಿಯ ಯಾವ ಜಾಗದಲ್ಲಿ, ವರ್ಲ್ಡಲ್ಲಿ ಯಾವ ಜಾಗದಲ್ಲಿ ಸಿವಿಲೈಸೇಷನ್ಸ್ ಸ್ಟಾರ್ಟ್ ಆಗಿತ್ತು, ಓಕೆನಾ. ಯಾವ್ಯಾವ ಥರ ಸ್ಟಾರ್ಟ್ ಆಗಿತ್ತು, ಅಲ್ಲಿನ ನೇಚರ್ ಹೇಗಿತ್ತು, ಅಲ್ಲಿ ಪೀಪಲ್ ಹೇಗೆ ಬದುಕ್ತಿದ್ರು, ಓಕೆನಾ. ಇದೆಲ್ಲ ನೋಡೋಣ. ಅದರಲ್ಲಿ ಸ್ವಲ್ಪ ಸಿವಿಲೈಸೇಷನ್ಸ್ ಕೊಟ್ಟಿದ್ದಾರೆ, ಅದು ಯಾವುದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ನೋಡೋಣ ನಮಗೆ ಈ ಚಾಪ್ಟರಲ್ಲಿ ಏನು ಗೊತ್ತಾಗುತ್ತೆ ಅಂತ. ದ ಗ್ರೇಟ್ ಸಿವಿಲೈಸೇಷನ್ಸ್ ಆಫ್ ದ ವರ್ಲ್ಡ್. ಓಕೆ, ಯಾವ್ಯಾವ ಸಿವಿಲೈಸೇಷನ್ಸ್ ಇದೆ? ಈಜಿಪ್ಟ್ ಸಿವಿಲೈಸೇಷನ್, ಮೆಸೊಪಟೋಮಿಯಾ ಆ್ಯಂಡ್ ಚೈನಾ. ಓಕೆ, ಈಜಿಪ್ಟಿಂದ ಗೊತ್ತಾಗುತ್ತೆ, ಮೆಸೊಪಟೋಮಿಯಾದ ಗೊತ್ತಾಗುತ್ತೆ, ಮತ್ತು ಚೈನಾದ ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತೆ ಇವ್ರ ಬಗ್ಗೆ? ಆರ್ಟ್, ಆರ್ಕಿಟೆಕ್ಚರ್ ಆ್ಯಂಡ್ ಲೈಫ್ ಸ್ಟೈಲ್. ಓಕೆ, ಇವ್ರದ್ದು ಆರ್ಟ್ ಹೇಗಿತ್ತು, ಓಕೆನಾ. ನೆಕ್ಸ್ಟ್ ಇವರ ಲೈಫ್ ಸ್ಟೈಲ್ ಹೇಗಿತ್ತು, ಇದೆಲ್ಲ ಗೊತ್ತಾಗುತ್ತೆ ಮಕ್ಕಳೇ. ದ ಡೆವಲಪ್ಮೆಂಟ್ ಆಫ್ ಗ್ರೀಕ್ ಸಿವಿಲೈಸೇಷನ್ ಆ್ಯಂಡ್ ದರ್ ಕಾಂಟ್ರಿಬ್ಯೂಷನ್ಸ್ ಟು ದ ವರ್ಲ್ಡ್. ಈ ಗ್ರೀಕ್ ಸಿವಿಲೈಸೇಷನ್ ಕೂಡ ಇದರಲ್ಲಿ ಬರುತ್ತೆ. ಅವರ ಕಾಂಟ್ರಿಬ್ಯೂಷನ್ ಏನಿತ್ತು ವರ್ಲ್ಡಿಗೋಸ್ಕರ, ಅವರು ಏನು ಕೊಟ್ಟರು ಅನ್ನೋದು ನಮಗೆ ಗೊತ್ತಾಗುತ್ತೆ. ದ ಡೆವಲಪ್ಮೆಂಟ್ ಆಫ್ ರೋಮನ್ ಸಿವಿಲೈಸೇಷನ್, ಮತ್ತು ಇದರಲ್ಲಿ ಬರುತ್ತೆ ರೋಮನ್ ಸಿವಿಲೈಸೇಷನ್ ಆ್ಯಂಡ್ ದರ್ ಕಾಂಟ್ರಿಬ್ಯೂಷನ್ಸ್, ಮತ್ತು ಅವರ ಕೊಡುಗೆಗಳು. ಏನ್ಷಿಯಂಟ್ ಕೊಲಂಬಿಯನ್ ಸಿವಿಲೈಸೇಷನ್ ಇನ್ ಅಮೇರಿಕಾ, ಮಾಯಾ, ಅಸ್ಟೆಕ್ಸ್ ಆ್ಯಂಡ್ ಇಂಕಾ. ಓಕೆ, ಇದೆಲ್ಲ ನಮಗೆ ಗೊತ್ತಾಗುತ್ತೆ, ಏನ್ಷಿಯಂಟ್ ಕೊಲಂಬಿಯಾದ ಸಿವಿಲೈಸೇಷನ್ಸ್, ಓಕೆನಾ. ಈಗ ಫಸ್ಟ್ ನೋಡೋಣ. ಮೆನಿ ಅದರ್ ಸಿವಿಲೈಸೇಷನ್ಸ್ ಫ್ಲೋರಿಶ್ ಇನ್ ವೇರಿಯಸ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್ ಅಟ್ ದ ಟೈಮ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ನಾವೇನು ಭಾರತದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಓದಿದ್ವಲ್ಲ, ಅದೇ ಟೈಮಲ್ಲಿ, ಅದೇ ಇದರಲ್ಲಿ ಏನಾಗಿದೆ, ವರ್ಲ್ಡಲ್ಲಿ ಬೇರೆ ಬೇರೆ ಜಾಗಗಳಲ್ಲೂ ಕೂಡ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿದೆ. ವಿ ಕ್ಯಾನ್ ಸಿ ದ ಈಜಿಪ್ಷಿಯನ್ ಸಿವಿಲೈಸೇಷನ್, ಮೆಸೊಪಟೋಮಿಯನ್ ಸಿವಿಲೈಸೇಷನ್ ಆ್ಯಂಡ್ ಚೈನೀಸ್ ಸಿವಿಲೈಸೇಷನ್ ಇನ್ ಆಫ್ರಿಕಾ ಆ್ಯಂಡ್ ಏಷ್ಯಾ. ಓಕೆ, ಏಷ್ಯಾದ್ರಲ್ಲಿ ಮತ್ತು ಆಫ್ರಿಕಾದಲ್ಲಿ ಯಾವ್ಯಾವ ಸಿವಿಲೈಸೇಷನ್ಸ್ ನಾವು ನೋಡ್ತೀವಿ ಮಕ್ಕಳೇ? ಮೆಸೊಪಟೋಮಿಯನ್ ಸಿವಿಲೈಸೇಷನ್, ಈಜಿಪ್ಷಿಯನ್ ಸಿವಿಲೈಸೇಷನ್ ಆ್ಯಂಡ್ ಚೈನೀಸ್ ಸಿವಿಲೈಸೇಷನ್ನ ನೋಡ್ತೀವಿ. ಅದರಲ್ಲಿ ಈಗ ಫಸ್ಟ್ ನಾವು ಈ ಪಾರ್ಟಲ್ಲಿ ಈಜಿಪ್ಷಿಯನ್ ಸಿವಿಲೈಸೇಷನನ್ನು ನೋಡೋಣ. ನೆಕ್ಸ್ಟ್ ಏನು ಬರುತ್ತೆ? ಮೆಸೊಪಟೋಮಿಯನ್ ಸಿವಿಲೈಸೇಷನ್ ಬರುತ್ತೆ. ಅದ್ರ ನೆಕ್ಸ್ಟ್ ಬರುತ್ತೆ ಚೈನೀಸ್ ಸಿವಿಲೈಸೇಷನ್. ಆಯಿತಾ? ಇದಿಷ್ಟು ಈ ವಿಡಿಯೋದ್ರಲ್ಲಿ ನೋಡೋಣ. ಐ ಥಿಂಕ್ ಇದಿಷ್ಟು ಆಗುತ್ತೆ, ಇಲ್ಲ ಅಂದರೆ ಇದರಲ್ಲೂ ಕಮ್ಮಿ ಆಗುತ್ತೆ, ಓಕೆನಾ. ನೆಕ್ಸ್ಟ್ ವಿಡಿಯೋದ್ರಲ್ಲಿ ಇನ್ನು 3 ಸಿವಿಲೈಸೇಷನ್ಸ್ ಉಳಿದಿರುತ್ತೆ, ಅದು ನಿಮಗೆ ಬರುತ್ತೆ, ಓಕೆನಾ. ಈಗ ಫಸ್ಟ್ ನೋಡೋಣ ಈಜಿಪ್ಷಿಯನ್ ಸಿವಿಲೈಸೇಷನ್. ಈಜಿಪ್ಟ್ ಅಂದರೆ ಮಕ್ಕಳೇ ನಮಗೆ ಆಲ್ಮೋಸ್ಟ್ ಸ್ವಲ್ಪ ಇನ್ಫಾರ್ಮೇಷನ್ ಇರುತ್ತೆ, ಹೌದಲ್ವಾ. ಈಜಿಪ್ಟಲ್ಲಿ ಏನು ದೊಡ್ಡ ಏನು ಪಿಲ್ಲರ್ಸ್ನ ಕಟ್ಟಿದ್ದಾರೆ, ಓಕೆನಾ. ಏನವರು ಮೊಮ್ಮಿ ಥರ ಡೆಡ್ ಬಾಡಿನ ಕವರ್ ಮಾಡಿಬಿಟ್ಟು ಅದನ್ನು ಮೊಮ್ಮಿ ಅಂತ ಹೇಳ್ತಾರೆ, ಅದನ್ನು ಬಟ್ಟೆ ಸುತ್ತಬಿಟ್ಟಿರ್ತಾರೆ ನೋಡಿ, ಅದೆಲ್ಲ ನಮಗೆ ಈಜಿಪ್ಟಲ್ಲಿ ನಡೆಯುತ್ತೆ ಅಂತ ಒಂಚೂರು ಇನ್ಫಾರ್ಮೇಷನ್ ಇದೆ, ಹೌದಲ್ವಾ. ಈಗ ನೋಡೋಣ ಕಂಪ್ಲೀಟಾಗಿ ಅದು ಏನು ಹೇಗೆ ಅಂತ ಎಲ್ಲ, ಆಯಿತಾ. ಈಜಿಪ್ಷಿಯನ್ ಸಿವಿಲೈಸೇಷನ್ ಫಸ್ಟ್ ಸೊಸೈಟಿ ಅನ್ನೋದು ಹೇಗೆ ಸ್ಟಾರ್ಟ್ ಆಯಿತು ವರ್ಲ್ಡಲ್ಲಿ ಅಂತ ನೋಡೋಣ. ಜನರಲಿ ಆಲ್ ಸಿವಿಲೈಸೇಷನ್ಸ್ ಹ್ಯಾವ್ ಒರಿಜಿನೇಟೆಡ್ ಇನ್ ರಿವರ್ ವ್ಯಾಲೀಸ್. ಓಕೆ, ವ್ಯಾಲಿ ಅಂದರೆ ಮಕ್ಕಳೇ 2 ರಿವರ್ ಹೋಗೋ ಜಾಗದಲ್ಲಿ ಮಧ್ಯದಲ್ಲಿ, 2 ಮೌಂಟೇನ್ಸ್ ಮಧ್ಯದಲ್ಲಿ ಏನು ಜಾಗ ಇರುತ್ತಲ್ಲ, ಅದನ್ನು ನಾವು ವ್ಯಾಲಿ ಅಂತ ಹೇಳ್ತೀವಿ. ವ್ಯಾಲಿಯಲ್ಲೇ ತಾನೇ ನೀರು ಬರೋದು, ಆಯಿತಾ. ಈ ಥರ 2 ಮೌಂಟೇನ್ಸ್ ಇದ್ದರೆ ಈ ಮಧ್ಯದ ಜಾಗ ಏನಿದೆ ಇದನ್ನು ನಾವು ವ್ಯಾಲಿ ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ ಮಕ್ಕಳೇ, ನೀರು ಹರಿಯುತ್ತೆ, ಆಯಿತಾ. ನೀರಿಲ್ಲಿಂದ ಪಾಸ್ ಔಟ್ ಆಗುತ್ತೆ. ಅದಕ್ಕೆ ಈ ನೀರಿರೋ ಜಾಗದಲ್ಲಿ ತಾನೇ ನಾವು ಇದು ಮಾಡೋದಕ್ಕೆ ಸಾಧ್ಯ, ಸೊಸೈಟಿನ ಸ್ಟಾರ್ಟ್ ಮಾಡೋದಕ್ಕೆ. ಯಾಕಂದರೆ ಫಸ್ಟ್ ಎಲ್ಲ ನೀರಿಲ್ಲ ಅಂದರೆ ಅವರು ಕಾಡಿಂದ ಕಾಡಿಗೆ ಟ್ರಾವೆಲ್ ಮಾಡಬೇಕಾಗಿತ್ತು, ಹೌದಲ್ವಾ. ಟ್ರಾವೆಲ್ ಮಾಡ್ತಿದ್ರು, ಅವ್ರು ಏನಾಗ್ತಿದ್ರು, ಕಾಡು ಮನುಷ್ಯರು ಆಗ್ತಿದ್ರು, ಹೌದಾ. ಈ ಥರ ಸೊಸೈಟಿ ಎಲ್ಲ ಅವರಿಗೆ ಕ್ರಿಯೇಟ್ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಅಗ್ರಿಕಲ್ಚರ್ ಎಲ್ಲ ಸ್ಟಾರ್ಟ್ ಮಾಡೋದಕ್ಕೆ ಅವ್ರಿಗೆ ಏನು ಬೇಕು? ಮೇನ್ ನೀರು ಬೇಕು, ಹೌದಲ್ವಾ. ಅದಕ್ಕೆ ಅವ್ರು ಏನು ಮಾಡ್ತಿದ್ರು, ಈ ಥರ ಮೌಂಟೇನ್ಸ್ ಮಧ್ಯದಲ್ಲಿ ವ್ಯಾಲೀಸಲ್ಲಿ ಎಲ್ಲಿ ನೀರು ಇರ್ತಿತ್ತು ಆ ಜಾಗದಲ್ಲಿ ಅವ್ರು ಏನು ಮಾಡ್ತಿದ್ರು, ಸಿವಿಲೈಸೇಷನನ್ನು ಸ್ಟಾರ್ಟ್ ಮಾಡ್ತಿದ್ರು, ಆಯಿತಾ. ಈಗ ನೆಕ್ಸ್ಟ್ ನೋಡೋಣ. ಈಜಿಪ್ಷಿಯನ್ ಸಿವಿಲೈಸೇಷನ್ ಕುಡ್ ಟೇಕ್ ಬರ್ತ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದ ರಿವರ್ ನೈಲ್. ಓಕೆ, ಈಜಿಪ್ಷಿಯನ್ ಸಿವಿಲೈಸೇಷನ್ ಎಲ್ಲಿ ಸ್ಟಾರ್ಟ್ ಆಯಿತು ಮಕ್ಕಳೇ? ರಿವರ್ ನೈಲ್ ಹತ್ರ, ಆಯಿತಾ. ನಾವು ಫಸ್ಟ್ ಈಗ ಓದ್ತಿರೋದು ಈಜಿಪ್ಟ್ ಬಗ್ಗೆ, ಆಯಿತಾ. ಇದು ಸಿವಿಲೈಸೇಷನ್ ಸ್ಟಾರ್ಟ್ ಆಗಿದ್ದು ಎಲ್ಲಿ? ಸಿವಿಲೈಸೇಷನ್ ಸ್ಟಾರ್ಟ್ ಆಗಿದ್ದು ಮಕ್ಕಳೇ
ನೈಲ್ ರಿವರ್ ಹತ್ರ. ನೈಲ್ ರಿವರ್ ಮಕ್ಕಳೇ ನಿಮಗೆ ಗೊತ್ತಿರಬೇಕು, ಏನು ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್ ಆಯ್ತಾ. ತುಂಬ ಉದ್ದ ಇರುವಂತಹ ರಿವರ್ ಯಾವುದು? ನೈಲ್ ರಿವರ್. ಇದು ಇಡೀ ವರ್ಲ್ಡ್ ಅಲ್ಲಿ ಆಯ್ತಾ. ಈ ರಿವರ್ ಹತ್ರ ಸ್ಟಾರ್ಟ್ ಆಗಿರುವಂತಹ ಈಜಿಪ್ಷಿಯನ್ ಸಿವಿಲೈಸೇಷನ್. ದ ರೆಲಿಕ್ಸ್ ಅಂದ್ರೆ ಏನು? ಹಳೆ ಕಾಲದ ಥಿಂಗ್ಸ್, ಆಬ್ಜೆಕ್ಟ್ಸ್ ನಮಗೆ ಏನು ಸಿಗತ್ತಲ್ಲ ಅದನ್ನ ರೆಲಿಕ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಏನೋ ಒಂದು ಪಾಟ್ ಇರ್ಬೋದು ಆಯ್ತಾ, ಟೆಂಪಲ್ಸ್ ಸಿಗ್ಬೋದು ಆಯ್ತಾ, ಏನಾದರೂ ಥಿಂಗ್ಸ್ ಅವ್ರು ಏನು ಯೂಸ್ ಮಾಡ್ತಿದ್ರು ಅದು ಸಿಗತ್ತಲ್ಲ ಅದನ್ನ. ಒಬ್ಟೈನ್ ಹಿಯರ್ ರಿವೀಲ್ ದ ಗ್ರ್ಯಾಂಡ್ಯೂರ್ ಆಫ್ ಈಜಿಪ್ಟ್ ಆಯ್ತಾ, ಫೀಲಿಂಗ್ ಬೀಯಿಂಗ್ ಇಂಪಾರ್ಟೆಂಟ್, ಏನು ಇಂಪಾರ್ಟೆನ್ಸ್ ಇತ್ತು ಈಜಿಪ್ಷಿಯನ್ ಸಿವಿಲೈಸೇಷನ್ ಇಂದು ಅಂತ ಹೇಳ್ಬಿಟ್ಟು ಈ ಏನು ಥಿಂಗ್ಸ್ ಸಿಗತ್ತಲ್ಲ ಅದರಿಂದ ನಮಗೆ ಗೊತ್ತಾಗುತ್ತೆ. ಹ್ಯೂಜ್ ಪಿರಮಿಡ್ಸ್, ಸ್ಕಲ್ಪ್ಚರ್ಸ್, ಟೆಂಪಲ್ಸ್ ಆ್ಯಂಡ್ ದ ಇನ್ಸ್ಕ್ರಿಪ್ಷನ್ಸ್ ಇನ್ ದೀಸ್ ಟೆಂಪಲ್ಸ್ ಟೆಲ್ ಅಸ್ ಅ ಲಾಟ್ ಅಬೌಟ್ ಈಜಿಪ್ಷಿಯನ್ ಕಲ್ಚರ್ ಆ್ಯಂಡ್ ಹಿಸ್ಟ್ರಿ. ಇಲ್ಲೇನು ಇವರು ಪಿರಮಿಡ್ಸ್ ಕಟ್ಟಿದಾರಲ್ಲ, ಪಿರಮಿಡ್ಸ್ ನೋಡಿದ್ದೀರಾ ನೀವು? ಈ ಥರ ಇರುತ್ತೆ ನೋಡಿ ಪಿರಮಿಡ್ಸ್ ಅವ್ರದ್ದು ಆಯಿತಾ, ಈ ಥರ ಇರುತ್ತೆ. ನೀವು ಪಿಕ್ಚರ್ಸ್ ಎಲ್ಲ ಕೊಟ್ಟಿರ್ತಾರೆ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ, ಗೂಗಲಲ್ಲೆಲ್ಲ ನೋಡಿದ್ರೆ ನೀವು ಈ ಥರ ಉದ್ದುದ್ದ ಪಿರಮಿಡ್ಸ್ ಇರುತ್ತೆ ಅವ್ರದ್ದು. ಈ ಪಿರಮಿಡ್ಸು, ಇನ್ಸ್ಕ್ರಿಪ್ಷನ್ಸು ಇದೆಲ್ಲ ಏನು ಸಿಗತ್ತಲ್ಲ ಮಕ್ಕಳೇ, ಇದರಿಂದ ಗೊತ್ತಾಗತ್ತೆ ಅವರ ಕಲ್ಚರು, ಅವರ ನೇಚರು, ಅವ್ರು ಹೇಗೆ ಬದುಕ್ತಿದ್ರು, ಅವರ ಲೈಫ್ ಸ್ಟೈಲ್ ಹೇಗಿತ್ತು ಆಯಿತಾ. ಇದರಲ್ಲೆಲ್ಲ ನಮಗೆ ಅದು ಗೊತ್ತಾಗುವಂಥದ್ದು ಆಯಿತಾ. ಈ ಥರ ದೊಡ್ಡ ದೊಡ್ಡ ಪಿರಮಿಡ್ಸ್ ಇರುತ್ತೆ, ನೀವೆಲ್ಲ ಆನ್ಲೈನಲ್ಲಿ ಇದರಲ್ಲಿ ಯೂಟ್ಯೂಬಲ್ಲಿ ಇನ್ಸ್ಟಾದಲ್ಲೆಲ್ಲ ನೋಡಿರ್ತೀರಾ. ಈ ಥರ ಪಿರಮಿಡ್ಸ್ ಇರುತ್ತೆ ಓಕೆನಾ. ನೆಕ್ಸ್ಟ್ ಇದೆಲ್ಲ ನಮಗೆ ಅವರ ಕಲ್ಚರ್ ಬಗ್ಗೆ ಹೇಳುತ್ತೆ. ಸ್ಕಲ್ಪ್ಚರ್ಸ್ ಅಂದರೆ ಆರ್ಟ್, ಆರ್ಕಿಟೆಕ್ಚರ್ ಏನು ಮಾಡಿರ್ತಾರೆ ನೋಡಿ, ಇದೇನು ಮೂರ್ತಿಗಳೆಲ್ಲ ನಿಲ್ಸಿರ್ತಾರಲ್ಲ ಅದು ಆಯಿತಾ. ಮತ್ತು ಕಲ್ಚರ್ ಬಗ್ಗೆ ಇದನ್ನೆಲ್ಲ ಹೇಳ್ತಾರೆ. ಮಕ್ಕಳೇ ನಿಮಗೆ ಇನ್ನೊಂದು ಮಾತು ಹೇಳ್ಬೇಕು ನಾನು. ಇದು ನಮ್ಮ ವರ್ಲ್ಡ್ ಹೌದಲ್ವಾ. ಈ ವರ್ಲ್ಡಲ್ಲಿ ನಿಮಗೆ ಈಗ ಇದರಲ್ಲಿ ಮೆಸೊಪೊಟೋಮಿಯಾ ಬರುತ್ತೆ, ಮೆಸೊಪೊಟೋಮಿಯನ್ ಸಿವಿಲೈಸೇಷನ್ ಬರುತ್ತೆ, ಮತ್ತು ಈಜಿಪ್ಷಿಯನ್ ಸಿವಿಲೈಸೇಷನಿಗೆ ನಾನು ಏನು ಮಾಡ್ತಿದ್ದೀನಿ ಅದು. ನೆಕ್ಸ್ಟ್ ಬಂದ್ಬಿಟ್ಟು ಮತ್ತು ಚೈನೀಸ್ ಸಿವಿಲೈಸೇಷನ್ ಬರುತ್ತೆ. ಇದಿಷ್ಟು ಮತ್ತು ನೆಕ್ಸ್ಟ್ ಅದ್ರ ನೆಕ್ಸ್ಟ್ ಯಾವ್ದು ಸಿವಿಲೈಸೇಷನ್ನು, ಇನ್ನೂ 3 ಸಿವಿಲೈಸೇಷನ್ಸ್ ಇದೆ ಆಯಿತಾ. ಅದಿಷ್ಟು ಇಲ್ಲಿ ನಾನು ನಿಮಗೆ ವರ್ಲ್ಡ್ ಗ್ಲೋಬಲ್ಲಿ ತೋರಿಸೋಣ ಅಂದ್ಕೊಂಡೆ. ಇಲ್ಲಿ ನೋಡಿ, ಇಲ್ಲಿ ಇರಾಕ್ ಮತ್ತು ಇರಾನ್ ಬರುತ್ತಲ್ಲ, ಇರಾಕ್ ಇರಾನ್ ಜಾಗದಲ್ಲಿ ಮೆಸೊಪೊಟೋಮಿಯನ್ ಸಿವಿಲೈಸೇಷನ್ ಬರುತ್ತೆ ಮಕ್ಕಳೇ ನಿಮಗೆ ಆಯಿತಾ. ಇದು ನಿಮಗೆ ಆಮೇಲೆ ನೆಕ್ಸ್ಟ್ ನಾನು ಈಜಿಪ್ಷಿಯನ್ ಸಿವಿಲೈಸೇಷನ್ ಆದಮೇಲೆ ಹೇಳ್ತೀನಿ ಆಯಿತಾ. ಆಮೇಲೆ ನಮಗೆ ಬರುತ್ತೆ ಇದಾದಮೇಲೆ ಈಜಿಪ್ಷಿಯನ್ ಸಿವಿಲೈಸೇಷನ್ ಆದಮೇಲೆ ಮೆಸೊಪೊಟೋಮಿಯನ್ ಸಿವಿಲೈಸೇಷನ್ ಇದೆ. ಮೆಸೊಪೊಟೋಮಿಯನ್ ಸಿವಿಲೈಸೇಷನ್ ಆದಮೇಲೆ ಚೈನೀಸ್ ಸಿವಿಲೈಸೇಷನ್ ಇದೆ. ಚೈನೀಸ್ ಸಿವಿಲೈಸೇಷನ್ನು ಯಾವ ರಿವರ್ ಹತ್ರ ಸ್ಟಾರ್ಟ್ ಆಗಿದೆ ಅಂದರೆ ಇಲ್ಲಿ ಹ್ಯಾಂಗ್ ಹಿ ರಿವರ್ ಅಂತ ಇದೆ ಮಕ್ಕಳೇ. ಹ್ಯಾಂಗ್ ಹಿ ರಿವರ್ ಅಂತ ಇಲ್ಲಿ ನಿಮಗೆ ನಾನು ಕೈ ಇಟ್ಟು ಮುಂದೆ ತೊಗೊಂಡ್ಬಂದು ತೋರಿಸ್ತೀನಿ. ಈ ರಿವರ್ ಹತ್ರ ಸ್ಟಾರ್ಟ್ ಆಗುತ್ತೆ ಆಯಿತಾ, ಚೈನಾದಲ್ಲಿ. ಇಲ್ಲಿ ರಿವರು ಕೂಡ ತೋರಿಸಿದ್ದಾರೆ ಆಯಿತಾ. ಇದೆಷ್ಟು. ನೆಕ್ಸ್ಟ್ ನಾನು ನಿಮಗೆ ಇದು ತೋರಿಸ್ಬೇಕು, ಈಜಿಪ್ಟಿಂದ ಇದು ಸಿಗ್ತಿಲ್ಲ ನನಗೆ, ತಾಳಿ ನೋಡ್ತೀನಿ. ಜಸ್ಟ್ ನೋಡಿದೆ ಅದು, ಮತ್ತೆ ಎಲ್ಲಿ ಹೋಗ್ಬಿಡ್ತು ನನಗೆ ಕಾಣಿಸ್ತಿಲ್ಲ. ಇರಾನ್ ಮತ್ತು ಇರಾಕ್ ಹತ್ರದಲ್ಲಿ ಎರಡು ಸೇರಿಬಿಟ್ಟು ಮೊದಲು ಅದು ಆ ಜಾಗನ ಮೆಸೊಪೊಟೋಮಿಯಾ ಅಂತ ಕರಿತಿದ್ರು ಮಕ್ಕಳೇ. ಆದರೆ ಈಗ ಅದು ಇರಾನ್ ಮತ್ತು ಇರಾಕ್ ಎರಡು ಬೇರೆ ಬೇರೆ ಕಂಟ್ರಿಗಳು ಆಗಿದ್ದಾವೆ ಆಯಿತಾ. ಮೆಸೊಪೊಟೋಮಿಯನ್ ಬಗ್ಗೆ ನಾನು ಮಾತಾಡೋ ಟೈಮಿಗೆ ನಿಮಗೆ ಗೊತ್ತಾಗುತ್ತೆ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ, ಇರಾಕ್ ಮತ್ತು ಇರಾನ್ ಬಗ್ಗೆ ಆಯಿತಾ. ಎಲ್ಲಿ ಹೋಯ್ತದು, ಯಾಕಷ್ಟು ಕನ್ಫ್ಯೂಷನ್ ಆಗ್ತಿದೆ ನನಗೆ. ನಾನು ಈಗ ಜಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೋಡಿದ್ದೆ.
ಇದ್ರು ನನಗೆ ಇದ್ರಲ್ಲಿ ಸಿಕ್ಕಿಲ್ಲ, ಆಮೇಲೆ ಸಿಕ್ಕಿದ್ರೆ ತೋರಿಸ್ತೀನಿ, ಓಕೆನಾ. ಇಲ್ಲಿದೆ ನೋಡಿ, ಫೈನಲಿ ನಾನು ಹುಡುಕೇ ಬಿಟ್ಟೆ. ಇಲ್ಲಿ ಬರುತ್ತೆ ಈಜಿಪ್ಟ್, ಓಕೆನಾ. ಇದರಲ್ಲಿ ರಿವರ್ ನೈಲು ತೋರಿಸ್ತಿದ್ದಾರೆ ನಿಮಗೆ. ಈಜಿಪ್ಟ್ ಇದು ಗೊತ್ತಾಗುತ್ತೆ ಆಯಿತಾ, ರೀಜನ್ನು ಇದು ಗೊತ್ತಾಗುತ್ತೆ. ನೈಲ್ ರಿವರು ಕೂಡ ಅಲ್ಲೇ ನಿಮಗೆ ಕಾಣಿಸ್ತಿರ್ಬೋದು ಆಯಿತಾ. ಇದಿಷ್ಟು ಈಜಿಪ್ಟ್ ತೋರಿಸ್ದೆ, ಮೆಸೊಪೊಟೇಮಿಯಾ ಎಲ್ಲಿ ಬರುತ್ತೆ ಗೊತ್ತಾಯಿತು. ಚೈನಾದಲ್ಲಿ ಹಾಂಗಿ ರಿವರ್ ಹತ್ರ ಸ್ಟಾರ್ಟ್ ಆಗುತ್ತೆ ಆಯಿತಾ. ಇದಿಷ್ಟು ಇಂಪಾರ್ಟೆಂಟ್, ನಾನು ಮ್ಯಾಪಲ್ಲೇ ನಿಮಗೆ ಗ್ಲೋಬಲ್ಲೇ ತೋರಿಸ್ಬೇಕಾಗಿತ್ತು ಜಾಗ ಎಲ್ಲಿ ಬರುತ್ತೆ ಅಂತ. ಫಸ್ಟ್ ನಮಗೆ ಗೊತ್ತಿರಬೇಕಲ್ವಾ. ಈಗ ಹೋಗೋಣ. ದ ಕಾಂಟ್ರಿಬ್ಯೂಷನ್ ಆಫ್ ಈಜಿಪ್ಷಿಯನ್ಸ್ ಎಲ್ಲಿ ಸ್ಟಾರ್ಟ್ ಆಯಿತು, ಏನೇನು ಇಂಪಾರ್ಟೆನ್ಸ್ ಇತ್ತು ಬರ್ತೆಯಲ್ಲಿ ನೈಲ್ ರಿವರ್ ಹತ್ರ ಆಯಿತಾ. ಇದಿಷ್ಟು ಹೇಳಿದೆ ಆಯಿತಾ. ಅಲ್ಲಿ ಸಿಕ್ಕಿರೋ ಟೆಂಪಲ್ಸ್, ಸ್ಕಲ್ಪ್ಚರ್ಸ್ ಮತ್ತು ಏನು ಇನ್ಸ್ಕ್ರಿಪ್ಷನ್ಸಿಂದ ನಮಗೆ, ಇನ್ಸ್ಕ್ರಿಪ್ಷನ್ಸ್ ಅಂದರೆ ಗೊತ್ತು ಮಕ್ಕಳೇ, ಕೆತ್ತನೆಗಳು ಆಯಿತಾ. ಕೆತ್ತನೆಗಳಿಂದ ಎಲ್ಲ ನಮಗೆ ಏನು ಗೊತ್ತಾಗುತ್ತೆ, ಆ ಕಲ್ಚರು, ಅಲ್ಲಿನ ಹಿಸ್ಟ್ರಿ ನಮಗೆ ಗೊತ್ತಾಗುತ್ತೆ. ದ ಕಾಂಟ್ರಿಬ್ಯೂಷನ್ ಆಫ್ ಈಜಿಪ್ಷಿಯನ್ಸಿನ ಕೊಡುವಿಕೆ ಏನು ಆಯಿತಾ, ಅವ್ರು ಏನು ಮಾಡಿದ್ದಾರೆ ಅನ್ನೋದನ್ನು ನೋಡೋಣ. ದ ಈಜಿಪ್ಷಿಯನ್ಸ್ ವೇರ್ ಎಕ್ಸ್ಪರ್ಟ್ ಫಾರ್ಮರ್ಸ್, ಓಕೆ. ಇವರೇನು ಎಕ್ಸ್ಪರ್ಟ್ ಫಾರ್ಮರ್ಸ್ ಆಗಿದ್ರು ಆಯಿತಾ ಮಕ್ಕಳೇ. ದೇ ನ್ಯೂ ಅ ಲಾಟ್ ಅಬೌಟ್ ಇರಿಗೇಷನ್ ಅಂದರೆ ಮಕ್ಕಳೇ ನಮಗೆ ಅಗ್ರಿಕಲ್ಚರ್ ಮಾಡೋದಕ್ಕೆ, ಕ್ರಾಪ್ಸ್ ಬೆಳೆಯೋದಕ್ಕೆ ಏನು ಬೇಕು, ನೀರು ಬೇಕು ಹೌದಲ್ವಾ. ನೀರು ಬರೋದಕ್ಕೆ ಏನು ಒಂದು ಸಿಸ್ಟಮ್ ಥರ ನಾವು ಕ್ರಿಯೇಟ್ ಮಾಡ್ಕೊತೀವಲ್ಲ, ಅದು ಚಾನಲ್ ಆಗಲಿ ಅಥವಾ ಅದು ಏನಾದರೂ ಒಂದು ಸಣ್ಣದು ಏನು ಚರಂಡಿ ಥರ ಮಾಡ್ಕೊಳೋದು, ಈ ಥರ ಮಾಡ್ಕೊಂಡೆಲ್ಲ ನೀರು ಬರೋ ಥರ ಮಾಡ್ಕೊತೀವಲ್ಲ ಮಕ್ಕಳೇ, ಅದನ್ನು ನಾವು ಇರಿಗೇಷನ್ ಅಂತ ಹೇಳ್ತೀವಿ ಆಯಿತಾ. ಅಗ್ರಿಕಲ್ಚರ್ ಮಾಡೋದಕ್ಕೆ ಏನು ನೀರಿನ ವ್ಯವಸ್ಥೆ ಮಾಡ್ಕೊತೀವಲ್ಲ ಅದನ್ನು ನಾವು ಇರಿಗೇಷನ್ ಅಂತ ಹೇಳ್ತೀವಿ. ದೇ ಹ್ಯಾಡ್ ಬಿಲ್ಟ್ ಟೆಂಪಲ್ಸ್ ಆಯಿತಾ. ಅವರು ಒಳ್ಳೆ ಫಾರ್ಮರ್ಸ್ ಆಗಿದ್ದರು, ಅವರಿಗೆ ಇರಿಗೇಷನ್ ಬಗ್ಗೆ ಗೊತ್ತಿತ್ತು. ನೆಕ್ಸ್ಟ್ ಅವರು ಟೆಂಪಲ್ಸ್ನ ಕಟ್ಟಿದ್ರು. ದೇ ಇನ್ವೆಂಟೆಡ್ ದ ಕ್ಯಾಲೆಂಡರ್ ವಿಚ್ ಹ್ಯಾಸ್ ಹೆಲ್ಪ್ ಅಸ್ ಟು ಮೆಷರ್ ಟೈಮ್. ಅವ್ರು ಏನು ಮಾಡಿದರು ಮಕ್ಕಳೇ, ಮತ್ತೆ ಇನ್ವೆಂಟೆಡ್ ಕ್ಯಾಲೆಂಡರ್ ಕೂಡ ಅವ್ರು ಏನು ಮಾಡಿದ್ರು, ಇನ್ವೆಂಟ್ ಮಾಡಿದ್ರು. ಕ್ಯಾಲೆಂಡರ್ ಅಂದರೆ ಏನು, ಈಗ ನಾವು ಯೂಸ್ ಮಾಡ್ತೀವಲ್ಲ ಆ ಥರದ್ದೇ ಆಯಿತಾ. ಇದರಲ್ಲಿ ಏನು ಮಾಡ್ತಿದ್ರು ಅವರು, ಈ ಥರ ದಿನ ಆಗುತ್ತೆ ಆಯಿತಾ, ಆಮೇಲೆ ಇಯರ್ಸ್ ಕಂಪ್ಲೀಟ್ ಆಗುತ್ತೆ, ಮಂತ್ಸ್ ಆಗುತ್ತೆ, ವೀಕ್ಸ್ ಆಗುತ್ತೆ, ಮತ್ತು ಯಾವ ಟೈಮಲ್ಲಿ ರೈನಿ ಸೀಸನ್ ಎಲ್ಲ ಇರುತ್ತೆ, ಅವ್ರಿಗೆ ಹೇಗೆ ನೀರೆಲ್ಲ ಬರುತ್ತೆ, ಅವ್ರು ಹೇಗೆ ಕ್ರಾಪ್ಸ್ನ ಬೆಳಿಬೇಕು, ಇದೆಲ್ಲ ಅವರು ಕ್ಯಾಲೆಂಡರಿಂದ ಇದು ಮಾಡ್ಕೊತಿದ್ರು ಆಯಿತಾ. ಇದೆಲ್ಲ ನೆನ್ಪಿಟ್ಕೊಳ್ಬೇಕು, ಇಂಪಾರ್ಟೆಂಟ್. ಮೋರ್ ದ್ಯಾನ್ ಎನಿಥಿಂಗ್ ಎಲ್ಸ್, ಎಲ್ಲದು ಬಿಟ್ಟು ಮತ್ತೆ ಏನು ಮಾಡಿದ್ರು ಇವರು, ದೆ ಹ್ಯಾಡ್ ಮಾಸ್ಟರ್ಡ್ ದ ಆರ್ಟ್ ಆಫ್ ರೈಟಿಂಗ್. ಇವ್ರು ಏನು ಮಾಡಿದ್ರು, ಮಾಸ್ಟರ್ ಮಾಡಿದ್ರು ಆರ್ಟ್ ಆಫ್ ರೈಟಿಂಗಲ್ಲಿ, ಬರೆಯೋದ್ರಲ್ಲಿ ಇವ್ರು ಏನು ಮಾಡಿದ್ರು, ಮಾಸ್ಟರ್ಡ್ ಮಾಡಿದ್ರು. ಇಟ್ ವಾಸ್ ಅ ಸಿಂಬಾಲಿಕ್ ಲ್ಯಾಂಗ್ವೇಜ್. ನಮ್ಮ ಥರ ಈ ಲೆಟರ್ಸ್ ನಾವು ಏನು ಬರಿತೀವಲ್ಲ ಈ ಥರ ಲ್ಯಾಂಗ್ವೇಜ್ ಅಲ್ಲ, ಅವ್ರದ್ದೇನು ಸಿಂಬಾಲಿಕ್ ಲ್ಯಾಂಗ್ವೇಜ್. ಫಾರ್ ಎಕ್ಸಾಂಪಲ್ ಮಕ್ಕಳೇ, ಅವ್ರ ಲ್ಯಾಂಗ್ವೇಜ್ ಹೇಗಿರ್ತಿತ್ತು ಅಂದರೆ, ನೀವು ಗೂಗಲಲ್ಲಿ ಹೋಗಿ ಇದೆಲ್ಲ ಸರ್ಚ್ ಮಾಡಿ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯೂಟ್ಯೂಬಲ್ಲಿ ವಿಡಿಯೋಸ್ ಎಲ್ಲ ಇರುತ್ತೆ ಓಕೆನಾ. ಅವ್ರು ಹೇಗೆ ಲ್ಯಾಂಗ್ವೇಜಸ್ ಇರ್ತಿತ್ತು ಅಂದರೆ, ಸಿಂಬಲ್ಸ್ ಇರುತ್ತಲ್ಲ, ಪಕ್ಷಿ ಇರಲಿ, ಪ್ರಾಣಿ ಇರಲಿ, ಅಥವಾ ಏನೇನೋ ಬೇರೆ ಬೇರೆ ಟ್ರಯಾಂಗಲ್ ಸಿಂಬಲ್ಲು, ಬೇರೆ ಬೇರೆ ಸಿಂಬಲ್ಸ್ನ ಯೂಸ್ ಮಾಡ್ಕೊಂಡು ಇವ್ರ ಲ್ಯಾಂಗ್ವೇಜ್ ಇರ್ತಿತ್ತು ಆಯಿತಾ. ನೆಕ್ಸ್ಟ್ ನೋಡೋಣ. ಇಟ್ ವಾಸ್ ಅ ಸಿಂಬಾಲಿಕ್ ಲ್ಯಾಂಗ್ವೇಜ್ ಆಯಿತಾ. ಸಿಂಬಲ್ಸಿಂದ ಇರ್ತಿತ್ತು, ಏನು ಇದರಿಂದ ಅಲ್ಲ, ಲೆಟರ್ಸಿಂದ ಅಲ್ಲ. ಇಟ್ ಕನ್ಸಿಸ್ಟ್ ಆಫ್ ಸ್ಮಾಲ್ ಡ್ರಾಯಿಂಗ್ಸ್ ಆ್ಯಂಡ್ ಹ್ಯಾಸ್ ಬೀನ್ ಕಾಲ್ಡ್ ಹೈರೋಗ್ಲಾಫಿಕ್ಸ್, ಓಕೆ. ಹೈರೋಗ್ಲಾಫಿಕ್ಸ್ ಸೇಕ್ರೆಡ್ ರೈಟಿಂಗ್ಸ್ ಆಯಿತಾ. ಈ ಡ್ರಾಯಿಂಗ್ಸಲ್ಲಿ ಏನೇನು ಇರ್ತಿತ್ತು, ಸ್ಮಾಲ್ ಡ್ರಾಯಿಂಗ್ಸ್ ಇರ್ತಿತ್ತು ಈ ಲ್ಯಾಂಗ್ವೇಜಲ್ಲಿ. ನಾನು ಹೇಳಿದೆ ಏನು, ಯಾವ ಥರ ಪಕ್ಷಿಗಳ ಥರ ಬೇರೆ ಬೇರೆ ಡ್ರಾಯಿಂಗ್ಸ್ ಇರ್ತಿತ್ತು. ಇದನ್ನು ಅವರು ಈ ಲ್ಯಾಂಗ್ವೇಜ್ನ ಏನು ಹೇಳ್ತಿದ್ರು, ಹೈರೋಗ್ರಾಫಿಕ್ಸ್ ಅಂತ ಹೇಳ್ತಿದ್ರು. ಇದನ್ನು ಸೇಕ್ರೆಡ್ ಅಂತ ಹೇಳ್ತಿದ್ರು. ನಾವು ಹೇಳ್ತೀವಿ ಸೇಕ್ರೆಡ್ ಬುಕ್ಸ್, ಸೇಕ್ರೆಡ್ ಥಿಂಗ್ಸ್ ಅಂತ ಹೇಳ್ತೀವಿ ಅಲ್ವಾ, ಆ ಥರ. ದ ನೈಲ್ ವ್ಯಾಲಿ ಆಯಿತಾ. ನಾನು ಹೇಳಿದೆ ನೈಲ್ ರಿವರ್ ಹತ್ರ ಇವರ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿದ್ದು ಅಂತ. ಈಗ ಆ ನೈಲ್ ವ್ಯಾಲಿ ಹತ್ರ ಏನೇನಿತ್ತು, ಹೇಗೆ ಮಾಡ್ತಿದ್ರು ನೋಡೋಣ ಆಯಿತಾ. ಇನ್ ಎವ್ರಿ ರೈನಿ ಸೀಸನ್ ಆಯಿತಾ, ಯಾವುದೇ ರೈನಿ ಸೀಸನ್ ಆಗಲಿ ಅಥವಾ
ಎಲ್ಲ ರೈನಿ ಸೀಸನಲ್ಲಿ ದ ನೈಲ್ ರಿವರ್ ವುಡ್ ಟ್ರಾನ್ಸ್ಫಾರ್ಮ್ ದ ನೈಲ್ ವ್ಯಾಲಿ ಇಂಟು ಅ ಹ್ಯೂಜ್ ಲೇಕ್. ಆ ನೈಲಲ್ಲಿ ರಿವರ್ ಏನಿತ್ತಲ್ಲ, ನೈಲ್ ವ್ಯಾಲಿ ಹತ್ರ ಏನು ರಿವರ್ ಹರಿತಿತ್ತಲ್ಲ, ಅದೊಂದು ಲೇಕ್ ಥರ ಆಗ್ಬಿಡ್ತಿತ್ತು. ಯಾವ ಟೈಮಲ್ಲಿ ಮಳೆ ಬರುವ ಟೈಮಲ್ಲಿ ಅವರಿಗೆ ತುಂಬ ನೀರು ಸಿಕ್ತಿತ್ತು ಅನ್ನೋ ಇದನ್ನು ಹೇಳ್ತಿದ್ದಾರೆ. ಆಫ್ಟರ್ ದ ವ್ಯಾಲಿ ಡ್ರೈಡ್ ಅಪ್ ಇನ್ ಸಮ್ಮರಲ್ಲಿ ಏನಾಗ್ತಿತ್ತು, ಎಲ್ಲ ನೀರು ಡ್ರೈ ಆಗಿಬಿಡ್ತಿತ್ತು. ಅ ಫರ್ಟೈಲ್ ಲೇಯರ್ ಆಫ್ ಕ್ಲೇ ಸಾಯಿಲ್ ವುಡ್ ಫಾರ್ಮ್ ದ ಗ್ರೇಸಿಂಗ್ ಫೀಲ್ಡ್ ಆ್ಯಂಡ್ ಅಡ್ಜಸೆಂಟ್ ಅಗ್ರಿಕಲ್ಚರಲ್ ಲ್ಯಾಂಡ್ಸ್. ಆಯಿತಾ ಮಕ್ಕಳೇ, ನೀರು ಒಂದು ಜಾಗದಲ್ಲಿ ನೀವು ಫುಲ್ಲು ನೀರು ಹಾಕಿ ನೋಡಿ ಮಣ್ಣು ಮೇಲೆ, ಆ ನೀರೆಲ್ಲ ಮಣ್ಣು ಹೀರ್ಕೊಂಡ್ಮೇಲೆ ಅದು ಲ್ಯಾಂಡ್ ಏನಾಗುತ್ತೆ, ಮೆತ್ತಗೆ ಕ್ಲೇ ಥರ ಆಗಿಬಿಡುತ್ತೆ, ಹೌದಲ್ವಾ? ಇಲ್ಲೂ ಅದೇ ಹೇಳ್ತಿದ್ದಾರೆ. ರೈನಿ ಸೀಸನಲ್ಲಿ ಫುಲ್ಲು ಲ್ಯಾಂಡ್ ಮೇಲೆ ನೀರು ಬಿದ್ದಾಗ, ಮಳೆ ಬಂದಾಗ ಅದು ಲೇಕ್ ಥರ ಆಗ್ತಿತ್ತು. ಅದೇ ಸಮ್ಮರ್ ಸೀಸನಲ್ಲಿ ಆ ನೀರು ಎಲ್ಲ ಏನು ಭೂಮಿ ಹೀರ್ಕೊಂಡು ಅಥವಾ ಏನು ಹಾವಿಯಾಗಿ ಹೋದ್ಮೇಲೆ ಏನಾಗ್ತಿತ್ತು, ಆ ಸಾಯಿಲು ತುಂಬ ಫರ್ಟೈಲ್ ಅಂದರೆ ಮಕ್ಕಳೇ ತುಂಬ ರಿಚ್ ಇನ್ ಇದು ಹೇಳ್ತೀವಲ್ಲ, ರಿಚ್ ಇರುತ್ತೆ ಆ ಸಾಯಿಲು. ಏನು ಅಗ್ರಿಕಲ್ಚರಿಗೆ ಏನೇನು ಇಂಪಾರ್ಟೆಂಟ್ ಬೇಕು ಅದನ್ನೆಲ್ಲ ಆ ಸಾಯಿಲಲ್ಲಿ ಇರುತ್ತೆ, ಆಯಿತಾ? ಏನೇನು ಬೇಕು ಅಗ್ರಿಕಲ್ಚರ್ ಮಾಡೋದಕ್ಕೆ, ಕ್ರಾಪ್ಸ್ ಬೆಳೆಯೋದಕ್ಕೆ ಏನೇನು ಬೇಕು, ಸಾಯಿಲಲ್ಲಿ ಏನು ಇಂಪಾರ್ಟೆನ್ಸ್ ಇರಬೇಕು ಅದೆಲ್ಲ ಸಾಯಿಲಲ್ಲಿ ಇರುತ್ತೆ. ಅದನ್ನು ನಾವು ಫರ್ಟೈಲ್ ಸಾಯಿಲ್ ಅಂತ ಹೇಳ್ತೀವಿ, ಆಯಿತಾ? ಆ ಸಾಯಿಲಲ್ಲಿ ಆ ಅಂಶಗಳು ಬರುತ್ತೆ. ಆ ಥರ ಇಲ್ಲಿ ಸಾಯಿಲ್ ಕ್ರಿಯೇಟ್ ಆಗ್ತಿತ್ತು, ಮತ್ತು ಅದೇನು ಅಗ್ರಿಕಲ್ಚರಿಗೆ ತುಂಬ ಹೆಲ್ಪ್ಫುಲ್ ಆಗ್ತಿತ್ತು ಅಂತ ಹೇಳ್ತಿದ್ದಾರೆ. ದ ವರ್ಕ್ ದಟ್ ವುಡ್ ನೀಡ್ ದ ಲೇಬರ್ ಆಫ್ ಹಂಡ್ರೆಡ್ಸ್ ಆಫ್ ಪೀಪಲ್ ವಾಸ್ ಬೀಯಿಂಗ್ ಡನ್ ಬೈ ದ ಕೈಂಡ್ ರಿವರ್ ಆಲ್ ಅಲೋನ್. ಈ ಮಣ್ಣನ್ನು ಮೆತ್ತಗೆ ಮಾಡಬೇಕು ಅಂತ ಹೇಳ್ತಾರೆ ನೋಡಿ. ಬೀಜಗಳು ಹಾಕೋಕ್ಕೆ, ಕ್ರಾಪ್ಸ್ ಬೆಳೆಯೋಕ್ಕೆ ಬೀಜ ಹಾಕಬೇಕಲ್ಲ, ಆ ಬೀಜ ಹಾಕಬೇಕಂದ್ರೆ ಏನಾಗಬೇಕು, ಮಣ್ಣನ್ನು ಮೆತ್ತಗೆ ಮಾಡ್ತಾರೆ ಅಥವಾ ಮಣ್ಣನ್ನು ತೆಗಿತಾರೆ, ಆಯಿತಾ? ಲೂಸ್ ಮಾಡ್ತಾರೆ ಅಂತ ಹೇಳ್ತಾರೆ ನೋಡಿ. ಆ ಥರ ಮಾಡೋದಕ್ಕೆ ತುಂಬ ಜನ ಬೇಕು ಕೆಲಸ ಮಾಡೋದಕ್ಕೆ. ಆದರೆ ಈ ಒಂದೇ ರಿವರ್ ಏನಾಗ್ತಿತ್ತು, ಇಷ್ಟು ಜನದ ಕೆಲಸ ಒಂದೇ ರಿವರ್ ಮಾಡ್ತಿತ್ತು. ರಿವರ್ ಬಂದು ಹೋದರೆ ಮಣ್ಣಿನ ಮೆತ್ತಗಾಗತ್ತೆ, ಹೌದಲ್ವಾ? ಲೂಸ್ ಆಗುತ್ತೆ ಲ್ಯಾಂಡ್, ಈ ಥರ ಆಗ್ತಿತ್ತು ಅಂತ ಹೇಳ್ತಿದ್ದಾರೆ. ದಿಸ್ ಫರ್ಟೈಲ್ ಲ್ಯಾಂಡ್ ಪ್ರೊವೈಡ್ ಫುಡ್ ಫಾರ್ ದಿ ಪಾಪ್ಯುಲೇಷನ್ ಆಫ್ ದಿ ಫಸ್ಟ್ ಟೌನ್ ಇನ್ ದ ಏರಿಯಾ. ಈ ಫರ್ಟೈಲ್ ಲ್ಯಾಂಡ್ ಏನಾಗ್ತಿತ್ತು, ಫಸ್ಟ್ ಟೌನ್ ಏನಿತ್ತಲ್ಲ ಆ ಏರಿಯಾದಕ್ಕೆ ಫುಲ್ಲು ಫುಡ್ಡು ಪ್ರೊವೈಡ್ ಮಾಡ್ತಿತ್ತು. ಆಮೇಲೆ ನಾಟ್ ಆಲ್ ಅಗ್ರಿಕಲ್ಚರಲ್ ರೀಜನ್ಸ್ ವೇರ್ ವಿತ್ ಇನ್ ದ ವ್ಯಾಲಿ ಹತ್ರನೇ ಎಲ್ಲ ಅಗ್ರಿಕಲ್ಚರು ನಡೀತಿದ್ದಿಲ್ಲ, ಆಯಿತಾ? ಬರೀ 1 ಟೌನಿಗೆ ಅಷ್ಟೇ ಅಲ್ಲಿಂದ ಏನು ಫುಡ್ ಸಿಗೋದಕ್ಕೆ ಸಾಧ್ಯ ಆಯಿತು. ಹೆನ್ಸ್ ಇಟ್ ವಾಸ್ ದೋಸ್ ಸ್ಮಾಲ್ ಕೆನಾಲ್ಸ್ ಆ್ಯಂಡ್ ವೆಲ್ಸ್ ದಟ್ ದೇ ವೇರ್ ರೆಸ್ಪಾನ್ಸಿಬಲ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಅ ಕಾಂಪ್ಲೆಕ್ಸ್ ಸಿಸ್ಟಮ್ ಆಫ್ ಇರಿಗೇಷನ್ ಥ್ರೂ ಔಟ್ ದ ಲ್ಯಾಂಡ್. ಅದಕ್ಕೆ ಇವ್ರು ಏನು ಮಾಡಿದ್ರು, ಬರೀ ವ್ಯಾಲಿ ಹತ್ರ ಏನು ಒಂದು ಟೌನಿಗೆ ಅನ್ನ ಸಿಗುವಷ್ಟು, ಪ್ರೊಡಕ್ಷನ್ ಸಿಗುವಷ್ಟು ಅಗ್ರಿಕಲ್ಚರ್ ಆಗುತ್ತೆ, ಹೌದಲ್ವಾ? ಬೇರೆಯವರಿಗೂ ಆಗಬೇಕಲ್ಲ. ಅದಕ್ಕೆ ಇವ್ರು ಏನು ಮಾಡಿದ್ರು, ಅಗ್ರಿಕಲ್ಚರಲ್ ಸಿಸ್ಟಮ್ನ ಇರಿಗೇಷನ್ ಸಿಸ್ಟಮ್ನ ಸ್ಟಾರ್ಟ್ ಮಾಡಿದ್ರು. ಫಾರ್ ಎಕ್ಸಾಂಪಲ್ ಚಾನಲ್ಗಳನ್ನು ಮಾಡ್ಕೊಳ್ಳೋವಂಥದ್ದು ಅಥವಾ ಬಾವಿಗಳನ್ನು ಮಾಡ್ಕೊಳ್ಳುವಂಥದ್ದು ಮಾಡಿ ಅಗ್ರಿಕಲ್ಚರಿಗೆ ನೀರು ಬೇಕಾಗುವ ಥರ ಇವ್ರೇನು ಮಾಡಿದ್ರು, ಕ್ರಿಯೇಟ್ ಮಾಡಿಕೊಂಡ್ರು, ಆಯಿತಾ? ನೆಕ್ಸ್ಟ್ ನೋಡೋಣ. ದ ಪ್ರಾಸ್ಪರಸ್ ಅಂದರೆ ಮಕ್ಕಳೇ ರಿಚ್ ಅಥವಾ ಸಕ್ಸಸ್ಫುಲ್ ಅಂತ ಹೇಳ್ತೀವಿ. ದ ಪ್ರಾಸ್ಪರಸ್ ವೆಲ್ದಿ ಈಜಿಪ್ಷಿಯನ್ಸ್, ರಿಚ್ ಮತ್ತು ಸಕ್ಸಸ್ಫುಲ್ ವೆಲ್ದಿ ಈಜಿಪ್ಷಿಯನ್ಸ್ ಏನಿದ್ರು, ಪೀಸೆಂಟ್ಸ್ ಆ್ಯಂಡ್ ಸಿಟಿಸನ್ಸ್ ಇನ್ ದೇರ್ ಲೈಷರ್ ಎಂಗೇಜ್ಡ್ ದೆಮ್ಸೆಲ್ವ್ಸ್ ಇನ್ ದ ಸರ್ಟೈನ್ ಆಫ್ ಆರ್ಟಿಸ್ಟಿಕ್ ವರ್ಕ್ಸ್. ಪೀಸೆಂಟ್ಸ್ ಅಂದರೆ ಮಕ್ಕಳೇ ಒಂದಿಷ್ಟು ಜಮೀನಿರುತ್ತೆ ನೋಡಿ, ಅಥವಾ ಅವ್ರು ತಗೊಂಡಿರ್ತಾರೆ, ಯಾರ ಹತ್ರ ಆದರೂ ರೆಂಟಿಗೆ ತಗೊಂಡಿರ್ತಾರೆ, ಅಥವಾ ಅವ್ರದ್ದೇ ಆಗಿರುತ್ತೆ ಒಂದು ಸಣ್ಣ ಲ್ಯಾಂಡ್ನ ಪಾರ್ಟ್ ಅವ್ರ ಹತ್ರ ಇರುತ್ತಲ್ಲ, ಅವ್ರನ್ನ ನಾವು ಪೀಸೆಂಟ್ಸ್ ಅಂತ ಹೇಳ್ತೀವಿ. ಅಗ್ರಿಕಲ್ಚರ್ ಮಾಡೋದಕ್ಕೆ ಲ್ಯಾಂಡ್ ಇರುತ್ತಲ್ಲ ಅವ್ರನ್ನ. ಮತ್ತು ಸಿಟಿಸನ್ಸ್, ಅಲ್ಲೇನು ಜನಗಳು ವಾಸವಾಗಿದ್ರಲ್ಲ ಅವರು. ಇನ್ ದೇರ್ ಲೀಜರ್ ಆಯ್ತಾ? ನಾನು ಅವಾಗಲೇ ಸ್ಪೆಲ್ಲಿಂಗ್ ತಪ್ಪು ಓದಿದೆ, ಆಯಿತಾ? ಅದು ಲೀಜರ್, ಓಕೆ. ಲೀಜರ್ ಎಂಗೇಜ್ ದೆಮ್ಸೆಲ್ವ್ಸ್ ಇನ್ ದ ಕ್ರಿಯೇಷನ್ ಆಫ್ ಆರ್ಟಿಸ್ಟಿಕ್ ವರ್ಕ್ಸ್. ಅವರು ಏನು ತಮ್ಮನ್ನು ಯಾವುದ್ರಲ್ಲಿ ಕೆಲಸ ಇಲ್ದಾಗ, ಲೀಜರ್ ಟೈಮ್ ಅಂದರೆ ಫ್ರೀ ಟೈಮ್, ನಮಗೆ ಗೊತ್ತಿದೆ, ಹೌದಲ್ವಾ? ಫ್ರೀ ಟೈಮಲ್ಲಿ ಏನು ಮಾಡ್ತಿದ್ರು, ಕೆಲಸ ಇಲ್ದಾಗ ಅವರು ತಾವು ತಗೊಂಡೋಗಿ ಆರ್ಟಲ್ಲಿ ಕೆಲಸ ಮಾಡ್ತಿದ್ರು, ಆರ್ಟ್ ಥಿಂಗ್ಸ್ನ ಮಾಡ್ತಿದ್ರು, ಆಯಿತಾ? ಆರ್ಟ್ ವರ್ಕ್ನ ಮಾಡ್ತಿದ್ರು. ದ ರೋಲ್ ಆಫ್ ಪ್ರೀಸ್ಟ್ ವಾಸ್ ಕ್ರಿಯೇಟೆಡ್ ಟು ಇಂಟರ್ಪ್ರೆಟ್ ನೇಚರ್ ಆ್ಯಂಡ್ ಎಕ್ಸ್ಪ್ಲೇನ್ ಇಟ್. ಈ ಪ್ರೀಸ್ಟ್ ಇರ್ತಿದ್ರಲ್ಲ, ಪ್ರೀಸ್ಟ್ ಅಂದರೆ ಒಂಥರ ಪೂಜಾರಿ ಥರ, ಆಯಿತಾ? ಪೂಜಾರಿ ಥರ ಇರ್ತಿದ್ರಲ್ಲ, ಇವ್ರು ಏನು ಮಾಡ್ತಿದ್ರು, ನೇಚರ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಿದ್ರು, ಆಯಿತಾ? ನೇಚರ್ ಬಗ್ಗೆ ತಿಳ್ಕೊತಿದ್ರು ಮತ್ತು ಅದನ್ನು ಬೇರೆಯವರಿಗೆ ತಿಳಿಸ್ತಿದ್ರು, ಆಯಿತಾ? ದ ಪ್ರೀಸ್ಟ್ ವೇರ್ ಸ್ಕಾಲರ್ಸ್ ಆ್ಯಂಡ್ ಶೋಲ್ಡರ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಪ್ರೊಟೆಕ್ಟಿಂಗ್ ರಿಟರ್ನ್ ಡಾಕ್ಯುಮೆಂಟ್ಸ್, ಆಯಿತಾ? ಈ ಪ್ರೀಸ್ಟ್ ಏನಿದ್ರು, ಇವರು ತುಂಬ ತಿಳ್ಕೊಂಡಿರೋರು ಆಗ್ತಿದ್ರು, ಸ್ಕಾಲರ್ಸ್ ಇರ್ತಿದ್ರು, ಮತ್ತು ಇವರ ಶೋಲ್ಡರ್ ಮೇಲೆ ಏನು ರೆಸ್ಪಾನ್ಸಿಬಿಲಿಟಿ ಇರ್ತಿತ್ತು ಮಕ್ಕಳೇ, ಈ ಏನು ರಿಟರ್ನ್ ಡಾಕ್ಯುಮೆಂಟ್ಸ್, ನಾನು ಅವಾಗಲೇ ಹೇಳಿದೆ, ಲ್ಯಾಂಗ್ವೇಜ್, ಸಿಂಬಾಲಿಕ್ ಲ್ಯಾಂಗ್ವೇಜ್ ಏನಿತ್ತಲ್ಲ, ಇದನ್ನು ಕಾಪಾಡುವಂತಹ ಜವಾಬ್ದಾರಿ ಇವರ ಶೋಲ್ಡರ್ ಮೇಲೆ ಇರ್ತಿತ್ತು, ಆಯಿತಾ?
ಇವ್ರ ಮೇಲೆ ಇರ್ತಿತ್ತು ಅನ್ನೋ ಹೇಳುವಂಥ ಮಾತದು. ಶೋಲ್ಡರ್ ಮೇಲೆ ಇರ್ತಿತ್ತು ಅಂದರೆ ಅದು ಇವ್ರ ಮೇಲೆ ಜವಾಬ್ದಾರಿಯಾಗಿತ್ತು ಅಂತ ಹೇಳೋ ಮಾತು, ಆಯಿತಾ. ಆ ರಿಟರ್ನ್ ಡಾಕ್ಯುಮೆಂಟ್ಸ್ ಮಕ್ಕಳ ಯಾರಿದು ಸೇಕ್ರೆಟ್ ಥರ ಯೂಸ್ ಮಾಡ್ತಿದ್ರು ಅಂದರೆ ಇದು ಯಾರು ಏನು ನಾರ್ಮಲ್ ಜನ ಇರ್ತಿದ್ರಲ್ಲ ಅವರೆಲ್ಲ ಇದು ಅರ್ಥ ಮಾಡ್ಕೊತಿದ್ದಿಲ್ಲ ಜಾಸ್ತಿ. ಇದೆಲ್ಲ ದೊಡ್ಡ ದೊಡ್ಡ ಏನು ರಿಚ್ ಪಾರ್ಟೀಸ್ ಅಥವಾ ಏನು ಪ್ರೀಸ್ಟ್ ಇವರೆಲ್ಲ ಇರ್ತಿದ್ರಲ್ಲ ಇವರಿಗಷ್ಟೇ ಅದು ಗೊತ್ತಾಗ್ತಿತ್ತು ಅಂತ ಹೇಳ್ತಿದ್ದಾರೆ. ದೆ ಬಿಲೀವ್ ಇನ್ ಲೈಫ್ ಆಫ್ಟರ್ ಡೆತ್. ಇವ್ರು ಏನು ಮಾಡ್ತಿದ್ರು, ಲೈಫ್ ಆದಮೇಲೆ ಒಂದು ಡೆತ್ ಇದೆ, ಆ ಡೆತ್ ಆದಮೇಲೂ ನಮಗೆ ಇನ್ನೊಂದು ಲೈಫ್ ಇದೆ ಅಂತ ಹೇಳ್ಬಿಟ್ಟು ಇವರು ಬಿಲೀವ್ ಮಾಡ್ತಾರೆ, ಹೌದಲ್ವಾ. ನಾವು ಬಿಲೀವ್ ಮಾಡ್ತೀವಿ, ನೀವು ಬಿಲೀವ್ ಮಾಡ್ತೀರಾ, ಹೌದಲ್ವಾ. ಇಲ್ಲೇನಾದರೂ ತಪ್ಪು ಮಾಡಿದ್ರೆ ಮತ್ತೆ ದೇವ್ರಿಗೆ ಹೋಗ್ಬಿಟ್ಟು ನಾವು ಏನು ಮಾಡಬೇಕು, ಎಲ್ಲದು ನಮ್ಮ ಜೀವನ ನಾವು ಹೇಗೆ ನಡೆಸಿದ್ವಿ ಅಂತ ಹೇಳ್ಬಿಟ್ಟು ಹೇಳಬೇಕು, ಹೌದಲ್ವಾ. ಅದಕ್ಕೆ ನಾವೇನು ಮಾಡ್ತೀವಿ, ತಪ್ಪು ಮಾಡೋದ್ರಿಂದ ಎಲ್ಲ ತುಂಬ ತಮ್ಮನ್ನ ತಾವು ಉಳಿಸ್ಕೊಳಕ್ಕೆ ಪ್ರಯತ್ನ ಪಡ್ತೀವಿ, ಹೌದಲ್ವಾ. ಇವರು ಕೂಡ ಅದನ್ನ ಬಿಲೀವ್ ಮಾಡ್ತಿದ್ರು. ದಿ ಬಿಲೀವ್ ದಟ್ ಮ್ಯಾನ್ ಹ್ಯಾಡ್ ಟು ಗಿವ್ ಅನ್ ಅಕೌಂಟ್ ಆಫ್ ಹಿಸ್ ಡೀಡ್ಸ್ ಆನ್ ಅರ್ತ್ ಟು ಒಸಿರಿಸ್, ಆಯ್ತಾ. ಇವ್ರು ಏನು ಬಿಲೀವ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಒಂದು ಮನುಷ್ಯ ಫುಲ್ ಅಕೌಂಟ್ ಏನು ಅವ್ನು ಮಾಡಿದ್ದಾನೆ, ಕರ್ತವ್ಯ ಕಾರ್ಯಗಳು ಏನು ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಡೀಡ್ಸ್ ಏನು ಅವ್ನು ಮಾಡಿದ್ದಾನೆ ಅನ್ನೋದು ಹೋಗ್ಬಿಟ್ಟು ಏನು ಫುಲ್ಲು ಈ ಭೂಮಿ ಮೇಲಿದ್ದು ಏನೆಲ್ಲ ನಾವು ಮಾಡಿದ್ದೀವಿ ಅದನ್ನ ಹೋಗ್ಬಿಟ್ಟು ಯಾರಿಗೆ ಇವರು ಹೇಳಬೇಕು ಅಂತ ಹೇಳ್ತಿದ್ರು, ಒಸಿರಿಸ್ಸಿಗೆ ನಾವು ಹೋಗ್ಬಿಟ್ಟು ಎಲ್ಲದು ಹೇಳಬೇಕಾಗತ್ತೆ ಅಂತ ಹೇಳಿದ್ರು. ದ ಮೋಸ್ಟ್ ಪವರ್ಫುಲ್ ಗಾಡ್ ಆಫ್ ಲೈಫ್ ಆಫ್ಟರ್ ಅರ್ತ್. ಇವರು ಒಸಿರಿಸ್ನ ಏನು ಅನ್ಕೊಂತಾರೆ, ಏನಂತ ನಂಬ್ತಾರೆ, ಮೋಸ್ಟ್ ಪವರ್ಫುಲ್ ಗಾಡ್ ಆನ್ ದ ಅರ್ತ್. ಇವರ ಗಾಡ್ ಯಾರು, ಒಸಿರಿಸ್ ಅಂತ ನೆನ್ಪಿಟ್ಕೊಳ್ಳಿ, ಆಯ್ತಾ. ಮೋಸ್ಟ್ ಪವರ್ಫುಲ್ ಗಾಡ್ ಆನ್ ದ ಅರ್ತ್ ಅಂತ ಇವರು ಹೇಳ್ತಾರೆ. ಲೈಫ್ ಆ್ಯಂಡ್ ಆಫ್ಟರ್ ಡೆತ್, ದ ಮೋಸ್ಟ್ ಪವರ್ಫುಲ್ ಗಾಡ್ ಆಫ್ ಲೈಫ್ ಆ್ಯಂಡ್ ಆಫ್ಟರ್ ಡೆತ್ ಆದಮೇಲೆ ಪವರ್ಫುಲ್ ಗಾಡ್ ಒಸಿರಿಸ್. ದ ಪ್ರೀಸ್ಟ್ ಕನ್ಸಿಡರ್ಡ್ ದಟ್ ಲೈಫ್ ಆನ್ ಅರ್ತ್ ವಾಸ್ ಟೆಂಪರರಿ ಆ್ಯಂಡ್ ವಾಸ್ ನೀಡೆಡ್ ಓನ್ಲಿ ಟು ಪ್ರಿಪೇರ್ ಫಾರ್ ದ ನೆಕ್ಸ್ಟ್ ಲೈಫ್. ಇದೇನು ಲೈಫ್ ಇದೆ, ನಾವು ಭೂಮಿ ಮೇಲೆ ಏನಿದ್ದೀವಿ ಇದು ನಮ್ಮ ಟೆಂಪರರಿ ಲೈಫ್, ಇದೊಂದು ಟೆಸ್ಟ್ ಇದ್ದಂಗೆ ಅಂತ ಹೇಳ್ತಾರೆ. ಇದಾದಮೇಲೆ ಇಲ್ಲಿ ನಾವು ಯಾಕೆ ಬಂದಿದ್ದೀವಿ ಭೂಮಿ ಮೇಲೆ ಅಂದರೆ ಇದೊಂದು ನಮಗೆ ಟೆಸ್ಟ್, ಇದರಲ್ಲಿ ನಾವು ಗೆದ್ದರೆ ಆ ಟೆಸ್ಟಲ್ಲಿ ನಾವು ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ನಮಗೆ ಮುಂದಿನ ಲೈಫ್ ಆಫ್ಟರ್ ಡೆತ್ ಮೇಲೆ ಏನು ಲೈಫ್ ಇದೆ ಅದು ನಮಗೆ ಈಸಿಯಾಗಿ ಇರುತ್ತೆ ಅಂತ ಇವರ ಪ್ರೀಸ್ಟ್ ಹೇಳ್ತಾರೆ, ಆಯಿತಾ. ನೆಕ್ಸ್ಟ್, ದಸ್ ದ ಹೋಲ್ ಆಫ್ ದಿ ನೈಲ್ ವ್ಯಾಲಿ ವಾಸ್ ರಿಸರ್ವ್ಡ್ ಫಾರ್ ದಿ ಡೆಡ್, ಆಯಿತಾ. ಇವ್ರು ಏನು ಮಾಡಿದ್ದಾರೆ, ಹೋಲ್ ನೈಲಿನ ವ್ಯಾಲಿ ಏನಿದೆ ಆ ಜಾಗ ಏನಿದೆ ಡೆತ್ ಆದಮೇಲೆ ಅಲ್ಲಿ ಏನು ಬಾಡಿನ ಪ್ರಿಸರ್ವ್ ಮಾಡೋದಕ್ಕೆ ಯೂಸ್ ಮಾಡ್ಕೊತಾರೆ. ಡೆಡ್ ಬಾಡಿ ವುಡ್ ಬಿ ಸ್ಮಿಯರ್ಡ್ ವಿತ್ ಅ ವೇರಿಯಸ್ ಕೆಮಿಕಲ್ಸ್ ಆ್ಯಂಡ್ ರ್ಯಾಪ್ಡ್ ವಿತ್ ಅ ಥಿನ್ ಕ್ಲಾತ್. ಇವ್ರು ಏನು ಮಾಡ್ತಾರೆ, ಡೆತ್ ಆದಮೇಲೆ ಆ ಬಾಡಿನ ಏನು ಮಾಡ್ತಾರೆ, ಸ್ವಲ್ಪ ಕೆಮಿಕಲ್ಸ್ಗಳನ್ನು ಹಾಕ್ಬಿಟ್ಟು ಅದು ಕೊಳ್ತು ಹೋಗಿಲ್ದಂಗೆ ನೋಡ್ಕೊಳ್ಳೋಕ್ಕೆ ಕೆಮಿಕಲ್ಸ್ ಹಾಕ್ಬಿಟ್ಟು ಅದರಲ್ಲಿರುವಂತಹ ಒಳಗೇನು ನಮ್ಮ ಪಾರ್ಟ್ಸ್ ಇರುತ್ತೆ ನೋಡಿ ಮಕ್ಕಳೇ, ಬಾಡಿ ಪಾರ್ಟ್ಸ್, ಹಾರ್ಟ್, ಕಿಡ್ನಿ, ಲೀವರ್, ಈ ಥರ ಏನು ಕೊಳ್ತು ಹೋಗುವಂಥ ಅಂಶಗಳಿರುತ್ತಲ್ಲ ಇದನ್ನೆಲ್ಲ ಹೊರಗಡೆ ತೆಗೆದುಬಿಟ್ಟು ನಮ್ಮ ಬಾಡಿನ ಎಲ್ಲ ಕೆಮಿಕಲಿಂದ ಸ್ಮಿಯರ್ ಮಾಡಿಬಿಡ್ತಾರೆ, ಕೆಮಿಕಲ್ ಹಾಕ್ಬಿಡ್ತಾರೆ ಬಾಡಿ ಮೇಲೆ. ಆಮೇಲೆ ಥಿನ್ ಬಟ್ಟೆ ತೊಗೊಂಡ್ಬಿಟ್ಟು ಅದನ್ನು ಸುತ್ತಾರೆ ಬಾಡಿ ಮೇಲೆ, ಆಯಿತಾ. ಸುತ್ತಬಿಟ್ಟು ಅದನ್ನು ಮಮ್ಮಿ ಥರ ಕ್ರಿಯೇಟ್ ಮಾಡ್ತಾರೆ. ದ ಎಂಟೈರ್ ಬಾಡಿ ವಾಸ್ ಇನ್ ದ ವೇ ರ್ಯಾಪ್ ಪ್ರಿಸರ್ವ್ಡ್, ದ ಬಾಡಿ ಪ್ರೊಟೆಕ್ಟೆಡ್ ದಸ್ ವಾಸ್ ಕಾಲ್ಡ್ ಮಮ್ಮಿ, ಆಯಿತಾ. ಈ ಥರ ಪ್ರಿಸರ್ವ್ ಮಾಡ್ತಾರೆ, ಬಟ್ಟೆನ ಸುತ್ತಾರೆ, ಆ ಪ್ರಿಸರ್ವ್ ಮಾಡಿರೋ ಬಾಡಿನ ಏನಂತಾರೆ, ಮಮ್ಮಿ ಅಂತ ಹೇಳ್ಬಿಟ್ಟು ಕರೀತಾರೆ, ಆಯಿತಾ. ಏನಂತ ಕರೀತಾರೆ ಮಕ್ಕಳೇ, MUMMY, ಮಮ್ಮಿ ಅಂತ ಹೇಳ್ಬಿಟ್ಟು ಆ ಬಾಡಿನ ಹೆಸರು ಕೊಟ್ಟಿದ್ದಾರೆ. ಇಟ್ ವುಡ್ ಬಿ ಕೆಪ್ಟ್ ಇನ್ ಅ ಸ್ಪೆಷಲ್ ಡಿಸೈನ್ ಕಾಫಿನ್. ಇದನ್ನು ಯಾವ್ದ್ರಲ್ಲಿ ಇಡ್ತಾರೆ ಮಕ್ಕಳೇ, ಕಾಫಿನಲ್ಲಿ ಇಡ್ತಾರೆ. ಕಾಫಿನ್ ಅಂದರೆ ಇದು ಏನಂತ ಹೇಳ್ತಾರೆ, ಶವಪೆಟ್ಟಿಗೆ ಅಂತ ಹೇಳ್ತಾರೆ ನೋಡಿ, ಶವಪೆಟ್ಟಿಗೆಯಲ್ಲಿ ಇಡ್ತಾರೆ, ಆಯಿತಾ. ದ ಗ್ರೇವ್ ವಾಸ್ ಕನ್ಸಿಡರ್ಡ್ ದ ಟ್ರೂ ಪ್ಲೇಸ್ ಆಫ್ ಆನ್ ಈಜಿಪ್ಷಿಯನ್. ಸತ್ಯವಾದ ಜಾಗ ಯಾವುದು ಅಂದರೆ ಮಕ್ಕಳೇ, ಸಮಾಧಿ ಅಂತ ಇವರು ಹೇಳ್ತಾರೆ. ಗ್ರೇವ್ ಅಂದರೆ ಸಮಾಧಿ, ಆಯಿತಾ. ಹೆನ್ಸ್ ಆಲ್ ಅರೌಂಡ್ ದ ಡೆಡ್ ಬಾಡಿ ಐಟಮ್ಸ್ ನೀಡೆಡ್ ಫಾರ್ ಡೈಲಿ ಯೂಸ್ ಆ್ಯಂಡ್ ಸ್ಮಾಲ್ ಡಾಲ್ಸ್ ಆಫ್ ಕುಕ್ ಆ್ಯಂಡ್ ಬಾರ್ಬರ್ ವುಡ್ ಬಿ ಕೆಪ್ಟ್ ಟು ಫುಲ್ಫಿಲ್ ಆಲ್ ಫ್ಯೂಚರ್ ನೀಡ್ಸ್. ಇವರೇನು ಮಾಡ್ತಾರೆ, ಅವರಿಗೆ ಏನು ಇಷ್ಟ ಆಗಿರುತ್ತಲ್ಲ ವಸ್ತುಗಳು ಅಥವಾ ಅವ್ರ ಪೆಟ್ಸ್ ಅಥವಾ ಏನು ಅವರಿಗೆ ಇಷ್ಟವಾದ ಕೆಲಸ ಏನಿರುತ್ತಲ್ಲ ಅದಕ್ಕೆ ಬೇಕಾಗಿರೋವಂಥ ಬೇಸಿಕ್ ನೀಡ್ಸಿಗೆ ಏನು ಥಿಂಗ್ಸ್ ಬೇಕು. ಫಾರ್ ಎಕ್ಸಾಂಪಲ್ ಡಾಲ್ಸ್, ಬಾರ್ಬರ್ ಅಂದರೆ ಮಕ್ಕಳ ಈ ಕಟ್ಟಿಂಗ್ ಶೇವಿಂಗ್ ಮಾಡ್ತಾರಲ್ಲ ಅವ್ರಿಗೆ ಹೇಳ್ತಾರೆ. ಕುಕ್ ಅಂದರೆ ಅಡುಗೆ ಮಾಡೋರಿಗೆ ಕುಕ್ ಅಂತ ಹೇಳ್ತಾರೆ, ಆಯಿತಾ. ಇಂತಹದ್ದು ಏನು ಡಾಲ್ಸ್ಗಳನ್ನು ಅವ್ರೇನು ಮಾಡ್ತಿದ್ರು ಆ ಡೆಡ್ ಬಾಡಿ ಜೊತೆ ಅದನ್ನು ಕೂಡ ಇಟ್ಟು ಕಾಫಿನಲ್ಲಿ ಇಡ್ತಾರೆ. ಯಾಕಂದರೆ ಮುಂದಿನ ಜೀವನ ಇದೆ, ಡೆತ್ ಆದಮೇಲೆ ಜೀವನ ಇದೆ ಅಂತ ಇವ್ರು ಹೇಳ್ತಿದ್ದಾರಲ್ಲ, ಆ ಜೀವನಕ್ಕೆ ಹೋದ್ಮೇಲೆ ಇವರು ಇದನ್ನು
ಇವರಿಗೆ ಇದು ಬೇಕು ವಸ್ತುಗಳು ಅಂದರೆ ಯೂಸ್ ಮಾಡ್ಕೊಳಕ್ಕೆ ಆಗಲಿ ಅಂತ ಹೇಳ್ತಾರೆ ಆಯಿತಾ. ಇನ್ ದ ಬಿಗಿನಿಂಗ್ ಗ್ರೇವ್ಸ್ ವೇರ್ ಕ್ರಿಯೇಟೆಡ್ ಬೈ ಕಾರ್ವಿಂಗ್ ಇನ್ ಟು ಬೋಲ್ಡರ್ಸ್ ಆನ್ ದ ಹಿಲ್ಸ್ ಆಯಿತಾ. ಇದೇನು ಮಾಡ್ತಿದ್ರು, ತುಂಬ ದೊಡ್ಡ ದೊಡ್ಡ ರಾಕ್ಸ್ ಇರ್ತಿದ್ರಲ್ಲ, ಆ ರಾಕ್ಗಳನ್ನು ಏನು ಮಾಡಿಬಿಟ್ಟು ಕೆತ್ತನೆ ಮಾಡಿಬಿಟ್ಟು ಇವ್ರು ಏನು ಮಾಡ್ತಿದ್ರು, ಗ್ರೇವ್ ಆಯಿತಾ, ಸಮಾಧಿನ ಕ್ರಿಯೇಟ್ ಮಾಡ್ತಿದ್ರು. ಎಲ್ಲಿ, ಹಿಲ್ಸ್ ಜಾಗದಲ್ಲಿ. ಆಸ್ ದ ಈಜಿಪ್ಷಿಯನ್ಸ್ ಮೂವ್ ನಾರ್ತ್ ಕಡೆಗೆ ಈಜಿಪ್ಷಿಯನ್ಸ್ ಮೂವ್ ಆದಮೇಲೆ ದೇ ಹ್ಯಾಡ್ ಟು ಕನ್ಸ್ಟ್ರಕ್ಟ್ ಗ್ರೇವ್ಸ್ ಇನ್ ದ ಡೆಸರ್ಟ್ ಇಟ್ ಸೆಲ್ಫ್. ಆಮೇಲೆ ಇವ್ರು ನಾರ್ತ್ ಕಡೆ ಮೂವ್ ಆದಮೇಲೆ ಏನಾಯಿತು ಮಕ್ಕಳೇ, ಇವರೇ ಗ್ರೇವ್ಸ್ನ ಸಮಾಧಿಗಳನ್ನು ಎಲ್ಲಿ, ಡೆಸರ್ಟ್ ಮೇಲೆ ಕಟ್ಟೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಟಾಲ್ ಟವರ್ಸ್ ವೇರ್ ಬಿಲ್ಟ್ ಆನ್ ದೀಸ್ ಗ್ರೇವ್ಸ್ ಯೂಸಿಂಗ್ ಹ್ಯೂಜ್ ಬ್ಲಾಕ್ಸ್ ಆಫ್ ಸ್ಟೋನ್ಸ್ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದ ಎಟರ್ನಲ್ ಸ್ಲೀಪ್ ಆಫ್ ದಿ ಡೆಡ್ ಆಯಿತಾ. ಇವರು ಪ್ರೊಟೆಕ್ಟ್ ಮಾಡೋದಕ್ಕೆ, ಅದೇನು ಡೆತ್ ಆದಮೇಲೆ ಏನು ಸ್ಲೀಪಲ್ಲಿ ಹೋಗಿದೆ ಆ ಮನುಷ್ಯ, ಏನು ನಿದ್ದೆ ಮಾಡ್ತಿದೆ ಅಂತ ಏನು ಹೇಳ್ತಿದ್ದಾರೆ, ಆ ಮನುಷ್ಯ ಪ್ರೊಟೆಕ್ಟೆಡ್ ಆಗಿರಲಿ ಅಂತ ಹೇಳ್ಬಿಟ್ಟು ಬ್ಲಾಕ್ಸ್ ಆಫ್ ಸ್ಟೋನ್ಸ್ನ ತೊಗೊಂಡ್ಬಿಟ್ಟು ಸಮಾಧಿನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಿಂಗ್ಸ್ ಆ್ಯಂಡ್ ವೆಲ್ದಿ ಪೀಪಲ್ ವೈಡ್ ವಿತ್ ಈಚ್ ಅದರ್ ಟು ಬಿಲ್ಡ್ ಟಾಲರ್ ಆ್ಯಂಡ್ ಟಾಲರ್ ಟವರ್ಸ್. ಇದರಲ್ಲೂ ನೋಡಿ, ಸತ್ತಾದ್ಮೇಲೂ ಈ ಕಿಂಗು ಇಷ್ಟು ದೊಡ್ಡ ಇದ್ದ, ಇಷ್ಟು ರಿಚ್ ಇದ್ದ ಅಂತ ಇವನ್ ಟವರ್ ದೊಡ್ಡಕ್ಕೆ ಕಟ್ಟಿದ್ರೆ, ಇನ್ನು ಬೇರೆ ಕಿಂಗ್ಡಮ್ ಅವ್ರೇನು ನಮ್ಮ ಕಿಂಗು ತುಂಬ ಇವ್ರಿಗಿಂತ ಜಾಸ್ತಿ ಇದು ಅಂತ ಅವ್ರು ಇನ್ನೂ ದೊಡ್ಡಕ್ಕೆ ಕಟ್ಟಿಸ್ಕೊಳ್ಳೋದು, ಮತ್ತು ಸಾಯೋದ್ಕಿಂತ ಮುಂಚೆನೇ ಟವರ್ಗಳನ್ನು ಕಟ್ಟಿಸ್ಕೊಳ್ಳೋದು, ಇಂಥದ್ದೆಲ್ಲ ನಡೀತಿತ್ತು ಆಯಿತಾ. ದ ಗ್ರೀಕ್ಸ್ ಕಾಲ್ಡ್ ದೀಸ್ ಸ್ಟ್ರಕ್ಚರ್ಸ್ ಪಿರಮಿಡ್ಸ್. ಈ ಸ್ಟ್ರಕ್ಚರ್ಸ್ನ ಏನು ಇವರು ಸಮಾಧಿಗಳನ್ನ ಕಟ್ಕೊಂಡಿದಾರಲ್ಲ ಇಷ್ಟಿಷ್ಟುದ್ದ, ಇದನ್ನ ಗ್ರೀಕ್ಸ್ ಏನಂತ ಕರೀತಾರೆ ಮಕ್ಕಳೇ, ಪಿರಮಿಡ್ಸ್ ಅಂತ ಕರೀತಾರೆ ಆಯ್ತಾ. ಪಿರಮಿಡ್ಸ್ ಅಂತ ಯಾರು ಕರೆಯೋದು, ಗ್ರೀಕ್ ದೇಶದವರು ಇದನ್ನ ಪಿರಮಿಡ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ನೆಕ್ಸ್ಟ್, ದ ಕಿಂಗ್ ಆಫ್ ಈಜಿಪ್ಟ್ ವೇರ್ ಕಾಲ್ಡ್ ಫರೋಸ್ ಅಂತ ಹೇಳ್ಬಿಟ್ಟು ಕರೀತಾರೆ, ಅಥವಾ ಫರೋ ಅಂತ ಹೇಳ್ಬಿಟ್ಟು ಕರೀತಾರೆ. ಇದನ್ನ ಅರೇಬಿಕಲ್ಲಿ ಫಿರೋನ್ ಅಂತ ಹೇಳ್ಬಿಟ್ಟು ಕರೀತಾರೆ ಆಯ್ತಾ. ಫರೋಸ್ ಅಥವಾ ಫರೋ ಅಂತ ಹೇಳ್ಬಿಟ್ಟು ಕಿಂಗ್ಸ್ನ ಕರೀತಾರೆ. ಕಿಂಗ್ನ ಇಲ್ಲಿ ಏನಂತ ಕರೀತಾರೆ, ಫರೋ ಅಂತ ಕರೀತಾರೆ. ಫರೋ ಅಂತ ಹೇಳ್ಬಿಟ್ಟು ಕಿಂಗ್ನ ಕರೀತಾರೆ. ಮೀನ್ಸ್ ಅ ಪರ್ಸನ್ ಹೂ ಲಿವ್ಸ್ ಇನ್ ಅ ಪ್ಯಾಲೆಟಿಯಲ್ ಹೌಸ್ ಅಂದರೆ ಇದೇನು ಕ್ಯಾಸಲ್, ಪ್ಯಾಲೇಸ್ ಅಂತೆಲ್ಲ ಹೇಳ್ತೀವಲ್ಲ ಅದನ್ನ ಆಯ್ತಾ. ಪ್ಯಾಲೇಸ್ಗಳಲ್ಲಿ ಇರೋನ ಏನು ಕಿಂಗ್ ಅಂತ ಫರೋ ಅಂತ ಹೇಳ್ಬಿಟ್ಟು ಕರೀತಾರೆ. ದ ಪೀಸೆಂಟ್ ಹೂ ಹ್ಯಾಡ್ ಅಕ್ಸೆಪ್ಟೆಡ್ ದ ರೂಲ್ ಆಫ್ ಪವರ್ಫುಲ್ ಆಸಿರಿಸ್ ನಾವು ಅಕ್ಸೆಪ್ಟೆಡ್ ದ ರೂಲ್ ಆಫ್ ಫರೋ ಟು. ಈ ಏನು ಪೀಸೆಂಟ್ಸ್ ಇದ್ರಲ್ಲ, ಸ್ವಲ್ಪ ಜಾಗನ ಇಟ್ಕೊಂಡು ಅಗ್ರಿಕಲ್ಚರ್ ಮಾಡ್ಕೊಂಡು ತಿನ್ನೋರು ಅಂತ ಹೇಳಿದ್ನಲ್ಲ ನಾನು, ಅಥವಾ ರೆಂಟಿಗೆ ತಗೊತಾರೆ ಅಥವಾ ಇವ್ರದ್ದು ಜಾಗ ಆಗಿರುತ್ತೆ. ಇವರು ಏನು ಮಾಡ್ತಿದ್ರು, ಗಾಡನ್ನ, ಆಸಿರಿಸ್ನ ಅಕ್ಸೆಪ್ಟ್ ಮಾಡ್ತಿದ್ರು, ಹೌದಲ್ವಾ. ಇವರೇ ಗಾಡ್ ಆಯಿತಾ. ನಾವು ಏನು ಜೀವಿಸ್ತಿದ್ದೀವಿ ಇವಾಗಲೂ ಕೂಡ ಇವರೇ ಗಾಡ್ ನಮಗೆ. ಆಮೇಲೆ ನಮ್ಮ ಡೆತ್ ಆದಮೇಲೂ ಕೂಡ ಇವರೇ ಗಾಡ್ ಅಂತ ಹೇಳ್ಬಿಟ್ಟು ಒಪ್ಕೊಂತಿದ್ರಲ್ಲ, ಇವ್ರು ಯಾರನ್ನ ಮತ್ತೆ ಒಪ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಫರೋ ಅಂತ ಏನು ಕಿಂಗ್ ಬರ್ತಿದ್ನಲ್ಲ ಅವರು ಕೂಡ ಕಿಂಗ್ ಅನ್ನೋದು ಒಪ್ಕೊಂಡ್ರು ಆಯಿತಾ. ಆಫ್ಟರ್ ಎನ್ ಇಂಡಿಪೆಂಡೆಂಟ್ prosperous life for 20 centuries, Egypt was ruled over by Arabian shepherd tribe called Hyksos, which attacked it and after defeating it ruled for 500 years. ಆಮೇಲೆ ಏನಾಯಿತು, ಇವರೆಲ್ಲ ಒಪ್ಕೊಂಡ್ರು. ಆಮೇಲೆ ಇಂಡಿಪೆಂಡೆಂಟ್ ಆಗಿ ಫಾಸ್ಫರಸ್ ಆಗಿ ಒಳ್ಳೆ ಗುಡ್ ಲೈಫ್ನ, ರಿಚ್ ಲೈಫ್ನ ಸ್ವತಂತ್ರವಾಗಿ ಇವರು ಏನು ಮಾಡ್ತಿದ್ರು ಮಕ್ಕಳೇ, 20 years ತನಕ ಇವರು ಹೀಗೆ ಬದುಕ್ತಿದ್ರು. ಆಮೇಲೆ ಏನಾಯಿತು, ಈಜಿಪ್ಟ್ ವಾಸ್ ರೂಲ್ಡ್ ಓವರ್ ಬೈ ಅರೇಬಿಯನ್ ಶೆಫರ್ಡ್ ಅಂದರೆ ಇದೇನು ಶಿಪ್ಗಳನ್ನೆಲ್ಲ ಇಟ್ಕೊಂಡು ಸಾಕ್ತಿರ್ತಾರಲ್ಲ ಅವ್ರನ್ನ ನಾವು ಶೆಫರ್ಡ್ ಅಂತ ಕರಿತೀವಿ ಆಯಿತಾ. ಇವ್ರು ಏನು ಮಾಡಿದ್ರು, ಅರೇಬಿಯಾದ ಶೆಫರ್ಡ್ಸ್ ಏನು ಮಾಡಿದ್ರು, ಟ್ರೈಬ್, ಒಂದು ಸಣ್ಣ ಟ್ರೈಬ್ ಏನು ಮಾಡಿತು, ಕಾಲ್ಡ್ ಹೈಕ್ಸಾಸ್ ಆಯಿತಾ. ಟ್ರೈಬ್ ಯಾವುದು, ಹೈಕ್ಸಾಸ್ ಅನ್ನೋ ಟ್ರೈಬು ಏನು ಮಾಡ್ತು, ಇವರಿಗೆ ಅಟ್ಯಾಕ್ ಮಾಡ್ತು ಆಯಿತಾ. ಅಟ್ಯಾಕ್ ಮಾಡಿ ಡಿಫೀಟ್ ಮಾಡ್ತು ಆಯಿತಾ. ಇವರಿಗೆ ಸೋಲ್ಸ್ ಆದಮೇಲೆ ಇವ್ರ ಮೇಲೆ ಎಷ್ಟು ವರ್ಷಗಳು, 500 years ಆಯಿತಾ, 500 ವರ್ಷಗಳು ಇವ್ರ ಮೇಲೆ ಆಳ್ವಿಕೆ ನಡೆಸ್ತು. ಯಾರ ಮೇಲೆ, ಈಜಿಪ್ಷಿಯನ್ಸ್ ಮೇಲೆ ಆಳ್ವಿಕೆ ನಡೆಸ್ತು. ದೇ ಲೂಟೆಡ್ ದ ವೆಲ್ತ್ ಆಫ್ ದ ನೇಟಿವ್ಸ್. ಇವರ ವೆಲ್ತ್ ಏನು ಮಾಡ್ತು, ಲೂಟಿ ಮಾಡ್ತು ಆಯಿತಾ. ಆ್ಯಂಡ್ ಹೆನ್ಸ್ ಡಿಡ್ ನಾಟ್ ಬಿಕಮ್ ಪಾಪ್ಯುಲರ್, ಅದಕ್ಕೆ ಪಾಪ್ಯುಲರ್ ಆಗಿಲ್ಲ. ದ ಜೀವ್ಸ್ ಹೂ ಕೇಮ್ ವಾಂಡ್ರಿಂಗ್ ಥ್ರೂ ದ ಡೆಸರ್ಟ್ಸ್ ಇನ್ ಸರ್ಚ್ ಆಫ್ ಶೆಲ್ಟರ್ ವೆರ್ ಆಲ್ಸೋ ಹೇಟೆಡ್ ಬೈ ದ ಪೀಪಲ್ ಆಫ್ ಈಜಿಪ್ಟ್ ಆಯಿತಾ. ಆಮೇಲೆ ಏನಾಯಿತು, ಜೀವ್ಸ್ ಅನ್ನೋರು ಬಂದರು. ಜೀವ್ಸ್ ಬಂದ್ಬಿಟ್ಟು ಇವ್ರು ಯಾಕೆ ಬಂದರು ಅಂದರೆ ಮಕ್ಕಳೇ, ಇವರಿಗೆ ಶೆಲ್ಟರ್ ಇದ್ದಿಲ್ಲ ಆಯಿತಾ.
ನೀವು ಹಿಟ್ಲರ್ ಬಗ್ಗೆ ಕೇಳಿದ್ದೀರಾ ಮಕ್ಕಳೇ? ಹಿಟ್ಲರ್ ಏನು ಮಾಡ್ತಿದ್ರು, ನಾನಿದು ಸಣ್ಣ ಕತೆ ಹೇಳ್ತಿರೋದು ನಿಮಗೆ, ಇದರಲ್ಲಿಲ್ಲ, ಅದು ನಾನು ಸಪ್ರೇಟಾಗಿ ಹೇಳ್ತಿರೋದು. ಹಿಟ್ಲರ್ ಬಗ್ಗೆ ಕೇಳಿದ್ದೀರಾ? ಹಿಟ್ಲರಿಗೆ ತುಂಬ ಇದಿತ್ತು ಜೀವ್ಸ್ ಮೇಲೆ, ಆಯಿತಾ. ಜೀವ್ಸ್ ಈಗ ಅವರಿಗೆ ಅವರು ಬದುಕಕ್ಕೆ ಬಿಡ್ತಿದ್ದಿಲ್ಲ. ಹಿಟ್ಲರ್ ಎಲ್ಲೆಲ್ಲಿ ಸಿಗ್ತಾರೋ ಅಲ್ಲಲ್ಲಿ ಸಾಯ್ಸಕ್ಕಂತ ಹೇಳಿಬಿಟ್ಟು ಏನು ಮಾಡಿದರು, ರೂಲ್ನ ತೆಗ್ದಿದ್ರು. ಅದಕ್ಕೆ ಈ ಜೀವ್ಸ್ ಏನು ಮಾಡ್ತಿದ್ರು, ಐ ಥಿಂಕ್ ಇದು ನಾನು ಬೇಡ ಬಿಡಿ, ಈ ಸ್ಟೋರಿಲಿ ಬೇಡ, ಆಯಿತಾ, ನೆಕ್ಸ್ಟ್ ಟೈಮ್ ಹೇಳ್ತೀನಿ. ದೇ ಲೂಟೆಡ್ ದ ವೆಲ್ತ್ ಆಫ್ ದಿ ನೇಟಿವ್ಸ್. ಈಗ ಬರಲ್ಲ ಅದು ಸ್ಟೋರಿ, ನಾನು ಸಿವಿಲೈಸೇಷನ್ಸ್ ಬಗ್ಗೆ ಮಾತಾಡ್ತಿದ್ದೀನಿ, ಅದು ಆಮೇಲೆ ಬರುವಂಥದ್ದು, ಆಯಿತಾ, ಈಗಲ್ಲ. ಆ್ಯಂಡ್ ಹೆನ್ಸ್ ಡಿಡ್ ನಾಟ್ ಬಿಕಮ್ ಪಾಪ್ಯುಲರ್. ಆಮೇಲೆ ಏನಾಯಿತು, ಜೀವ್ಸ್ ಈ ಜಾಗನ ಹುಡ್ಕೊಳ್ತಾ ಬಂದರು, ಆಯಿತಾ. ಇದು ನಾನು ಸಿವಿಲೈಸೇಷನ್ಸ್ ಬಗ್ಗೆ ತುಂಬ ಹಿಂದೆದು ಮಾತಾಡ್ತಿರೋದು, ಅದು ಆಗಿರೋದು ಹಿಟ್ಲರ್ ಟೈಮಲ್ಲಿ, ಆಯಿತಾ. ಅದಿನ್ನ ಮುಂದೆ ಬರುತ್ತೆ, ಅದು ಬಂದಾಗ ಮಾತಾಡೋಣ. ಜೀವ್ಸ್ ಏನು ಮಾಡಿದ್ರು, ಶೆಲ್ಟರ್ನ ಹುಡ್ಕೋ ಅಂತ ಬಂದರು. ಬಂದಾಗ ಈ ಡೆಸರ್ಟಲ್ಲಿ ಇವರಿಗೇನು ಈಜಿಪ್ಷನ್ಸ್ ಹತ್ರ ಇವರಿಗೆ ಶೆಲ್ಟರ್ ಸಿಕ್ತು. ಆದರೆ ಇವರೇನು ಈಜಿಪ್ಷಿಯನ್ ಪೀಪಲ್ ಇವರಿಗೆ ಕೂಡ ಹೇಟ್ ಮಾಡ್ತಿದ್ರು. ಬೈ ಕೋಆಪ್ರೇಟಿಂಗ್ ವಿತ್ ದ ಫಾರಿನ್ ರೂಲ್ ಆಫ್ ಜೀವ್ಸ್ ಈವನ್ ಅಸೈಟೆಡ್ ದೆಮ್ ಇನ್ ಕಲೆಕ್ಟಿಂಗ್ ಟ್ಯಾಕ್ಸ್ ಆ್ಯಂಡ್ ಇನ್ ಅಡ್ಮಿನಿಸ್ಟ್ರೇಷನ್. ಇವ್ರು ಏನು ಮಾಡಿದ್ರು, ಏನು ಹೈಕೋಸ್ ಇದ್ರಲ್ಲ ಇವರಿಗೆ ಹೆಲ್ಪ್ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಹೇಗೆ ಇದನ್ನು ಟ್ಯಾಕ್ಸ್ನ ಎಲ್ಲ ಕಲೆಕ್ಟ್ ಮಾಡೋದಕ್ಕೆ ಮತ್ತು ಅಡ್ಮಿನಿಸ್ಟ್ರೇಷನ್ ನಡೆಸೋದಕ್ಕೆಲ್ಲ ಹೆಲ್ಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ 1700 ಬಿಫೋರ್ ಕಾಮನ್ ಎರಾ ದ ಪೀಪಲ್ ಆಫ್ ಥೀಬ್ಸ್ ರೋಸ್, ಆಯಿತಾ, ಇನ್ ರಿವೋಲ್ಟ್ ಅಗೇನ್ಸ್ಟ್ ದ ಫಾರಿನರ್ಸ್. After a prolonged conflict, they succeeded in driving Hyksos out of their country. Egypt became free once again. After 1,000 years, it came under the rule of Sardanapalus of Assyria. Okay, Assyria ಅಂತ ಹೇಳ್ತೀವಿ ಅಥವಾ Assyria. Assyria is okay. Okay. In 1700 ಬಿಫೋರ್ ಕಾಮನ್ ಎರಾ ಪೀಪಲ್ ಆಫ್ ಥೀಬ್ಸ್, ಆಯಿತಾ, ಇದೇ ಈಜಿಪ್ಷಿಯನಲ್ಲೇ ಒಂದು ಸಿಟಿ ಆಫ್ ಈಜಿಪ್ಟ್, ಆಯಿತಾ. ಥೀಬ್ಸ್ ಅನ್ನೋದು ಒಂದು ಸಿಟಿ ಆಫ್ ಈಜಿಪ್ಟ್. ಈ ಈಜಿಪ್ಟ್ ಸಿಟಿಯವರು, ಈ ಥೀಬ್ಸ್ ಅನ್ನೋ ಸಿಟಿಯವರು ಏನು ಮಾಡಿದ್ರು, ರಿವೋಲ್ಟ್ ಮಾಡಿದ್ರು, ಫೈಟ್ ಮಾಡಿದ್ರು ಅಗೇನ್ಸ್ಟ್, ಯಾರ ಅಗೇನ್ಸ್ಟ್, ಫಾರಿನರ್ಸ್. ಫಾರಿನರ್ಸ್ ಅಂದರೆ ಇವರಿಗೆ ಯಾರೀಗ ಹೈಕೋಸಸ್, ಆಯಿತಾ, ಹೈಕ್ಸಸ್. ಇವ್ರ ಅಗೇನ್ಸ್ಟ್ ಇವರು ಫೈಟ್ ಮಾಡ್ತಾರೆ. ಆಫ್ಟರ್ ಅ ಪ್ರೊಲಾಂಗ್ಡ್ ಕಾನ್ಫ್ಲಿಕ್ಟ್, ಒಂದು ದೊಡ್ಡ ಜಗಳ ಆದಮೇಲೆ ಏನಾಗುತ್ತೆ, ದೇ ಸಕ್ಸಿಡೆಡ್ ಇನ್ ಡ್ರೈವಿಂಗ್ ಹೈಕೋಸ್ ಔಟ್ ಆಫ್ ದರ್ ಕಂಟ್ರಿ. ಇವರಿಗೆ ಹೊರಗೆ ಹಾಕ್ತಾರೆ, ಆಯಿತಾ. ಈಜಿಪ್ಟ್ ಬಿಕೇಮ್ ಫ್ರೀ ಒನ್ಸ್ ಅಗೇನ್. ಮತ್ತೆ ಇದು ಮೊದಲು ಹೇಗೆ ಫ್ರೀ ಇತ್ತು ಹಾಗೆ ಫ್ರೀ ಆಗುತ್ತೆ. ಆಫ್ಟರ್ 1000 ಇಯರ್ಸ್, 1000 ವರ್ಷಗಳ ಆದಮೇಲೆ ಇಟ್ ಕೇಮ್ ಅಂಡರ್ ದ ರೂಲ್ ಆಫ್ ಸರ್ದನಾಪಾಲುಸ್, ಆಯಿತಾ. ಸರ್ದನಾಪಾಲುಸ್ ಅನ್ನೋ ಕಿಂಗ್ ಅಂಡರಿಗೆ ಬರ್ತಾರೆ. ಪಾಲುಸ್ ಅನ್ನೋ ಕಿಂಗು, ಇವ್ರೇನು ಕಿಂಗ್, ಯಾರ ಕಿಂಗ್ ಇವರು, ಐಸಿರಿಯಾದ ಕಿಂಗ್, ಆಯ್ತಾ. ಐಸಿರಿಯಾದ ಕಿಂಗ್ ಸರ್ದನಾಪಾಲುಸ್ ಅಂಡರ್ ಕಂಟ್ರೋಲ್ಗೆ ಇವರೆಲ್ಲ ಬರ್ತಾರೆ, ಆಯ್ತಾ. ಇವನು ಐಸಿರಿಯಾ ಯಾವ್ದ್ರಲ್ಲಿ ಬರುತ್ತೆ ಮಕ್ಕಳೇ, ಮೆಸಪಟೋಮಿಯಾದ್ರಲ್ಲಿ ಬರುತ್ತೆ. ಇರಾನ್ ಇರಾಕ್ ಜಾಗದಲ್ಲಿ ಏನು ಬರುತ್ತೆ, ಮೆಸಪಟೋಮಿಯಾ. ಆ ಮೆಸಪಟೋಮಿಯಾದ ಕಿಂಗ್ ಅಂಡರಿಗೆ ಮತ್ತೆ ಈಜಿಪ್ಟ್ ಅವರು ಬರ್ತಾರೆ. ದ ಪರ್ಷಿಯನ್ ಎಂಪರರ್ Cambyses occupied Egypt in 6th century before Common Era. Alexander occupied Persia in the 4th century before Common Era. Egypt became a province of Macedonia. One of Alexander's military generals declared himself the king of Egypt and established the dynasty of the Ptolemies. ಆಯಿತಾ, ಈಗಿದು ಏನಂತ ನೋಡೋಣ. ಪರ್ಷಿಯನ್ ಎಂಪರರ್ ಕ್ಯಾಂಬೆಸಸ್ ಅನ್ನೋನು, ಪರ್ಷಿಯನ್ ಎಂಪರರ್ ಕ್ಯಾಂಬೆಸಸ್ ಈ ಪರ್ಷಿಯನ್ ಎಂಪರರ್ ಕ್ಯಾಂಬೆಸಸ್ ಅನ್ನೋನು ಏನು ಮಾಡ್ತಾನೆ, 6th ಸೆಂಚುರಿಯಲ್ಲಿ ಈಜಿಪ್ಟ್ನ ಕ್ಯಾಪ್ಚರ್ ಮಾಡ್ಕೊಳ್ತಾನೆ. ಆಮೇಲೆ ಏನಾಗುತ್ತೆ, ಅಲೆಕ್ಸಾಂಡರ್ ಅನ್ನೋನು ಇನ್ನೊಬ್ಬ ಏನು ಮಾಡ್ತಾನೆ, 4th ಸೆಂಚುರಿಯಲ್ಲಿ ಮಕ್ಕಳೇ ಪರ್ಷಿಯನ ಕ್ಯಾಪ್ಚರ್ ಮಾಡ್ಕೊಳ್ತಾನೆ. ಅವಾಗ ಏನಾಗುತ್ತೆ, ಬಿಕೇಮ್ ಅ ಪ್ರಾವಿನ್ಸ್ ಆಫ್ ಮೆಕ್ಡೋನಿಯಾ, ಆಯಿತಾ. ಮೆಕ್ಡೋನಿಯಾ ಏನು ಸೌತ್ ಈಸ್ಟ್ ಇನ್ ಯುರೋಪಲ್ಲಿ ಸೌತ್ ಈಸ್ಟ್ ಜಾಗದಲ್ಲಿ ಏನು ಮೆಕ್ಡೋನಿಯಾ ಬರುತ್ತೆ ಅದ್ರಿನ ರೀಜನ್ ಆಗಿಬಿಡುತ್ತೆ ಏನು, ಈಜಿಪ್ಟ್, ಆಯಿತಾ. ಫಸ್ಟು ಈ ಕ್ಯಾಂಬೆಸಸ್ ಏನು ಮಾಡ್ತಾನೆ, ಪರ್ಷಿಯಾದವನು ಇವನು ಈಜಿಪ್ಟ್ನ ಕ್ಯಾಪ್ಚರ್ ಮಾಡ್ಕೊತಾನೆ.
ಈ ಪರ್ಷಿಯನ್ ಅಲೆಕ್ಸಾಂಡರ್ ಕ್ಯಾಪ್ಚರಿಗೆ ಬಂದಾಗ ಅವಾಗ ಏನಾಗುತ್ತೆ, ಎರಡು ಕೂಡ ಅವನ ಅಂಡರಿಗೆ ಬರುತ್ತೆ ಆಯ್ತಾ. ಒನ್ ಆಫ್ ದಿ ಅಲೆಕ್ಸಾಂಡರ್ಸ್ ಮಿಲಿಟರಿ ಜನರಲ್, ಈ ಅಲೆಕ್ಸಾಂಡರ್ ಹತ್ರಕ್ಕೆ ಬಂತಲ್ವಾ ಈಗ ಈಜಿಪ್ಟ್ ಕೂಡ, ಅವಾಗ ಏನಾಗುತ್ತೆ, ಅಲೆಕ್ಸಾಂಡರ ಮಿಲಿಟರಿ ಜನರಲ್, ಮಿಲಿಟರಿ ನಡೆಸೋ ಅವನೇನು ಜನರಲ್ ಇರ್ತಾನಲ್ಲ ಅವನೇನು ಡಿಕ್ಲೇರ್ ಮಾಡ್ತಾನೆ, ನಾನೇ ಕಿಂಗ್, ಈಜಿಪ್ಟಿನ ಕಿಂಗ್ ನಾನಂತ ಹೇಳ್ಬಿಟ್ಟು ಅವ್ನು ಹೇಳ್ಕೊಂಡು ಅವನೊಂದು ಡೈನಾಸ್ಟಿನ ಸ್ಟಾರ್ಟ್ ಮಾಡ್ತಾನೆ ಈಜಿಪ್ಟಲ್ಲಿ. ಆ ಡೈನಾಸ್ಟಿ ಯಾವುದು ಅಂದರೆ ಟಾಲ್ಮೀಸ್ ಅನ್ನೋ ಡೈನಾಸ್ಟಿ ಸ್ಟಾರ್ಟ್ ಮಾಡ್ತಾನೆ ಆಯ್ತಾ. ನನ್ ಜಾಗ ಇಲ್ಲ ಅಂತ ಈಜಿಪ್ಟ್ ಪಕ್ಕನೆ ಈ ಟಾಲ್ಮೀಸ್ ಅನ್ನೋ ಡೈನಾಸ್ಟಿ ಅಲ್ಲಿ ಯಾರು ಸ್ಟಾರ್ಟ್ ಮಾಡ್ತಾನೆ, ಅಲೆಕ್ಸಾಂಡರ್ನ ಮಿಲಿಟರಿ ಜನರಲ್. ಮತ್ತೆ ನೀವು ಅಲೆಕ್ಸಾಂಡರ್ ಅಂತ ಬರಿಬಾರ್ದು, ಅಲೆಕ್ಸಾಂಡರ್ನ ಮಿಲಿಟರಿ ಜನರಲ್ ಸ್ಟಾರ್ಟ್ ಮಾಡುವಂಥದ್ದು ಆಯ್ತಾ. ಇದೆಲ್ಲ ತುಂಬಾ ಇಂಪಾರ್ಟೆಂಟ್, ಕೇಳ್ತಾರೆ ಮಕ್ಕಳೇ. ಹಿ ಫೌಂಡೆಡ್ ದ ಸಿಟಿ ಆಫ್ ಅಲೆಕ್ಸಾಂಡ್ರಿಯಾ, ಇವನ್ ಏನ್ ಮಾಡ್ತಾನೆ, ಅಲ್ಲಿ ಒಂದು ಸಿಟಿನ ಫೌಂಡ್ ಮಾಡ್ತಾನೆ. ಏನಂತ ಹೆಸರು ಕೊಟ್ಬಿಟ್ಟು ಅಲೆಕ್ಸಾಂಡ್ರಿಯಾ ಅಂತ ಹೇಳ್ಬಿಟ್ಟು. ಅಟ್ ಲಾಸ್ಟ್ ಕೇಮ್ ದ ರೋಮನ್ಸ್ ಇನ್ 39 ಬಿಫೋರ್ ಕಾಮನ್ ಎರಾ. ಆಮೇಲೆ ಏನಾಗುತ್ತೆ, ರೋಮನ್ಸ್ ಬರ್ತಾರೆ. ದ ಲಾಸ್ಟ್ ಈಜಿಪ್ಷಿಯನ್ ಕ್ವೀನ್ ಲಿಯೋಪ್ತಾರಾ ಆಯ್ತಾ, ಈಜಿಪ್ಷಿಯನಿನ ಒಂದು ಕ್ವೀನ್ ಬರ್ತಾಳೆ ಆಮೇಲೆ ಲಿಯೋಪ್ತಾರಾ ಅಂತ ಹೇಳ್ಬಿಟ್ಟು. ಇವಳು ಏನ್ ಮಾಡ್ತಾರೆ, ತುಂಬಾ ಟ್ರೈ ಮಾಡ್ತಾಳೆ ಮಕ್ಕಳೇ, ಹರ್ ಬೆಸ್ಟ್ ಟು ಸೇವ್ ಹರ್ ಕಂಟ್ರಿ. ಇವಳು ತನ್ನಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟು ಕೊಟ್ಬಿಟ್ಟು ನನ್ನ ಕಂಟ್ರಿನ ಸೇವ್ ಮಾಡ್ಕೊಳ್ಬೇಕು ಅಂತ ಇರ್ತಾಳೆ ಆಯ್ತಾ, ಲಿಯೋಪ್ತಾರಾ. ಇಟ್ ವಾಸ್ ಸೆಡ್ ದಟ್ ರೋಮನ್ಸ್ ಫಿಯರ್ಡ್ ಹರ್ ಬ್ಯೂಟಿ ಮೋರ್ ದ್ಯಾನ್ ಹರ್ ಟ್ರೂಪ್ಸ್. ಅವಳ ಹತ್ರ ಏನು ಶಕ್ತಿ ಅಥವಾ ಅವಳ ಹತ್ರ ಏನು ಟೂಲ್ಸ್ ಇತ್ತಲ್ಲ ಅದಕ್ಕಿಂತ ಜಾಸ್ತಿ ಇವರು ಯಾರಿಗೆ ಹೆದರುತ್ತಿದ್ರು ಅಂದ್ರೆ ಅವಳ ಬ್ಯೂಟಿ, ಅವಳು ಅಷ್ಟು ಚೆನ್ನಾಗಿದ್ಲಂತೆ ಆಯ್ತಾ, ಲಿಯೋಪ್ತಾರಾ. ಇದಕ್ಕೆ ಯಾರು ಇದಾಗ್ತಿದ್ರು, ಹೆದರ್ಕೊಂತಿದ್ರು ಅಂದ್ರೆ ರೋಮನ್ಸ್ ಆಯ್ತಾ. ಹವೆವರ್ ಇನ್ 13 ಬಿಫೋರ್ ಕಾಮನ್ ಎರಾ, ಸೀರಸ್ ಸಕ್ಸೆಸರ್ ಹಿಸ್ ರಿಲೇಟಿವ್ ಅಗಸ್ಟಸ್ ಆಯ್ತಾ, ಅಗಸ್ಟಸ್ ಅನ್ನೋನು ಏನು ಮಾಡ್ತಾನೆ, ಡಿಡ್ ನಾಟ್ ಕಮ್ ಟು ಹರ್ ಬ್ಯೂಟಿ ಲೈಕ್ ಹಿಸ್ ಅಂಕಲ್. ಇವನು ಅವಳ ಬ್ಯೂಟಿನ ನೋಡೋದಿಲ್ಲ, ಬಟ್ ಡಿಫೀಟೆಡ್ ಹರ್ ಆರ್ಮಿ. ಇವನೇನು ಮಾಡ್ತಾನೆ, ಅವಳ ಆರ್ಮಿನ ಸೋಲಿಸ್ಬಿಡ್ತಾನೆ ಆಯ್ತಾ. ದೋ ಹಿ ಸ್ಪಿಯರ್ಡ್ ಹರ್ ಲೈಫ್ ಆಯ್ತಾ, ಇವನೇನು ಮಾಡ್ತಾನೆ, ಅವಳ ಲೈಫ್ನ ಹಾಳಾಗಿದ್ಮೇಲೆ ವೆನ್ ಹಿ ಪ್ಲ್ಯಾನ್ಡ್ ಟು ಕ್ಯಾರಿ ಹರ್ ಅವೇ ಅಲಾಂಗ್ ವಿತ್ ದ ಅದರ್ ಸ್ಪಾಯ್ಲ್ಸ್ ಆಫ್ ದಿ ಬ್ಯಾಟಲ್. ಏನು ಬ್ಯಾಟಲ್ ಆದಮೇಲೆ ಏನು ಎಲ್ಲ ಹಾಳಾಗಿರತ್ತಲ್ಲ ಅದ್ರ ಜೊತೆ ಇವಳನ್ನ ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವ್ನು ಏನು ಯೋಚನೆ ಮಾಡಿರ್ತಾನೋ ಅವಾಗ ಲಿಯೋಪ್ತಾರಾ ಏನು ಮಾಡ್ತಾಳೆ ಮಕ್ಕಳೇ, ಕನ್ಸ್ಯೂಮ್ಡ್ ಪಾಯ್ಸನ್ ಆ್ಯಂಡ್ ಎಂಡೆಡ್ ಹರ್ ಲೈಫ್. ಅವಳೇನು ಮಾಡ್ತಾಳೆ, ಇವರಿಂದ ಉಳಿಯೋದಕ್ಕೋಸ್ಕರ ಪಾಯ್ಸನ್ ಅನ್ನು ತಗೊಂಡ್ಬಿಟ್ಟು ಸತ್ತೋಗ್ಬಿಡ್ತಾಳೆ. ಫ್ರಮ್ ದ ಆನ್ವರ್ಡ್ ಈಜಿಪ್ಟ್ ಬಿಕೇಮ್ ಅ ಪ್ರಾವಿನ್ಸ್ ಆಫ್ ರೋಮ್. ಇವಳು ಇಟ್ಕೊಂಡು ತನ್ನಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟನ್ನು ಕೊಟ್ಟು ಈಜಿಪ್ಟ್ನ ಉಳಿಸ್ಕೊಂತಿರ್ತಾಳೆ. ಅವಾಗ ಏನಾಗುತ್ತೆ, ಅಗಸ್ಟಸ್ ಅಂತ ಬಂದ್ಬಿಟ್ಟು ಅವಳ ಬ್ಯೂಟಿನ ನೋಡೋದಿಲ್ಲ, ಅವನೇನು ಮಾಡ್ತಾನೆ, ಇದ್ರ ಒಳಗೆ ಇದು ಬರೋದಿಲ್ಲ, ಇವನೇನು ಮಾಡ್ತಾನೆ, ಅವಳನ್ನ ಸೋಲಿಸ್ಬಿಟ್ಟು ಏನು ಸೋತಾಗ ಏನು ಅವ್ರ ಹತ್ರ ಇರುತ್ತೆ ಅದೆಲ್ಲ ನಮ್ದಾಗ್ಬಿಡತ್ತಲ್ವಾ. ಈಗ ನಿಮ್ಮ ಹತ್ರ ಏನಾದರೂ ಇದೆ ಅಂದರೆ ನಾನು ನಿಮಗೆ ಸೋಲಿಸಿದ್ರೆ ನಿಮ್ಮ ಹತ್ರ ಏನೆಲ್ಲ ಜಾಗ ಅಥವಾ ಏನು ದುಡ್ಡು ಕಾಸು ಸಂಪತ್ತು ಅಥವಾ ಏನು ಮನೆ ಮಠ ಏನೆಲ್ಲ ಇರುತ್ತೆ ಅದು ನನ್ನ ಅಂಡರಲ್ಲಿ ಬಂದ್ಬಿಡುತ್ತೆ ಆಯ್ತಾ. ಅದೆಲ್ಲ ತಗೊಂಡು ಹೋಗೋ ಟೈಮಿಗೆ ಇವನೇನು ಮಾಡ್ತಾನೆ, ಇವಳನ್ನು ತಗೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡಿದಾಗ ಇವಳೇನು ಮಾಡ್ತಾಳೆ, ಪಾಯ್ಸನ್ ತಗೊಂಡ್ಬಿಟ್ಟು ಸತ್ತೋಗ್ಬಿಡ್ತಾಳೆ. ಅವಾಗಿಂದ ಏನಾಯ್ತು, ರೋಮ್ ಅಂಡರಿಗೆ ಬಂತು ಯಾವುದು, ಈಜಿಪ್ಟ್ ಆಯ್ತಾ. ಈಗ ಹೋಗೋಣ ಮೆಸೊಪಟೋಮಿಯನ್ ಸಿವಿಲೈಸೇಷನ್. ಇದಿಷ್ಟು ನಾವು ನೋಡಿದ್ವಿ ಈಜಿಪ್ಷಿಯನ್ ಸಿವಿಲೈಸೇಷನ್. ಫಸ್ಟ್ ಯಾರ ಅಂಡರಿಗೆ ಬರ್ತಾರೆ, ಹೊಯ್ಕೋಸ್ ಅವ್ರ ಅಂಡರಿಗೆ, ಹೊಯ್ಕ್ಸಸ್ ಅಥವಾ ನಾನು ಹೊಯ್ಕೋಸ್ ಅಂತ ಹೇಳ್ಬಿಟ್ಟು ಹೊಯ್ಕ್ಸಸ್ ಅದು ಆಯ್ತಾ, ಹೊಯ್ಕ್ಸಸ್ ಓಕೆನಾ. ನೀವು ಪ್ರೊನೌನ್ಸ್ ಸರಿ ಮಾಡಿ, ನಾನು ಬೇಗ ಹೇಳೋ ಟೈಮಿಗೆ ಹೊಯ್ಕೋಸ್ ಅಂತ ಹೇಳ್ಬಿಟ್ಟು ಹೊಯ್ಕ್ಸಸ್ ಅದು ಆಯ್ತಾ. ಹೊಯ್ಕ್ಸಸ್ ಅಂಡರಿಗೆ ಬರ್ತಾರೆ, ಅರೇಬಿಯನ್ ಅವರ ಹೊಯ್ಕ್ಸಸ್ ಅಂಡರಿಗೆ ಬರ್ತಾರೆ. ಅಲ್ಲಿಂದ ಏನಾಗುತ್ತೆ ಮತ್ತೆ ಪರ್ಷಿಯನ್ ಅಂಡರಿಗೆ ಬರ್ತಾರೆ. ಪರ್ಷಿಯನ್ ಅಂಡರಿಂದ ಮತ್ತೆ ಏನಾಗುತ್ತೆ, ಅಲೆಕ್ಸಾಂಡರ್ ಅಂಡರಿಗೆ ಬರ್ತಾರೆ. ಅಲೆಕ್ಸಾಂಡರಿಂದ ಮತ್ತೆ ಲಿಯೋಪ್ತಾರಾ ಅನ್ನೋ ಒಂದು ಕ್ವೀನ್ ನಡೆಸಿರ್ತಾಳೆ. ಕ್ವೀನಿಂದ ಮತ್ತೆ ರೋಮು ಕಸ್ಕೊಳ್ತಾರೆ ಈಜಿಪ್ಟ್ನ ಆಯ್ತಾ. ಇಷ್ಟೆಲ್ಲ ನಡೆಯುತ್ತೆ. ನೆಕ್ಸ್ಟ್ ಹೋಗೋಣ ಮೆಸೊಪಟೋಮಿಯನ್ ಸಿವಿಲೈಸೇಷನ್. ಮೆಸೊಪಟೋಮಿಯಾ ಇಸ್ ಅನ್ ಏರಿಯಾ ವಿಚ್ ಲೈಸ್ ಇನ್ ಅ ವ್ಯಾಲಿ ಬಿಟ್ವೀನ್ 2 ರಿವರ್ಸ್. ನೋಡಿ ಮಕ್ಕಳೇ, ಎಲ್ಲಿ ರಿವರ್ ಇದೆಯೋ ಅಲ್ಲೇ ಒಂದು ಸಿವಿಲೈಸೇಷನ್ ಅನ್ನುವಂಥದ್ದು ಸ್ಟಾರ್ಟ್ ಆಗಿರುವಂಥದ್ದು ಆಯ್ತಾ. ಇಲ್ಲೂ ಕೂಡ 2 ರಿವರ್ ಮಧ್ಯದಲ್ಲಿ ಒಂದು ವ್ಯಾಲಿ ಇದೆ, ಆ ವ್ಯಾಲಿ ಹತ್ರ ಮೆಸೊಪಟೋಮಿಯಾದ್ರಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು. ಮೆನಿ ಆಫ್ ದ ಪ್ಲೇಸಸ್ ಡಿಸ್ಕ್ರೈಬ್ಡ್ ಇನ್ ದ ಓಲ್ಡ್ ಟೆಸ್ಟಮೆಂಟ್ ಆಯ್ತಾ. ಟೆಸ್ಟಮೆಂಟ್ಸ್ ಅಂದರೆ ಏನು, ಟೆಸ್ಟಮೆಂಟ್ ಅಂದರೆ ಒಂದು ಏನಂತ ಹೇಳ್ತಾರೆ, ಅದು ಕನ್ನಡದ್ರಲ್ಲಿ ವರ್ಡ್ ಬರ್ತಿಲ್ಲ ನನಗೆ. ಮೆನಿ ಆಫ್ ದ ಪ್ಲೇಸಸ್ ಡಿಸ್ಕ್ರೈಬ್ಡ್ ಇನ್ ಓಲ್ಡ್ ಟೆಸ್ಟಮೆಂಟ್. ಓಲ್ಡ್ ಟೈಮಲ್ಲಿ ಏನು ಡಿಸ್ಕ್ರೈಬ್ ಮಾಡಿದ್ದಾರೆ ಕ್ಯಾನ್ ಬಿ ಸೀನ್ ಹಿಯರ್ ಆಯಿತಾ. ಏನೇನು ಇದೆ ಅನ್ನೋದು ಈಗ ನೋಡಬಹುದು ಆಯಿತಾ.
ದ ಲ್ಯಾಂಡ್ ವಿಚ್ ಇನ್ಸ್ಪೈರ್ಸ್ ಅವೇ ರೆಸ್ಪೆಕ್ಟ್ ಆಯ್ತಾ. ರೆಸ್ಪೆಕ್ಟ್ ಅವೇ ಅಂದರೆ ರೆಸ್ಪೆಕ್ಟ್ ಆ್ಯಂಡ್ ಫ್ಯಾಸಿನೇಷನ್ ಅಂದರೆ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬಿಟ್ಟು. ಇಸ್ ಕಾಲ್ಡ್ ದ ಲ್ಯಾಂಡ್ ಬಿಟ್ವೀನ್ ದ ರಿವರ್ಸ್ ಆರ್ ಮೆಸೊಪಟೋಮಿಯಾ ಬೈ ದ ಗ್ರೀಕ್ಸ್ ಆಯ್ತಾ. ಲ್ಯಾಂಡ್ ಬಿಟ್ವೀನ್ ದ ರಿವರ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಎರಡು ರಿವರ್ಸಿನ ಮಧ್ಯದಲ್ಲಿರುವಂತಹ ಲ್ಯಾಂಡ್ ಅಂತ ಕರೀತಾರೆ, ಅಥವಾ ಮೆಸೊಪಟೋಮಿಯಾ ಅಂತ ಹೇಳ್ಬಿಟ್ಟು ಇದನ್ನ ಕರೀತಾರೆ. ಯಾರು? ಗ್ರೀಕ್ಸ್. ದ ಟೂ ರಿವರ್ಸ್, ಇದನ್ನ ಮೆಸೊಪಟೋಮಿಯಾ ಅಂತ ಹಾಕ್ಬಿಡ್ತೀನಿ. ಈಗ ಈಜಿಪ್ಟ್ ಬಗ್ಗೆ ಮುಗೀತು. ತುಂಬಾ ಈಸಿ ಇದೆ ಮಕ್ಕಳೇ. ಮೇನ್ ಆಗಿ ಏನು ಕತೆ ಇದೆ ಅದೊಂಚೂರು ನೆನ್ಪಿಟ್ಕೊಂಡ್ರೆ ಮುಗೀತು ಆಯ್ತಾ. ಇದರಲ್ಲಿ ಏನೋ ಅವ್ರು ಮಾಡಿರುವಂಥದ್ದು ಕೊಟ್ಟಿಲ್ಲ. ಈಜಿಪ್ಟ್ ಅಲ್ಲಿ ಯಾರ್ಯಾರಾದ್ಮೇಲೆ ಯಾರ್ಯಾರು ಕಾನ್ಕ್ಯೂರ್ ಮಾಡಿದ್ದಾರೆ ಅನ್ನೋದನ್ನ ಕೊಟ್ಟಿದ್ದಾರೆ, ಅದೇ ಇಂಪಾರ್ಟೆಂಟ್ ಆಯ್ತಾ. ಈಗ ಮೆಸೊಪಟೋಮಿಯಾ ಬಗ್ಗೆ ಹೋಗೋಣ. ಮೆಸೊಪಟೋಮಿಯಾ ಆಯ್ತಾ. ನೆಕ್ಸ್ಟ್ ಇದನ್ನ ಗ್ರೀಕ್ ಏನಂತ ಕರೀತಾರೆ? ಮೆಸೊಪಟೋಮಿಯಾ ಅಂತ ಕರೀತಾರೆ, ಅಥವಾ ಲ್ಯಾಂಡ್ ಬಿಟ್ವೀನ್ ಟೂ ರಿವರ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ದ ಟೂ ರಿವರ್ಸ್ ಆರ್ ಯೂಫ್ರೇಟ್ಸ್ ಆ್ಯಂಡ್ ಟೈಗ್ರಿಸ್. ಈ ಎರಡು ರಿವರ್ಸ್ ಯಾವುದು ಮೆಸೊಪಟೋಮಿಯಾ ಹತ್ರ ಇರುವಂಥದ್ದು? UPHRATES, ಯೂಫ್ರೇಟ್ಸ್ ಆ್ಯಂಡ್ ಮತ್ತೊಂದು ಟೈಗ್ರಿಸ್ ಅನ್ನೋ ರಿವರ್ ಮಧ್ಯದಲ್ಲಿ ಬರುವಂಥದ್ದು ಇದು ಆಯ್ತಾ. ಈ ಎರಡು ರಿವರ್ ಮಧ್ಯದಲ್ಲಿ ಬರುವಂತಹ ಜಾಗ. ಹ್ಯಾವ್ ಮೇಡ್ ದಿಸ್ ವೆಸ್ಟ್ ಏಷಿಯನ್ ಬ್ಯಾರಿ ಲ್ಯಾಂಡ್ ವೆರಿ ಫರ್ಟೈಲ್. ಈ ಎರಡು ರಿವರ್ ಏನು ಮಾಡುತ್ತೆ? ರಿಚ್ ಇನ್ ಕಾಂಪೊನೆಂಟ್ಸ್ ಮಾಡಿಬಿಡುತ್ತೆ ಈ ಏನು ಸಾಯಿಲ್ನ ಆಯ್ತಾ. ಅಗ್ರಿಕಲ್ಚರಿಗೆ ತುಂಬ ಚೆನ್ನಾಗಿರೋ ಸಾಯಿಲ್ ಮಾಡಿಬಿಡುತ್ತೆ. ಇಟ್ ವಾಸ್ ದ ಫರ್ಟಿಲಿಟಿ ಆಫ್ ದಿಸ್ ಏರಿಯಾ ಆ್ಯಂಡ್ ಅಟ್ರಾಕ್ಟೆಡ್ ಟು ದ ಪೀಪಲ್ ಟು ಇಟ್. ಮತ್ತೆ ಇದು ಮಣ್ಣು ಚೆನ್ನಾಗಿದೆ ಅಂದರೆ ಕ್ರಾಪ್ಸ್ ಚೆನ್ನಾಗಿ ಬರುತ್ತೆ, ಹೌದಲ್ವಾ. ಇವರಿಗೆ ತಿನ್ನಲಿಕ್ಕೆ ಫುಡ್ ಸಖತ್ತಾಗಿ ಸಿಗುತ್ತೆ. ಅವಾಗ ಇವ್ರು ಏನು ಮಾಡ್ತಾರೆ? ಅಲ್ಲೇ ಇದ್ದು ಜೀವನನ ಸ್ಟಾರ್ಟ್ ಮಾಡ್ತಾರೆ. ಸಿನ್ಸ್ ಫುಡ್ ಕ್ರಾಪ್ಸ್ ಕುಡ್ ಬಿ ಗ್ರೋನ್ ವಿತ್ ಲಿಟಲ್ ಎಫರ್ಟ್. ಇವರಿಗೆ ಜಾಸ್ತಿ ಎಫರ್ಟ್ ಹಾಕೋಕ್ಕೂ ಇದಿಲ್ಲ. ರಿವರ್ ಹೇಗೆ ಹೋಗ್ತಾ ಇರುತ್ತೆ ಅಲ್ಲಿ ಮರಳು ಚೆನ್ನಾಗಿರುತ್ತೆ ಆಯ್ತಾ, ಮತ್ತೆ ಸಾಫ್ಟ್ ಆಗೂ ಇರುತ್ತೆ, ಕೆಲಸನೂ ಕಡಿಮೆ ಆಗುತ್ತೆ ಇವರಿಗೆ. The northern hilly tribes and the southern nomadic tribes of the desert tried to establish control over this area. Nomadic ಅಂದರೆ ನಾನು ಹೇಳಿದೆ, ಕಾಡಿಂದ ಕಾಡಿಗೆ ಅಲ್ಲಿ ಎಲ್ಲಿ ತಿನ್ಕೊಂಡು ಓಡಾಡ್ತಿರ್ತಾರಲ್ಲ ಅವ್ರು ನೊಮ್ಯಾಡಿಕ್ ಲೈಫ್. ಅದಾದ್ಮೇಲೆ ಬರುವಂಥದ್ದು ಇದು ಸಿವಿಲೈಸೇಷನ್ ಲೈಫ್ ಆಯ್ತಾ. ಒಂಚೂರು ಜಾಗದಲ್ಲಿ ಇದ್ದು ಅಲ್ಲೇ ಜೀವನ ಮಾಡಿ ಅಲ್ಲೇ ಇರುವಂಥದ್ದು ಸಿವಿಲೈಸೇಷನ್. ಅಲ್ಲಿ ಏನಾಗುತ್ತೆ? ನಾರ್ದರ್ನ್ ಹಿಲ್ಲಿ ಆಯ್ತಾ, ಹಿಲ್ಲಿ ರೀಜನ್ಸ್ ಅಲ್ಲಿ ಇರುವಂತಹ ಟ್ರೈಬ್ಸ್, ಸಣ್ಣ ಸಣ್ಣ ಊರಿನ ಜನಗಳು, ಮತ್ತೆ ಸದರ್ನ್ ನೊಮ್ಯಾಡಿಕ್ ಸೌತ್ ಅಲ್ಲಿ ಇರುವಂತಹ ನೊಮ್ಯಾಡಿಕ್ ಪೀಪಲ್ ಏನಿರ್ತಿದ್ರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಓಡಾಡೋರು, ಅವರು ಏನು ಮಾಡ್ತಾರೆ? ಆ ಜಾಗ ಚೆನ್ನಾಗಿರೋದನ್ನ ನೋಡ್ಬಿಟ್ಟು ಅಲ್ಲಿ ಒಂದು ಎಸ್ಟಾಬ್ಲಿಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಜಾಗದಲ್ಲಿ ಕಂಟ್ರೋಲ್ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದ ರೈವಲ್ರಿ ಬಿಟ್ವೀನ್ ದೀಸ್ ಟ್ರೈಬ್ಸ್ ಲೆಡ್ ಟು ಅ ನಂಬರ್ ಆಫ್ ಎಂಡ್ಲೆಸ್ ಕಾನ್ಫ್ಲಿಕ್ಟ್ಸ್. ಇದೇ ಏನಾಗುತ್ತೆ? ಈ ಜಾಗ ನಮಗೆ ಬೇಕು ಅನ್ನೋದು ಇಲ್ಲಿ ತುಂಬ ಜಗಳಗಳು ಆಗುತ್ತೆ. ಹವೆವರ್ ಇನ್ ದ ಮಿಡ್ಸ್ ಆಫ್ ದೀಸ್ ಕಾನ್ಫ್ಲಿಕ್ಟ್ಸ್, ಇದ್ರ ಮಧ್ಯದಲ್ಲಿ, ಈ ಜಗಳಗಳ ಮಧ್ಯದಲ್ಲಿ ದೇರ್ ಎಮರ್ಜ್ಡ್ ಅ ಸಿವಿಲೈಸೇಷನ್ ಆಫ್ ಸ್ಟ್ರಾಂಗ್ ಆ್ಯಂಡ್ ಬ್ರೇವ್ ರೇಸ್. ಇಲ್ಲ ಏನಾಗುತ್ತೆ? ಈ ಜಗಳದ ಮಧ್ಯದಲ್ಲೇ ಒಂದು ಸಿವಿಲೈಸೇಷನ್ ಸ್ಟಾರ್ಟ್ ಆಗುತ್ತೆ ಸ್ಟ್ರಾಂಗ್ ಆಗಿ. ದ ಸೊಮೇರಿಯನ್ಸ್ ವರ್ ದ ಫಸ್ಟ್ ಒನ್ಸ್ ಟು ಎವಾಲ್ವ್ ಅ ಸಿಸ್ಟಮ್ ಆಫ್ ರೈಟಿಂಗ್ ಇನ್ ಮೆಸೊಪಟೋಮಿಯಾ. ಇಲ್ಲಿ ಯಾವುದು ಸ್ಟಾರ್ಟ್ ಆಗುತ್ತೆ? ಸೊಮೇರಿಯನ್ಸ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಯಾವುದು ಇಂಡಿಯನ್ ಸಿವಿಲೈಸೇಷನ್ ಮಾಡೋ ಟೈಮಿಗೆ ಸೊಮೇರಿಯನ್ಸ್ ಅಂತ ಹೇಳಿದೆ ಆಯ್ತಾ. ವರ್ಲ್ಡಲ್ಲಿ ಫಸ್ಟ್ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿರೋದು ಮೆಸೊಪಟೋಮಿಯಾದ್ರಲ್ಲಿ, ಅದು ಸುಮೇರಿಯನ್ಸ್ ಅಂತ ಹೇಳ್ಬಿಟ್ಟು ಹೇಳಿದ್ದೆ, ಸುಮೇರಿಯನ್ಸ್ ಅಂತ. ಅದೇ ಇಲ್ಲಿ ಮತ್ತೆ ಮಾತಾಡ್ತಿರೋದು. ಸೊಮೇರಿಯನ್ಸ್ ವಾಸ್ ದ ಫಸ್ಟ್ ಒನ್ಸ್ ಟು ಎವಾಲ್ವ್ ಅ ಸಿಸ್ಟಮ್ ಆಫ್ ರೈಟಿಂಗ್ ಇನ್ ಮೆಸೊಪಟೋಮಿಯಾ. ಮೆಸೊಪಟೋಮಿಯಾದ್ರಲ್ಲಿ ಮೊದಲನೇ ಬರೆಯುವಂತಹ ಅದನ್ನ ಸ್ಟಾರ್ಟ್ ಮಾಡಿರುವಂತಹದ್ದು ಇವರೇ, ಸೊಮೇರಿಯನ್ಸ್. ಫಾರ್ 30 centuries ಆಲ್ ದೋಸ್ ಹೂ ಎಂಟರ್ಡ್ ದ ಫರ್ಟೈಲ್ ವ್ಯಾಲಿ, ಸೊಮೇರಿಯನ್ಸ್, ಬ್ಯಾಬಿಲೋನಿಯನ್ಸ್, ಅಸಿರಿಯನ್ಸ್ ಆ್ಯಂಡ್ ಚಾಲ್ಡೀಸ್ ಯೂಸ್ ದಿಸ್ ಸಿಸ್ಟಮ್ ಆಫ್ ರೈಟಿಂಗ್ ವಿಚ್ ವಾಸ್ ಕಾಲ್ಡ್ ಕ್ಯೂನಿಫಾರ್ಮ್. ಸ್ಟಾರ್ಟ್ ಮಾಡಿದ್ಯಾರು? ಸುಮೇರಿಯನ್ಸ್. ರೈಟಿಂಗ್ನ ಏನಂತ ಹೇಳ್ಬಿಟ್ಟು ಕರಿತೀವಿ ನಾವು? ಕ್ಯೂನಿಫಾರ್ಮ್. ಈ ರೈಟಿಂಗ್ನ ಇವ್ರು ಸ್ಟಾರ್ಟ್ ಮಾಡಿದ್ರು. ಈ ರೈಟಿಂಗ್ನ ಯಾರ್ಯಾರು ಇದನ್ನ ಮಾಡಿದ್ರು ಮಕ್ಕಳೇ, ಕಂಟಿನ್ಯೂ ಮಾಡಿದ್ರು? ಬ್ಯಾಬಿಲೋನಿಯನ್ಸ್, ಅಸೇರಿಯನ್ಸ್ ಆ್ಯಂಡ್ ಚಾಲ್ಡಿಯನ್ಸ್, ಇವರೆಲ್ಲ ಇದನ್ನೇ ಕಂಟಿನ್ಯೂ ಮಾಡಿದ್ರು ಆಯ್ತಾ. ದ ಮೋಸ್ಟ್ ಇಂಪಾರ್ಟೆಂಟ್ ಏರಿಯಾ ಆಫ್ ದಿಸ್ ಸಿವಿಲೈಸೇಷನ್ ವಾಸ್ ದ ಸದರ್ನ್ ಪಾರ್ಟ್ ಆಫ್ ದಿ ವ್ಯಾಲಿ ಬಿಟ್ವೀನ್ ಯೂರೋಫೇಟ್ಸ್ ಆ್ಯಂಡ್ ಟೈಗ್ರಿಸ್ ರಿವರ್. ಸದರ್ನ್ ಪಾರ್ಟಲ್ಲಿ, ಈ ವ್ಯಾಲಿ ಹತ್ರ ಸದರ್ನ್ ಪಾರ್ಟಲ್ಲಿ ಏನೆರಡು ರಿವರ್ ಇತ್ತಲ್ಲ, ಟೈಗ್ರಿಸ್ ಮತ್ತು ಯೂರೋಫೇಟ್ಸ್, ಅದು ಜಾಗ ತುಂಬ ಇಂಪಾರ್ಟೆಂಟ್ ಆಗಿತ್ತು ಆಯಿತಾ. From olden times, this area had been referred to as
ಬ್ಯಾಬಿಲೋನಿಯಾ ಆಯಿತಾ. ಈ ಜಾಗನ ಬ್ಯಾಬಿಲೋನಿಯಾ ಅಂತ ಹೇಳ್ಬಿಟ್ಟು ಕರೀತಾರೆ. ದ ನಾರ್ತನ್ ಪಾರ್ಟ್ ಆಫ್ ಬ್ಯಾಬಿಲೋನಿಯಾ ವಾಸ್ ಕಾಲ್ಡ್ ಅಖಡ್ ಆ್ಯಂಡ್ ದ ಸದರ್ನ್ ಪಾರ್ಟ್ ಸ್ಯೂಮರ್ ಆಯಿತಾ. ಬ್ಯಾಬಿಲೋನಿಯಾದ ನಾರ್ತ್ ಪಾರ್ಟನ್ನು ನಾವು ಏನಂತ ಕರಿತೀವಿ, ಅಖದ್ ಅಂತ ಕರಿತೀವಿ, ಮತ್ತು ಸದರ್ನ್ ಪಾರ್ಟ್ನ ಏನಂತ ಕರಿತೀವಿ, ಸ್ಯೂಮರ್ ಅಂತ ಹೇಳ್ಬಿಟ್ಟು ಕರಿತೀವಿ. ದ ನಾರ್ತನ್ ಪಾರ್ಟ್ ಆಫ್ ಮೆಸೊಪಟೋಮಿಯಾ ವಾಸ್ ನೋನ್ ಆಸ್, ಮೆಸೊಪಟೋಮಿಯಾದ ನಾರ್ತಲ್ಲಿ ಇರುವಂತಹ ಪಾರ್ಟ್ನ ಏನಂತ ಕರಿತೀವಿ, ಅಸೈರಿಯಾ ಅಂತ ಹೇಳ್ಬಿಟ್ಟು ಕರಿತೀವಿ ಆಯಿತಾ. ಆಮೇಲೆ ಇಲ್ಲಿ ನಿಮಗೆ ಒಂಚೂರು ಹ್ಯಾಂಗಿಂಗ್ ಗಾರ್ಡನ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಅವ್ರೇನು ಮಾಡ್ತಿದ್ರು ಅಂದರೆ, ಅವರು ಹಿಲ್ಲಿ ರೀಜನ್ಸಿಂದ ಬಂದವರಲ್ವಾ, ಅವರಿಗೆ ಇಲ್ಲಿ ಏನು ಇದು ಹಿಲ್ಲಿ ರೀಜನ್ಸ್ ಇದ್ದಿಲ್ಲ, ಇದು ಪ್ಲೇನ್ಸ್ ರೀಜನ್ಸ್ ಅಲ್ವಾ, ಏನು ರಿವರ್ ಹರಿಯುವಂಥದ್ದು ಜಾಗ ಅಲ್ವಾ. ಈ ಪ್ಲೇನ್ಸ್ ರೀಜನಲ್ಲಿ ಅವ್ರೇನು ಮಾಡ್ತಿದ್ರು, ಮನೆಗಳ ಮೇಲೆ ಅಥವಾ ಏನೇನಾದರೂ ಟೆಂಪಲ್ಸ್ಗಳ ಮೇಲೆಲ್ಲ ಏನು ಮಾಡ್ತಿದ್ರು, ಅಲ್ಲಿ ಗ್ರಾಸಸ್ಸು ಇದು ಟ್ರೀಸ್ ಎಲ್ಲ ಬೆಳೆಸ್ಕೊತಿದ್ರು. ಅದಕ್ಕೆ ಏನಂತ ಹೇಳ್ತಾರೆ, ಹ್ಯಾಂಗಿಂಗ್ ಗಾರ್ಡನ್ ಅಂತ ಹೇಳ್ತಾರೆ. ಅದೊಂಚೂರು ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅದನ್ನು ನೀವು ಓದಿ ಆಯಿತಾ. ಇಲ್ಲ ಹ್ಯಾಂಗಿಂಗ್ ಗಾರ್ಡನ್ ಅಂದರೆ ಹೇಗಿರುತ್ತೆ ಅಂತ ಒಂಚೂರು ನೋಡಿ, ಇನ್ಫಾರ್ಮೇಷನ್ ಸಿಗುತ್ತೆ ಆಯಿತಾ. ನೆಕ್ಸ್ಟ್ ಹೋಗೋಣ. ದ ಹಿಸ್ಟ್ರಿ ಆಫ್ ಮೆಸೊಪಟೋಮಿಯಾ ಇಸ್ ಅ ಸ್ಟೋರಿ ಆಫ್ ಎಂಡ್ಲೆಸ್ ಹಾರ್ಟೆಡ್ ಆ್ಯಂಡ್ ಎಂಡ್ಲೆಸ್ ಹೇಟೆಡ್ ಆ್ಯಂಡ್ ಕಾನ್ಫ್ಲಿಕ್ಟ್. ಮೆಸೊಪಟೋಮಿಯಾದ ಹಿಸ್ಟ್ರಿ ಏನಿದೆ ತುಂಬ ಹೇಟೆಡ್ ಇದೆ, ಮತ್ತು ಇದರಲ್ಲಿ ತುಂಬ ಜಗಳಗಳಿದ್ದಾವೆ. ದ ಸೊಮೇರಿಯನ್ಸ್, ದ ಹಿಲ್ಲಿ ಟ್ರೈಬ್ ಫ್ರಮ್ ದ ನಾರ್ತ್. ಸೊಮೇರಿಯನ್ಸ್ ಏನಿದ್ರು ಇವರು ಹಿಲ್ಲಿ ಟ್ರೈಬಿಂದ ಬಂದವರು ಆಯಿತಾ, ಹಿಲ್ಲಿ ರೀಜನ್ಸಿಂದ ಬಂದವರು. ವೇರ್ ದ ಫಸ್ಟ್ ಟು ಕಮ್ ಹಿಯರ್, ಇವರು ಫಸ್ಟ್ ಆಗಿದ್ರು ಇಲ್ಲಿಗೆ ಬರೋರು. ದೇ ಹೂ ಯೂಸ್ಡ್ ಟು ವರ್ಷಿಪ್ ದೇರ್ ಗಾಡ್ಸ್ ಆನ್ ದ ಟಾಪ್ ಆಫ್ ದಿ ಹಿಲ್ಸ್. ನಾನು ಹೇಳ್ದೆ ಈಗ, ಇವರು ಹಿಲ್ಸ್ ಮೇಲೆ ಏನು ಮಾಡ್ತಿದ್ರು, ವರ್ಷಿಪ್ ಮಾಡ್ತಿದ್ರು ಗಾಡಿಂದು. ಆಫ್ಟರ್ ಕಮಿಂಗ್ ಟು ದ ಪ್ಲೇನ್ ಜಾಗದಲ್ಲಿ ಬಂದಾಗ ಇವ್ರಿಗೇನಾಯಿತು, ಇವ್ರೇನು ಮಾಡಿದ್ರು, ಬಿಲ್ಟ್ ಆರ್ಟಿಫಿಷಿಯಲ್ ಹಿಲ್ಸ್. ಇವ್ರೇನು ಮಾಡಿದ್ರು, ಅಲ್ಲಿ ಹಿಲ್ಸ್ ಇತ್ತು, ಇಲ್ಲಿ ಇವರೇ ಹಿಲ್ಸ್ನ ಕ್ರಿಯೇಟ್ ಮಾಡಿಕೊಂಡ್ರು. ಆ್ಯಂಡ್ ದೇರ್ ವರ್ಷಿಪ್ ಸೆಂಟರ್ ಆಯಿತಾ. ಹಿಲ್ಸ್ನ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಅಲ್ಲೊಂದು ಗಾಡ್ ಇಟ್ಕೊಂಡು ಇವ್ರೇನು ಮಾಡ್ತಿದ್ರು, ಅಲ್ಲಿ ಪೂಜಿಸ್ತಿದ್ರು. ಅದನ್ನು ಇವರು ವರ್ಷಿಪಿಂಗ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಕರಿತಿದ್ರು. ದೇರ್ ವಾಸ್ ಕಾಲ್ಡ್ ಜಿಗ್ಗುರಾತ್ ಅಂತ ಕರಿತಿದ್ರು. ಆ ಜಾಗನ ಇವರು ಏನಂತ ಕರಿತಿದ್ರು, ಜಿಗ್ಗುರಾತ್, ವರ್ಷಿಪಿಂಗ್ ಪ್ಲೇಸ್. ಜಿಗ್ಗುರಾತ್ ಅಂತ ಹೇಳ್ಬಿಟ್ಟು ಕರಿತಿದ್ರು. ದ ಜೀವ್ಸ್ ಕಾಲ್ಡ್ ದೀಸ್ ದ ಟವರ್ಸ್ ಆಫ್ ಬ್ಯಾಬಲ್ ಆಯಿತಾ. ಇವ್ರೇನು ಮಾಡ್ತಿದ್ರು, ಈ ಏನು ಜೀವ್ಸ್ ಏನಿದ್ರು ಇದನ್ನ ಟವರ್ ಆಫ್ ಬ್ಯಾಬಲ್ ಅಂತ ಹೇಳ್ಬಿಟ್ಟು ಕರಿತಿದ್ರು ಆಯಿತಾ ಮಕ್ಕಳು. ಇದೆಲ್ಲ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಬೇಕು. ಇದು ನೋಡಿ, ಇಲ್ಲಿ ನಿಮಗೆ ಜಿಗ್ಗುರಾತ್ ತೋರಿಸ್ತಿದ್ದಾರೆ ಆಯಿತಾ, ಹೇಗಿರ್ತಿತ್ತು ಅಂತ. ಇದು ಇವರು ಕಟ್ಟಿರುವಂಥದ್ದು ಆಯಿತಾ. ನೆಕ್ಸ್ಟ್, ದ ಲಾ ಆ್ಯಂಡ್ ಕೋರ್ಟ್ಸ್ ಆಫ್ ಹಮ್ಮುರಾಬಿ ಅಂತ ಕೊಟ್ಟಿದ್ದಾರೆ. ಅದನ್ನು ನೀವು ಒಂಚೂರು ಓದಿ, ಅರ್ಥ ಆಗುತ್ತೆ ಆಯಿತಾ. The Sumerians had entered Mesopotamia in 4000 before Common Era. Later they were overpowered by the Akkadians. ಆಯಿತಾ. ಸುಮೇರಿಯನ್ಸ್ ಏನಾದ್ರು ಎಂಟರ್ ಮಾಡಿದ್ರು ಮೆಸೊಪಟೋಮಿಗೆ ಯಾವಾಗ, 4000 ಬಿಫೋರ್ ಕಾಮನ್ ಎರಾ. ಆ ಟೈಮಲ್ಲಿ ಎಂಟರ್ ಆದರು. ದೇ ವೇರ್ ಓವರ್ ಪವರ್ಡ್ ಬೈ ಅಕಾಡಿಯನ್ಸ್ ಆಯಿತಾ. ಅಕಾಡಿಯನ್ಸ್ ಇಲ್ಲಿ ಅವರಿಗೆ ಓವರ್ ಪವರ್ ಮಾಡಿದ್ರು. ಒನ್ ಆಫ್ ದಿ ಟ್ರೈಬ್ಸ್ ಆಫ್ ದಿ ಅರೇಬಿಯನ್ ಡೆಸರ್ಟ್. ಇವರು ಅಕಾಡಿಯನ್ಸ್ ಏನು, ಅರೇಬಿಯನ್ ಡೆಸರ್ಟಲ್ಲಿ ಒಂದು ಟ್ರೈಬ್ ಇವ್ರದ್ದು ಆಯಿತಾ. ದೀಸ್ ಆರ್ ನೋನ್ ಆಸ್ ಸೆಮೈಟ್ಸ್ ಆಯಿತಾ. ಇವ್ರನ್ನ ಸೆಮೈಟ್ಸ್ ಅಂತ ಹೇಳ್ಬಿಟ್ಟು ಕರಿತಿದ್ರು. ಆಫ್ಟರ್ 1000 years ದೀಸ್ ಅಕಾಡಿಯನ್ಸ್ ಕೇಮ್ ಟು ಬಿ ರೂಲ್ಡ್ ಓವರ್ ಬೈ ಅಮೋರೈಟ್ಸ್ ಆಯಿತಾ. ಇವ್ರನ್ನ ಅಕಾಡಿಯನ್ಸ್ನ ಮತ್ತೆ ಯಾರು ರೂಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಫಸ್ಟ್ ಸೊಮೇರಿಯನ್ಸ್ನ ಅಕಾಡಿಯನ್ಸ್ ರೂಲ್ ಮಾಡಿದ್ರು. ಅಕಾಡಿಯನ್ಸ್ನ ಮತ್ತೆ ಯಾರು ರೂಲ್ ಮಾಡೋಕ್ಕೆ ಬಂದರು, ಅಮೋರೈಟ್ಸ್ ಅನ್ನೋರು ರೂಲ್ ಮಾಡೋಕ್ಕೆ ಬಂದರು. ಅನದರ್ ಸೆಮ್ಯಾಟಿಕ್ ಟ್ರೈಬ್ ಆಯಿತಾ. ಇನ್ನೊಂದು ಸೆಮ್ಯಾಟಿಕ್ ಟ್ರೈಬ್ ಇವ್ರನ್ನ ರೂಲ್ ಮಾಡೋದಕ್ಕೆ ಬಂತು. ಸೆಮ್ಯಾಟಿಕ್ ಟ್ರೈಬ್ ಅಂದರೆ ಎಲ್ಲಿಂದ ಬಂದಿರುವಂಥದ್ದು, ಇದು ಕೂಡ ಅರೇಬಿಯನ್ ಡೆಸರ್ಟಿಂದ ಬಂದಿರುವಂಥದ್ದು ಆಯಿತಾ. ದ ಮೋಸ್ಟ್ ಫೇಮಸ್ ಕಿಂಗ್ ಆಫ್ ದಿ ಅಮೋರೈಟ್ಸ್ ವಾಸ್ ಹಮ್ಮುರಾಬಿ ಆಯಿತಾ. ಅದೇ ಹಮ್ಮುರಾಬಿ ಬಗ್ಗೆ ಅಲ್ಲಿ ಕೊಟ್ಟಿರುವಂಥದ್ದು ಆಯಿತಾ. ಇಲ್ಲಿ ಅಮೋರೈಟ್ಸಲ್ಲಿ ಒಂದು ಏನು ಫೇಮಸ್ ಕಿಂಗ್ ಯಾರು ಇರ್ತಾನೆ, ಹಮ್ಮುರಾಬಿ ಅನ್ನೋನು ಇರ್ತಾನೆ. ಹಿ ಹ್ಯಾಡ್ ಬಿಲ್ಟ್ ಅ ಫ್ಯಾಬುಲಸ್ ಪ್ಯಾಲೇಸ್ ಫಾರ್ ಹಿಮ್ಸೆಲ್ಫ್ ಇನ್ ಬ್ಯಾಬಲೋನಿಯಾ ಆಯಿತಾ. ಬ್ಯಾಬಲೋನಿಯಾದ್ರಲ್ಲಿ ಇವನೇನು ಮಾಡ್ತಾನೆ, ಒಂದು ತುಂಬ ಚೆನ್ನಾಗಿರುವಂತಹ ಒಂದು ಫೇಮಸ್ ಫ್ಯಾಬುಲಸ್ ಪ್ಯಾಲೇಸ್ನ ಕಟ್ಕೊತಾನೆ ಇವನಿಗೋಸ್ಕರ. ಹಿ ಫ್ರೇಮ್ಡ್ ದ courts of justice and made Babylonia to be considered the best administrated kingdom in the world of the in the whole of the world, in the whole of the old world. ಇವನೇನು ಮಾಡ್ತಾನೆ, ಲಾಸ್ಗಳನ್ನ ಕ್ರಿಯೇಟ್ ಮಾಡ್ತಾನೆ ಆಯಿತಾ. ಕ್ರಿಯೇಟ್ ಮಾಡಿಬಿಟ್ಟು ಇವನೇನು ಹೇಳ್ತಾನೆ, ಮೆಸೊಪಟೋಮಿಯಾ ಏನಿದೆ ಬ್ಯಾಬಿಲೋನಿಯಾ, ಇದು ಓಲ್ಡ್ ವರ್ಲ್ಡಲ್ಲಿ ಏನಾಗ್ಬಿಟ್ಟು ಫಸ್ಟು ಲಾಸ್ ಎಲ್ಲ ಸ್ಟಾರ್ಟ್ ಆಗಿರುವಂಥದ್ದು, ಒಳ್ಳೆ ಅಡ್ಮಿನಿಸ್ಟ್ರೇಷನ್ ನಡೀತಿರುವಂತಹ ಏನು ಕಿಂಗ್ಡಮ್ ಆಗಬೇಕು ಅಂತ ಹೇಳ್ತಾನೆ ಆಯಿತಾ.
ದ ಹಿಟ್ಟೀಸ್ ಹೂ ಕೇಮ್ ಲೇಟರ್ ಆಯ್ತಾ, ಇವ್ರು ಆದ್ಮೇಲೆ ಏನು ಬರ್ತಾರೆ, ಹಿಟ್ಟೀಸ್ ಅನ್ನೋರು ಬರ್ತಾರೆ. ಆಕ್ಯುಪೈಡ್ ದ ವ್ಯಾಲಿ ಆ್ಯಂಡ್ ಡಿಸ್ಟ್ರಾಯ್ಡ್ ಆಲ್ ದಟ್ ದೇ ಕುಡ್ ನಾಟ್ ಕ್ಯಾರಿ ಅವೇ. ಇವ್ರೇನು ಮಾಡ್ತಾರೆ, ಹಿಟ್ಟೀಸು ಬಂದ್ಬಿಟ್ಟು ಎಲ್ಲದು ಹಾಳು ಮಾಡ್ತಾರೆ, ಯಾವುದು ಇವರಿಗೆ ತಗೊಳ್ಳೋದಕ್ಕೆ ಆಗಲ್ಲ, ಆಕ್ಸೆಪ್ಟ್ ಮಾಡೋದಕ್ಕೆ ಆಗೋದಿಲ್ಲ, ಅದನ್ನೆಲ್ಲ ಇವ್ರೇನು ಮಾಡ್ತಾರೆ, ಹಾಳು ಮಾಡಿಬಿಡ್ತಾರೆ. ಆಕ್ಯುಪೈಡ್ ದ ವ್ಯಾಲಿ ಆ್ಯಂಡ್ ಡಿಸ್ಟ್ರಾಯ್ಡ್ ಆಲ್ ದಟ್ ದೇ ಕುಡ್ ನಾಟ್ ಕ್ಯಾರಿ ಅವೇ. ಏನು ತಗೊಂಡು ಹೋಗೋದಕ್ಕೆ ಆಗೋದಿಲ್ಲ ಇದನ್ನೆಲ್ಲ ಇವ್ರೇನು ಮಾಡ್ತಾರೆ, ಹಾಳು ಮಾಡಿಬಿಡ್ತಾರೆ. ದೀಸ್ ಹಿಟ್ಟೀಸ್ were defeated by the Assyrians who were the followers of Ashura. Ashura ಅನ್ನೋ ಗಾಡಿಗೆ ಡೆಸರ್ಟ್ ಗಾಡ್ ಅಂತ ಹೇಳ್ತಾರೆ ಆಯ್ತಾ. ಅಶುರ ಅನ್ನೋ ಗಾಡಿಗೆ ಫಾಲೋ ಮಾಡ್ತಿರುವಂಥ ಅಸೈರಿಯನ್ಸ್ ಏನು ಮಾಡ್ತಾರೆ, ಇವರಿಗೆ ಬಂದ್ಬಿಟ್ಟು ಡಿಫೀಟ್ ಮಾಡ್ತಾರೆ, ಇವರಿಗೆ ಸೋಲಿಸ್ತಾರೆ ಆಯ್ತಾ. ದ ಅಸೈರಿಯನ್ಸ್ ಆಕ್ಯುಪೈಡ್ ದ ಹೋಲ್ ಆಫ್ ದಿ ವೆಸ್ಟ್ ಏಷ್ಯಾ ಆ್ಯಂಡ್ ಈಜಿಪ್ಟ್ ಟಿಲ್ ಅಬೌಟ್ 7th century ಬಿಫೋರ್ ಕಾಮನ್ ಎರಾ. 7th century ತನಕ ಏನು ಮಾಡ್ತಾರೆ, ಅಸೈರಿಯನ್ಸ್ ಈಜಿಪ್ಟ್ ಮತ್ತು ವೆಸ್ಟ್ ಏಷ್ಯಾ ಏನಿದೆ, ಏಷ್ಯಾದ ವೆಸ್ಟ್ ಸೈಡ್ ಏನಿದೆ ಇದು ಫುಲ್ಲು ಇವರು ಆಕ್ಯುಪೈ ಮಾಡ್ಕೊತಾರೆ. ಕಲೆಕ್ಟೆಡ್ ಟ್ಯಾಕ್ಸಸ್ ಫ್ರಮ್ ಆಲ್ ದ ಪೀಪಲ್ ದೇರ್ ಅನದರ್ ಸೆಮಿಟಿಕ್ ಟ್ರೈಬ್ ಆಯಿತಾ. ಇವ್ರು ಏನು ಮಾಡ್ತಾರೆ, ಇನ್ನೊಂದು ಸೆಮಿಟಿಕ್ ಟ್ರೈಬ್ ಏನಾಗುತ್ತೆ, ಏನು ಎಲ್ಲ ಟ್ಯಾಕ್ಸಸ್ಗಳನ್ನೆಲ್ಲ ಕಲೆಕ್ಟ್ ಮಾಡುತ್ತೆ. ದ ಚಾಲ್ಡಿಯನ್ಸ್ ಇವ್ರನ್ನೇನಂತ ಚಾಲ್ಡಿಯನ್ಸ್ ಅಥವಾ ಹ್ಯಾಲ್ಡಿಯನ್ಸ್ ಅಥವಾ ಕ್ಯಾಲ್ಡಿಯನ್ಸ್ ಅಂತ ಪ್ರೊನೌನ್ಸ್ ಮಾಡ್ತಾರೆ ಆಯಿತಾ. ರೀಎಸ್ಟಾಬ್ಲಿಷ್ಡ್ ಬ್ಯಾಬಿಲೋನಿಯಾ ಇನ್ ದ 7th century ಬಿಫೋರ್. ಮಕ್ಕಳೇ ನೀವು ನಿಮಗೆ ಅರ್ಥ ಇಟ್ಕೊಳಕ್ಕೆ ನೀವು ಹೇಗಾದರೂ ಪ್ರೊನೌನ್ಸ್ ಮಾಡಿ ಓಕೆನಾ, ಈಗ ಪ್ರಾಬ್ಲಮ್ ಆಗೋದಿಲ್ಲ ಆಯಿತಾ. ಪ್ರೊನೌನ್ಸಿಯೇಷನ್ನು ನೀವು ನೆನ್ಪಿಟ್ಕೊಳ್ಳೋದಕ್ಕೆ ಈಗ ನಾನು ಚಾಲ್ಡಿಯನ್ಸ್ ಅಂತಲೂ ಪ್ರೊನೌನ್ಸ್ ಮಾಡ್ತೀನಿ ಆಯಿತಾ. ಹ್ಯಾಲ್ಡಿಯನ್ಸ್ ಅಂತ ಪ್ರೊನೌನ್ಸ್ ಮಾಡ್ತೀನಿ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಆಯಿತಾ. ಪ್ರೊನೌನ್ಸಿಯೇಷನ್ ಒಂದ್ಸತಿ ನೀವು ನೋಡ್ಕೊಳ್ಬೇಕು ಆಯಿತಾ. ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ನೀವು ಹೇಗಾದರೂ ಪ್ರೊನೌನ್ಸ್ ಮಾಡಿ, ಆದರೆ ನಿಮಗೇನು ಸ್ಪೆಲ್ಲಿಂಗ್ಸ್ ಸರಿಯಾಗಿ ಬರಿಬೇಕು, ಅದು ತುಂಬ ಇಂಪಾರ್ಟೆಂಟ್ ಆಯಿತಾ. ರೀಎಸ್ಟಾಬ್ಲಿಷ್ ಬ್ಯಾಬಿಲೋನಿಯಾ ಇನ್ ದ 7th century ಬಿಫೋರ್ ಕಾಮನ್ ಎರಾ ಆ್ಯಂಡ್ ಡೆವಲಪ್ ಇಟ್ ಇನ್ ಟು ಅ ಪ್ರಾಮಿನೆಂಟ್ ಕ್ಯಾಪಿಟಲ್ ಆಫ್ ದಟ್ ಟೈಮ್. ಬ್ಯಾಬಿಲೋನಿಯಾನ ಇವನೇನು ಮಾಡ್ತಾನೆ, ರೀಎಸ್ಟಾಬ್ಲಿಷ್, ಅವ್ರೇನು ಹಾಳು ಮಾಡಿಬಿಟ್ಟಿದ್ರಲ್ಲ ಹಿಟ್ಟೀಸು, ಇವನೇನು ಮಾಡ್ತಾನೆ ಮತ್ತೆ ರೀಎಸ್ಟಾಬ್ಲಿಷ್, ಈ ಕಿಂಗ್ಡಮ್ ಬಂದ್ಬಿಟ್ಟು ರೀಎಸ್ಟಾಬ್ಲಿಷ್ ಮಾಡುತ್ತೆ. ಸೆಮಿಟಿಕ್ ಟ್ರೈಬ್ ಇನ್ನೊಂದು ಚಾಲ್ಡಿಯನ್ಸ್ ಅನ್ನೋದು ರೀಎಸ್ಟಾಬ್ಲಿಷ್ ಮಾಡಿಬಿಟ್ಟು ಚೆನ್ನಾಗಿ ಮಾಡಿಬಿಟ್ಟು ಮತ್ತೆ ಅದನ್ನು ಏನು ಮಾಡುತ್ತೆ, ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡುತ್ತೆ. ಆ ಪ್ರಾಮಿನೆಂಟ್ ಸಿವಿಲೈಸೇಷನ್ನ ಆ ಜಾಗದ ಕ್ಯಾಪಿಟಲ್ ಮಾಡುತ್ತೆ. ನೆಬುಚಂದೇಸರ್ ವಾಸ್ ದ ಗ್ರೇಟೆಸ್ಟ್ ಕಿಂಗ್ ಅಮಾಂಗ್ ದೆಮ್. ಇವರಲ್ಲಿ ಒಂದು ಗ್ರೇಟೆಸ್ಟ್ ಕಿಂಗ್ ಅನ್ನೋನು ಬರ್ತಾನೆ, ತುಂಬ ಒಳ್ಳೆ ಕಿಂಗ್ ನೆಬುಚಂದೇಸರ್ ಅನ್ನೋನು. ಹಿ ಎನ್ಕರೇಜ್ ದ ಸ್ಟಡಿ ಆಫ್ ಸೈನ್ಸ್. ಇವನೇನು ಮಾಡ್ತಾನೆ, ಸ್ಟಡಿ ಆಫ್ ಸೈನ್ಸ್ನ ಎನ್ಕರೇಜ್ ಮಾಡ್ತಾನೆ. ಬಟ್ ದ ಚಾಲ್ಡೀಸ್ ಕೇಮ್ ಅಂಡರ್ ದ ಅಟ್ಯಾಕ್ ಆಫ್ ಪರ್ಷಿಯನ್ಸ್ ಇನ್ ದ 6th century ಬಿಫೋರ್ ಕಾಮನ್ ಎರಾ. ಮತ್ತೆ ಇವರು ಯಾರ ಅಂಡರಿಗೆ ಬಂದುಬಿಡ್ತಾರೆ ಮಕ್ಕಳೇ, ಪರ್ಷಿಯನಿನ ಅಂಡರಿಗೆ ಬಂದುಬಿಡ್ತಾರೆ. 200 years ಲೇಟರ್, 200 ವರ್ಷಗಳ ನಂತರ ಅಲೆಕ್ಸಾಂಡರ್ ಟ್ರಾನ್ಸ್ಫಾರ್ಮ್ ದಿಸ್ ಪ್ಲೇಸ್ ಆಫ್ ದಿ ಸೆಮೆಟಿಕ್ ಪೀಪಲ್ಸ್ ಇಂಟು ಅ ಗ್ರೀಕ್ ಪ್ರಾವಿನ್ಸ್. ಮತ್ತೆ ಏನಾಗುತ್ತೆ, ಅಲೆಕ್ಸಾಂಡರ್ ಏನು ಮಾಡ್ತಾನೆ, ಇದು ಕೂಡ ಕಾನ್ಕ್ಯೂರ್ ಮಾಡ್ಕೊಂಡ್ಬಿಟ್ಟು ಸೆಮೆಟಿಕ್ ಪೀಪಲ್ನ ಗ್ರೀಕ್ ಪ್ರಾವಿನ್ಸ್ ಆಗಿ ಕ್ರಿಯೇಟ್ ಮಾಡ್ಕೊಳ್ತಾನೆ. ಆಫ್ಟರ್ ದ ರೂಲರ್ಸ್ ಆಫ್ ರೋಮನ್ಸ್ ಆ್ಯಂಡ್ ಟರ್ಕ್ಸ್. ಆಮೇಲೆ ಏನಾಗುತ್ತೆ, ಯಾವ ರೂಲರ್ಸ್ ಬರ್ತಾರೆ, ರೋಮನ್ಸ್ ಮತ್ತು ಟರ್ಕೀಸ್ ಬರ್ತಾರೆ, ಟರ್ಕ್ಸ್ ಅಂತ ಹೇಳ್ಬಿಟ್ಟು. ಹೂ ಫಾಲೋಡ್ ಅಲೆಕ್ಸಾಂಡರ್ನ ಇವರು ಕೂಡ ಫಾಲೋ ಮಾಡ್ತಾರೆ. ದಿಸ್ ಸಿವಿಲೈಸೇಷನ್ ಡಿಕ್ಲೈನ್ಡ್ ಆ್ಯಂಡ್ ಟರ್ನ್ ಇಂಟು ಅ ವೈಲ್ಡರ್ನೆಸ್ ಆಯಿತಾ. ಇದು ತುಂಬ ಒಂದು ಕ್ರೂರ ಸಿವಿಲೈಸೇಷನ್ ಆಗುತ್ತೆ ನೆಕ್ಸ್ಟ್ ಆಯಿತಾ. ಈಗ ನೆಕ್ಸ್ಟ್ ಹೋಗೋಣ ಮಕ್ಕಳು. ಇದೆಲ್ಲ ತುಂಬ ಈಸಿ, ಒಂಚೂರು ಹಿಸ್ಟ್ರಿ ಥರ ಎಲ್ಲೆಲ್ಲಿ ಸಿವಿಲೈಸೇಷನ್ ಸ್ಟಾರ್ಟ್ ಆಯಿತು, ಯಾರ್ಯಾರು ಆಳ್ವಿಕೆ ಬಂದು ಮಾಡಿದ್ರು, ಯಾರ್ಯಾರಿಗೆ ಸೋಲ್ಸಿದ್ರು, ಇದೊಂಚೂರು ನೆನ್ಪಿಟ್ಕೊಂಡ್ರೆ ಆಯಿತು ಆಯಿತಾ. ಒಂದೆರಡು ಸತಿ ಓದಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ತುಂಬ ಈಸಿ ಆಗಿದೆ. ನೆಕ್ಸ್ಟ್ ಹೋಗೋಣ, ಚೈನೀಸ್ ಸಿವಿಲೈಸೇಷನ್. ಇಟ್ ಈಸ್ ಅ ಸ್ಪೆಷಲ್ ಫೀಚರ್ ಆಫ್ ಆಲ್ ಏನ್ಷಿಯಂಟ್ ಸಿವಿಲೈಸೇಷನ್ ದಟ್ ದೇ ವರ್ ಎಸ್ಟಾಬ್ಲಿಷ್ಡ್ ಆನ್ ದ ರಿವರ್ ವ್ಯಾಲೀಸ್. ರಿವರ್ ಎಲ್ಲಿರುತ್ತೋ ಆ ವ್ಯಾಲಿ ಕಡೆನೇ ಇವರೇನಾಗಿರೋದು ಸ್ಟಾರ್ಟ್ ಆಗಿರುವಂಥದ್ದು. ಎಲ್ಲ ಸಿವಿಲೈಸೇಷನ್ ಕೂಡ ಅಷ್ಟೇ. ದ ಚೈನೀಸ್ ಸಿವಿಲೈಸೇಷನ್ ವಾಸ್ ನೋ ಎಕ್ಸೆಪ್ಟ್ ಟು ದಿಸ್. ಇದು ಕೂಡ ಬಿಟ್ಕೊಟ್ಟಿಲ್ಲ, ಇದು ಕೂಡ ಇಲ್ಲಿ ರಿವರ್ ಇರೋ ಜಾಗದಲ್ಲೇ ಸ್ಟಾರ್ಟ್ ಆಗಿರುವಂತಹ ಸಿವಿಲೈಸೇಷನ್. ಬಟ್ ದ ರಿವರ್ ವಿಚ್ ಲೆಡ್ ಟು ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಚೈನೀಸ್ ಸಿವಿಲೈಸೇಷನ್ ವಾಸ್ ನೋನ್ ಆಸ್ ಚೈನಾಸ್ ಸಾರೋ. ಆದರೆ ಚೈನೀಸ್ ಸಿವಿಲೈಸೇಷನ್ ಏನು ಸ್ಟಾರ್ಟ್ ಆಗಿದೆಯಾ ಮಕ್ಕಳೇ, ಆ ರಿವರಿಗೆ ಚೈನಾದವ್ರು ಏನಂತ ಕರೀತಾರೆ, ಚೈನೀಸ್ ಸಾರೋ ಆಯಿತಾ. ಚೈನೀಸಿನ ದುಃಖ ಅಂತ ಹೇಳ್ಬಿಟ್ಟು ಕರೀತಾರೆ. ಯಾಕೆ ಕರೀತಾರೆ ಹಾಗೆ ಅನ್ನೋದು ನೋಡೋಣ. ಇದು ಸ್ಟಾರ್ಟ್ ಆಗಿರುವಂಥ ಆ ರಿವರಿನ ಹೆಸರು ಮಕ್ಕಳೇ ಹಾಂಗ್ ಹೋ. ನಾನು ಅವಾಗಲೇ ನಿಮಗೆ ಇದರಲ್ಲಿ ತೋರಿಸ್ದೆ.
ಗ್ಲೋಬಲ್ಲಿ ನಾನು ನಿಮಗೆ ಅವಾಗಲೇ ತೋರಿಸ್ದೆ ಆಯಿತಾ. ಹಾಂಗೋ ರಿವರ್ ಹತ್ರ ಸ್ಟಾರ್ಟ್ ಆಗಿರುವಂಥದ್ದು. ಆದರೆ ಇವರು ಈ ರಿವರ್ನ ಏನಂತ ಕರೀತಾರೆ, ಚೈನೀಸ್ ಸಾರೋ ಅಂತ ಕರೀತಾರೆ. ಯಾಕೆ ಅನ್ನೋದು ಈಗ ನಿಮಗೆ ನಾನು ಹೇಳ್ತೀನಿ ಆಯ್ತಾ. ದಿಸ್ ವಾಸ್ ಹಾಂಗೋ ರಿವರ್. During the floods, this river changed its course in an unpredictable manner and inundated houses and agricultural lands. ಏನು ಫ್ಲಡ್ಸ್ ಬಂದಾಗ ಏನಾಗ್ತಿತ್ತು ಮಕ್ಕಳೇ, ಈ ರಿವರು ಜಾಸ್ತಿ ಹರಿದ್ಬಿಟ್ಟು ಏನಾಗ್ತಿತ್ತು, ಮನೆಗಳು ಜಾಗಗಳೆಲ್ಲ ಹಾಳು ಮಾಡ್ತಿತ್ತು ಆಯಿತಾ. ಇಟ್ ವುಡ್ ರೆಂಡರ್ ಆಲ್ ದ ಕೆನಾಲ್ಸ್ ಯೂಸ್ಲೆಸ್. ಏನು ಮಾಡ್ತಿತ್ತು, ಕೆನಾಲ್ಗಳನ್ನೆಲ್ಲ ಫುಲ್ ಮಾಡಿಬಿಡ್ತು, ಯೂಸ್ಲೆಸ್ ಆಗಿ ಮಾಡಿಬಿಡ್ತಿತ್ತು. ಯೂಸ್ಲೆಸ್ ಕೆನಾಲ್ಸ್ ಎಲ್ಲ ಇವ್ರೇನು ಅಗ್ರಿಕಲ್ಚರಿಗೆ ರೆಡಿ ಮಾಡ್ಕೊತಿದ್ರಲ್ಲ, ಇರಿಗೇಷನಿಗೆ ನೀರು ಬರಬೇಕು ಅಲ್ಲಿಂದ, ಅದನ್ನೆಲ್ಲ ಏನು ಮಾಡ್ತಿತ್ತು, ಇದು ಬಂದ್ಬಿಟ್ಟು ಫ್ಲಡ್ಸ್ ಹಾಳು ಮಾಡಿಬಿಡ್ತು, ಯೂಸ್ಲೆಸ್ ಆಗಿ ಮಾಡಿಬಿಡ್ತಿತ್ತು. ದಿಸ್ ವಾಸ್ ದ ರೀಸನ್ ದ ಪೀಪಲ್ ಆಫ್ ದಟ್ ಏರಿಯಾ ರೆಫರ್ಡ್ ಇಟ್ ಟು ಅ ಸಿಂಬಲ್ ಆಫ್ ಸಾರೋ. ಅದಕ್ಕೆ ಈ ರಿವರ್ನ, ಹಾಂಗೋ ರಿವರ್ನ ಇವ್ರು ಏನಂತ ಕರಿತಿದ್ರು, ಚೈನೀಸ್ ಸಾರೋ ಅಥವಾ ಸಿಂಬಲ್ ಆಫ್ ಸಾರೋ ಅಂತ ಹೇಳ್ಬಿಟ್ಟು ಈ ರಿವರ್ನ ಇವರು ಹೆಸರು ಕೊಟ್ಟಿದ್ದಾರೆ ಆಯ್ತಾ. ನೆಕ್ಸ್ಟ್, ಸಾರೋ ಅಂದರೆ ದುಃಖ ಅಂತ ಆಯ್ತಾ ಮಕ್ಕಳೇ. ಅಕಾರ್ಡಿಂಗ್ ಟು ಎಕ್ಸ್ಕವೇಷನ್ಸ್ ಅಂದರೆ ಡಿಗ್ಗಿಂಗ್ ಮಾಡಿಬಿಟ್ಟು ತೆಗಿತಾರಲ್ಲ ಅದು. ದ ಫಸ್ಟ್ ರೂಲಿಂಗ್ ಫ್ಯಾಮಿಲಿ ಆಫ್ ದಿ ಚೈನೀಸ್ ಸಿವಿಲೈಸೇಷನ್ ವಾಸ್ ದ ಹಾಂಗ್ ಡೈನಾಸ್ಟಿ ಆಯ್ತಾ. ಹಾಂಗ್ ಡೈನಾಸ್ಟಿ ಏನು ಫಸ್ಟ್ ಸಿವಿಲೈಸೇಷನ್ ರೂಲ್ ಮಾಡಿರುವಂಥದ್ದು. ಯಾವುದು ಫಸ್ಟ್ ಫ್ಯಾಮಿಲಿ, ಯಾವುದು ಶಾಂಗ್ ಅಥವಾ ಹಾಂಗ್ ಅಂತ ಹೇಳ್ತಾರೆ. ಶಾಂಗ್ ಡೈನಾಸ್ಟಿ ಅಂದರೆ ಒಳ್ಳೆಯದು. ಶಾಂಗ್ ಡೈನಾಸ್ಟಿ ಯಾವುದು ಫಸ್ಟ್ ರೂಲ್ ಮಾಡಿ ಬರುವಂತಹ ಡೈನಾಸ್ಟಿ, ಶಾಂಗ್ ಡೈನಾಸ್ಟಿ ಆಯ್ತಾ. ಎಲ್ಲೋಯ್ತದು. It ruled in the period between 18th century before Common Era and the 12th century before Common Era. Under the rule of this dynasty, the people had developed a wonderful culture by the 14th century before Common Era. ಆಯಿತಾ. ಇದು ಯಾವಾಗ ಸ್ಟಾರ್ಟ್ ಆಯಿತು, ಮಧ್ಯದಲ್ಲಿ 12th ಸೆಂಚುರಿ ಮತ್ತು 18th ಸೆಂಚುರಿಯ ಮಧ್ಯದಲ್ಲಿ ನಡೆದಿರುವಂಥದ್ದು ಇದು. ನೆಕ್ಸ್ಟ್ ಈ ಶಂಗ್ ಡೈನಾಸ್ಟಿ ಏನಾಯಿತು, ವಂಡರ್ಫುಲ್ ಕಲ್ಚರ್ನ ಕ್ರಿಯೇಟ್ ಮಾಡ್ತು. ದ ಶಂಗ್ ಡೈನಾಸ್ಟಿ ವಾಸ್ ಓವರ್ ಪವರ್ಡ್. ಇದು ಈ ಡೈನಾಸ್ಟಿನ ಯಾರು ಸೋಲಿಸಿದ್ರು ಅಂದರೆ ನೈಬರಿಂಗಲ್ಲಿ ಇದ್ದುವಂತಹ ಚೌ ಡೈನಾಸ್ಟಿ ಅಥವಾ ಚೂ ಡೈನಾಸ್ಟಿ ಅವರು ಏನು ಮಾಡ್ತಾರೆ, ಇವ್ರನ್ನ ಸೋಲಿಸ್ತಾರೆ ಆಯಿತಾ, ಡಿಫೀಟ್ ಮಾಡ್ತಾರೆ. ಯಾರನ್ನ, ಶಂಗ್ ಡೈನಾಸ್ಟಿ ಅವ್ರನ್ನ ಆಯಿತಾ. ಡಿಫೀಟ್ ಮಾಡಿಬಿಟ್ಟು ಏನು ಮಾಡ್ತಾರೆ, ತನ್ನ ಕಂಟ್ರೋಲಿಗೆ ತರ್ಕೊತಾರೆ ಆಯಿತಾ. ದ ಚೌ ಡೈನಾಸ್ಟಿ ಕಂಟಿನ್ಯೂಡ್ ದ ಗುಡ್ ಟ್ರೆಡಿಷನ್ ಆಫ್ ಶಂಗ್ ಕಲ್ಚರ್ ಆ್ಯಂಡ್ ರೂಲ್ಡ್ ಟಿಲ್ 250 ಬಿಫೋರ್ ಕಾಮನ್ ಎರಾ. ಇವರು ಅವರ ಕಲ್ಚರ್ನ ಟ್ರೆಡಿಷನನ್ನೆಲ್ಲ ನಡೆಸ್ತಾ ಎಲ್ಲಿ ತನಕ ರೂಲ್ ಮಾಡ್ತಾರೆ, 250 ಬಿಫೋರ್ ಕಾಮನ್ ಎರಾ ತನಕ ರೂಲ್ ಮಾಡ್ತಾರೆ. ಇನ್ ದ ಚೌ ಡೈನಾಸ್ಟಿ, ಚೌ ಅಥವಾ ಚೂ, ಬೇಗ ಓದ್ಬೇಗ ಚೂ ಅಂತ ಹೇಳ್ತೀವಿ, ಚೌ ಡೈನಾಸ್ಟಿ ಅಂತಲೂ ಹೇಳ್ಬೋದು ಆಯಿತಾ. ದೇರ್ ವಾಸ್ ಅ ಸೆಕ್ಷನ್ ಆಫ್ ಅಫಿಷಿಯಲ್ಸ್ ಬಿಲೋ ದ ಕಿಂಗ್ಸ್. ಈ ಡೈನಾಸ್ಟಿಯಲ್ಲಿ ಏನಿತ್ತು, ಸೆಕ್ಷನ್ ಆಫ್ ಅಫಿಷಿಯಲ್ಸ್. ಈಗ ನಾವೇನು ಈಗ ನಮ್ಮ ಸ್ಕೂಲ್ಗಳಲ್ಲಿ ನೋಡಿ ಏನಿರ್ತಾರೆ, ಪ್ರಿನ್ಸಿಪಲ್ ಇರ್ತಾರೆ, ಆಮೇಲೆ ಬಂದ್ಬಿಟ್ಟು ವೈಸ್ ಪ್ರಿನ್ಸಿಪಾಲ್ ಇರ್ತಾರೆ, ಆಮೇಲೆ ಬಂದ್ಬಿಟ್ಟು ಟೀಚರ್ಸ್ ಇರ್ತಾರೆ. ಈ ಥರ ಏನಿರ್ತು, ಪ್ರಿನ್ಸಿಪಲ್ ಅನ್ನೋದು ಒಂದು ಕಿಂಗ್ ಇದ್ದಂಗೆ, ವೈಸ್ ಪ್ರಿನ್ಸಿಪಲ್, ಟೀಚರ್ಸ್ ಇದೆಲ್ಲ ಏನು ಒಂದು ಅಫಿಷಿಯಲ್ಸ್ ಇವರೆಲ್ಲ ಆಯಿತಾ ಕೆಲಸಕ್ಕೆ. ಈ ಥರ ಈ ಡೈನಾಸ್ಟಿಯಲ್ಲೂ ಫಸ್ಟ್ ಚೌ ಡೈನಾಸ್ಟಿಯಲ್ಲಿ ಸ್ಟಾರ್ಟ್ ಆಯಿತು. ಇವರ ಕಿಂಗಿನ ಅಂಡರಲ್ಲಿ ಅಫಿಷಿಯಲ್ಸ್ ಕೂಡ ಇರ್ತಿದ್ರು. ಇವರಿಗೆ ಒಂದೊಂದು ಪೋರ್ಷನ್ಸ್ ಅಲಾಟ್ ಆಗ್ತಿತ್ತು ಅಫಿಷಿಯಲ್ಸಿಗೆ ಲ್ಯಾಂಡಲ್ಲಿ ಆಯಿತಾ. ಲ್ಯಾಂಡಲ್ಲಿ ಚೂರು ಜಾಗನ ಕೊಡ್ತಿದ್ರು. ಇನ್ ರಿಟರ್ನ್ ಫಾರ್ ದಟ್ ಏನಂದರೆ ಆ ಜಾಗದಲ್ಲಿ ಏನು ನಡೀತಿದೆ, ಏನಾಗ್ತಿದೆ ಇದನ್ನೆಲ್ಲ ಇವ್ರು ನೋಡ್ಕೊಳ್ಬೇಕು ಆಯಿತಾ. ಈ ದ ಅಫಿಷಿಯಲ್ ಸಪೋರ್ಟೆಡ್ ದ ಕಿಂಗ್ ಡ್ಯೂರಿಂಗ್ ಬ್ಯಾಟಲ್ಸ್. ಮತ್ತು ಈ ಅಫಿಷಿಯಲ್ಸ್ ಏನು ಮಾಡ್ತಿದ್ರು, ಯುದ್ಧ ಆಗೋ ಟೈಮಲ್ಲಿ ಇವರು ಸಪೋರ್ಟಿಗೆ ಇರ್ತಿದ್ರು. ಇನ್ ದ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ದ ಕಮ್ಯುನಿಟೀಸ್ ಇನ್ ದ ನೆಕ್ಸ್ಟ್ ಲೆವೆಲ್ ವೇರ್ ದ ಮರ್ಚೆಂಟ್ಸ್ ಅಂದರೆ ಮಕ್ಕಳೇ ಇದೇನು ಟ್ರೇಡ್ ಮಾಡ್ತಾರಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವ್ಯವಹಾರ ಮಾಡ್ತಾರಲ್ಲ ಅವ್ರು ಮೆರ್ಚೆಂಟ್ಸ್. ಆ್ಯಂಡ್ ಕ್ರಾಫ್ಟ್ಸ್ಮೆನ್ ಆಯಿತಾ. ಕ್ರಾಫ್ಟ್ಸ್ಮೆನ್ ಅಂದರೆ ಆರ್ಟ್ ಎಲ್ಲ ಮಾಡೋರು ಅಂತ. ಅಪಾರ್ಟ್ ಫ್ರಮ್ ದೆಮ್ ವಿ ಕ್ಯಾನ್ ಫೈಂಡ್ ಅ ಗ್ರೇಟ್ ಮೆಜಾರಿಟಿ ಆಫ್ ಪೀಸೆಂಟ್ಸ್ ಆಸ್ ವೆಲ್. ಇವ್ರು ಇರ್ತಿದ್ರು, ಮರ್ಚೆಂಟ್ಸ್ ಇರ್ತಿದ್ರು, ಕ್ರಾಫ್ಟ್ಮೆನ್ ಇರ್ತಿದ್ರು. ಅವರಿಗೆ ಬಿಟ್ಟು ಜಾಗ ಇರುವಂತಹ ಅಗ್ರಿಕಲ್ಚರ್ ನಡೆಸೋರು ಪೀಸೆಂಟ್ಸ್ ಮ್ಯಾನ್ಗಳು ಕೂಡ ಇರ್ತಿದ್ರು. ಇನ್ ದ ಲೋವೆಸ್ಟ್ ಸ್ಟ್ರಾಟಾ ಆಫ್ ಸೋಷಿಯಲ್ ಹೈರಾರ್ಕಿ ವೇರ್ ದ ಸ್ಲೇವ್ಸ್. ಮತ್ತೆ ಏನಿರ್ತಿದ್ರು ಸೋಷಿಯಲ್ ಹೈರಾರ್ಕಿಯಲ್ಲಿ, ಸ್ಲೇವ್ಸ್ ಅಂದರೆ ಇದೇನು ನಾವು ಹೇಳ್ತಿರೋಲ್ಲ, ಇವ್ರ ಮಕ್ಕಳೇ ನಾವು ಕೆಲ್ಸಕ್ಕೆ ಇಟ್ಕೊತೀವಲ್ಲ
ಕೆಲಸಗಾರರು, ಅವ್ರನ್ನ ಸ್ಲೇವ್ಸ್ ಅಂತ ಇವ್ರು ಹೇಳ್ತಾರೆ. ದ ಪ್ರಿಸ್ನರ್ಸ್ ಆಫ್ ವಾರ್ ವೇರ್ ಮೇಡ್ ಸ್ಲೇವ್ಸ್ ಬೈ ದ ಕಿಂಗ್. ಯಾರು ಸ್ಲೇವ್ಸ್ ಆಗ್ತಿದ್ರು ಅಂದರೆ ಅವರ ಜನರು ಸ್ಲೇವ್ಸ್ ಆಗ್ತಿದ್ದಿಲ್ಲ. ಇವ್ರು ಯುದ್ಧ ಮಾಡೋ ಟೈಮಿಗೆ ಆಪೋಸಿಟ್ ಏನು ಸೋಲ್ತಿತ್ತಲ್ಲ, ಸೋತಾಗ ಅವ್ರು ಏನು ಓಡೋಗ್ಬಿಡೋರು ಅಥವಾ ಸ್ವಲ್ಪ ಜನ ಇವ್ರ ಕಡೆ ಉಳ್ಕೊಂಡು ಬಿಡೋರಲ್ಲ, ಅವ್ರನ್ನ ಇವರು ಸ್ಲೇವ್ಸ್ ಆಗಿ ಯೂಸ್ ಮಾಡ್ಕೊತಿದ್ರು. ಆಯಿತಾ, ಚೈನೀಸ್ ಎಂಪರರ್ ಅವರು. ದ ಶಂಗ್ ಕಿಂಗ್ಸ್ ಸ್ಪೆಂಡ್ ಕ್ವೈಟ್ ಅನ್ ಅಮೌಂಟ್ ಆಫ್ ಟೈಮ್ ಇನ್ ಕಾನ್ಕ್ವೆಸ್ಟ್ ಆ್ಯಂಡ್ ಬ್ಯಾಟಲ್ಸ್. ಶಂಗ್ ಡೈನಾಸ್ಟಿ ಅವರು ಸ್ವಲ್ಪನೇ ಏನೋ ಟೈಮಲ್ಲಿ ಇದು ಮಾಡಿರುವಂಥದ್ದು, ಜಾಗಗಳನ್ನು ತಗೊಂಡಿರುವಂಥದ್ದು. ಆಯಿತಾ, ಬ್ಯಾಟಲ್ ಮಾಡಿ. ಹೆನ್ಸ್ ದ ಆರ್ಮಿ ವಾಸ್ ಇನ್ ಪ್ರಾಮಿನೆನ್ಸ್. ದ ಸೋಲ್ಜರ್ ಎಂಜಾಯ್ಡ್ ಅ ಡಿಗ್ನಿಫೈಡ್ ಪ್ಲೇಸ್ ಇನ್ ದ ಸೊಸೈಟಿ. Soldiers wear bronze helmets and metal armors, ಆಯ್ತಾ. The bronze daggers, axes, bows and iron-tipped arrow which they used to have been found. The people of Shang dynasty dependent on agriculture. They had a well-organized system of irrigation. They used to grow plenty of rice. ಶಂಗ್ ಡೈನಾಸ್ಟಿ ಅವರು ಜಾಸ್ತಿ ಏನನ್ನ ಬೆಳೆಸಿದ್ರು, ರೈಸ್ನ ಬೆಳೆಸಿದ್ರು. ಇವ್ರ ಹತ್ರ ಇರಿಗೇಷನ್ ಚೆನ್ನಾಗಿತ್ತು, ಅಗ್ರಿಕಲ್ಚರ್ ಚೆನ್ನಾಗಿತ್ತು. ಮತ್ತು ಇವರ ಸೋಲ್ಜರ್ಸ್ ಏನು ಮಾಡ್ತಿದ್ರು, ಹೆಲ್ಮೆಟ್ಸು, ಇದು ಕೈಗೆ ಬಾಡಿಗೆ ಎಲ್ಲ ಇದು ಮೆಟಲಿಂದ ಇದು ಬಟ್ಟೆಗಳನ್ನು ವೇರ್ ಮಾಡ್ತಿದ್ರು. ಆಯಿತಾ, ಬಟ್ಟೆ ಅಂದರೆ ಮೀನ್ಸ್ ಮೆಟಲಿಂದ ವೇರ್ ಮಾಡ್ತಿದ್ರು. ಆಯಿತಾ, ಮತ್ತು ಇವರ ಆ್ಯರೋಸ್ ಮತ್ತು ಬೋವ್ಸ್ ಏನಿತ್ತು ಅದಕ್ಕೂ ಕೂಡ ಐರನ್ನು ಟಿಪ್ಡ್ ಇರ್ತಿತ್ತು. ಈ ಆ್ಯರೋ ಇರುತ್ತಲ್ಲ, ಆ್ಯರೋನ ಟಿಪ್ ಏನಿರುತ್ತಲ್ಲ ಅದು ಕೂಡ ಐರನ್ನಿಂದ ಆಗಿರ್ತಿತ್ತು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಇದೆಲ್ಲ ಫೆಸಿಲಿಟಿ ಇರೋದ್ರಿಂದ ಈ ಡೈನಾಸ್ಟಿಯ ಸೋಲ್ಜರ್ಸ್ ಏನು ತುಂಬ ಎಂಜಾಯ್ ಮಾಡ್ತಿದ್ರು. ಆಯಿತಾ, ನೆಕ್ಸ್ಟ್, ದ ಚೈನೀಸ್ ಯೂಸ್ ಟು ವೇರ್ ಥಿನ್ ಕಾಟನ್ ಡ್ರೆಸ್ಸಸ್. ಚೈನೀಸ್ ಏನು ವೇರ್ ಮಾಡ್ತಿದ್ರು ಅಂದರೆ ಥಿನ್ ಕಾಟನ್ ಡ್ರೆಸ್ಸಸ್ನ ವೇರ್ ಮಾಡ್ತಿದ್ರು. ದೇ ಯೂಸ್ಡ್ ಸಿಲ್ಕ್ ಟು, ಸಿಲ್ಕ್ನ ಕೂಡ ಯೂಸ್ ಮಾಡ್ತಿದ್ರು. ಆ್ಯಂಡ್ ಎಂಗೇಜ್ಡ್ ಇನ್ ಸಿಲ್ಕ್ ವಾರ್ಮ್ ರೇರಿಂಗ್. ಸಿಲ್ಕ್ ವಾರ್ಮ್ನಿಂದ ಸಿಲ್ಕ್ ತೆಗಿತಾರಲ್ಲ ಅದರಲ್ಲೂ ಕೂಡ ಇವರು ಎಂಗೇಜ್ ಆಗ್ತಿದ್ರು. ಸಿಲ್ಕ್ ಮ್ಯಾನುಫ್ಯಾಕ್ಚರ್ ಆಗ್ತಿತ್ತು. ನಿಮಗೆ ಗೊತ್ತಿರ್ಬೋದು, ಚೈನಾದ್ರಲ್ಲಿ ಸಿಲ್ಕ್ ಮ್ಯಾನುಫ್ಯಾಕ್ಚರ್ ಸ್ಟಾರ್ಟ್ ಆಗಿದ್ದು. ಆಯಿತಾ, ಸಿಲ್ಕ್ ಮ್ಯಾನುಫ್ಯಾಕ್ಚರ್ ಕೂಡ ಆಗ್ತಿತ್ತು. ವಾಸ್ ಅ ಪ್ರಾಮಿನೆಂಟ್ ಇಂಡಸ್ಟ್ರಿ. ಸಿಲ್ಕಿನ ಇಂಡಸ್ಟ್ರಿ ಕೂಡ ಇಲ್ಲಿ ಇತ್ತು ಅಂತ ಹೇಳ್ತಿದ್ದಾರೆ. ದ ಚೈನೀಸ್ ಯೂಸ್ ಟು ಮೇಕ್ ಎಕ್ಸಲೆಂಟ್ ಪಾಟ್ಸ್. ಮತ್ತು ಇವರು ಪಾಟ್ಸ್ ಕೂಡ ಕ್ರಿಯೇಟ್ ಮಾಡ್ತಿದ್ರು. ಆ್ಯಂಡ್ ಹ್ಯಾಡ್ ಲರ್ನ್ ಟು ಮೇಕ್ ವೇರಿಯಸ್ ಆಬ್ಜೆಕ್ಟ್ಸ್ ಫ್ರಮ್ ಪ್ರೊಸೇಲ್. ಆಯಿತಾ, ಇಟ್ ವಾಸ್ ಅ ಕಸ್ಟಮ್ ಆಫ್ ಚೈನೀಸ್ ಟು ವರ್ಷಿಪ್ ದೇರ್ ಆನ್ಸಿಸ್ಟರ್ಸ್. ಮತ್ತು ಚೈನೀಸ್ ಏನು ಮಾಡ್ತಿದ್ರು, ಅವರಿಂದ ದೊಡ್ಡವ್ರು ಏನಿರ್ತಿದ್ರಲ್ಲ, ಅವರ ಆನ್ಸಿಸ್ಟರ್ಸ್, ದೊಡ್ಡವರು, ಅವರಿಂದ ಮೊದಲು ತೀರ್ಕೊಂಡಿರೋರು, ಅವರಿಗೆಲ್ಲ ಇವ್ರು ಏನು ಮಾಡ್ತಿದ್ರು, ವರ್ಷಿಪ್ ಮಾಡ್ತಿದ್ರು. ಆಯಿತಾ, ದೇ ಬಿಲೀವ್ ದಟ್ ಅ ಡೆಡ್ ಮ್ಯಾನ್ ಬಿಕಮ್ ಅ ಸ್ಪಿರಿಟ್ ಆ್ಯಂಡ್ ದಟ್ ದ ಸ್ಪಿರಿಟ್ ಹ್ಯಾಡ್ ಸ್ಪೆಷಲ್ ಪವರ್ಸ್. ಒಂದು ಸತ್ತೋಗಿರುವ ಮನುಷ್ಯ ಒಂದು ಸ್ಪಿರಿಟ್ ಆಗ್ತಿದ್ದ. ಒಂದು ಏನು ಸ್ಪಿರಿಟ್ ಅಂದರೆ ಒಂದು ಗುಡ್ ಪವರ್ ಅಂತ ಹೇಳ್ಬೋದು. ಆಯಿತಾ, ಆ ಥರ ಇವರಿಗೆ ಅನಿಸ್ತಿತ್ತು. ಆಯಿತಾ, ದ ಡೆಡ್ ಬಾಡಿ ವಾಸ್ ಬರೀಡ್ ಅಲಾಂಗ್ ವಿತ್ ವೇರಿಯಸ್ ವುಡನ್ ಆರ್ಟಿಕಲ್ಸ್, ಪಾಟ್ಸ್, ಬ್ರಾನ್ಸ್, ವೆಸಲ್ಸ್ ಆ್ಯಂಡ್ ಅದರ್ ಆಬ್ಜೆಕ್ಟ್ಸ್. ಆಯಿತಾ, ಅದನ್ನು ಯಾವ್ದ್ರ ಜೊತೆ ಇವರು ಇದು ಮಾಡ್ತಿದ್ರು, ಮೀನ್ಸ್ ಮಣ್ಣೊಳಗೆ ಹಾಕ್ತಿದ್ರು ಅಂದರೆ ವುಡನ್ ಆರ್ಟಿಕಲ್ಸ್, ಅವ್ರದ್ದು ಏನು ಕೆಲಸದ ವುಡನ್ ಥಿಂಗ್ಸ್ ಏನಿರ್ತಿತ್ತು ಅದ್ರ ಜೊತೆ, ಮತ್ತು ಪಾಟ್ಸ್ ಏನೆಲ್ಲ ಇದು ವೆಸಲ್ಸ್, ಬ್ರಾನ್ಸಿನ ವೆಸಲ್ಸ್ ಜೊತೆ ಎಲ್ಲ ಅವರಿಗೆ ಹಾಕ್ತಿದ್ರು. ದ ಟೂಮ್ಸ್ ಆಫ್ ಕಿಂಗ್ಸ್ ಯೂಸ್ ಟು ಬಿ ಕ್ವೈಟ್ ಲಾರ್ಜ್. ಮತ್ತು ಏನು ರಾಜ ತೀರ್ಕೊಂಡಾಗ ಏನು ಟೂಮ್ ಥರ ಕಟ್ತಾರಲ್ಲ ಅದು ಕೂಡ ತುಂಬ ದೊಡ್ಡ ಕಟ್ತಿದ್ರು. ದ ಚೈನೀಸ್ ಟ್ರೆಡಿಷನ್ ಆಫ್ ರೈಟಿಂಗ್ ಬಿಗ್ಯಾನ್ ವಿತ್ ಪಿಕ್ಚರ್ಸ್ ಆ್ಯಂಡ್ ಗಾಟ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಆ್ಯನ್ ಐಡಿಯೋಗ್ರಾಫಿಕ್ ಸ್ಕ್ರಿಪ್ಟ್ ಬೈ ರೈಟಿಂಗ್ ಆನ್ ಸಿಲ್ಕ್ ಆ್ಯಂಡ್ ಬ್ಯಾಂಬೂ ಸ್ಲಿಪ್ಸ್. ಇದೇನಾಗ್ತಿತ್ತು, ಅದು ಇವ್ರು ಏನು ಮಾಡ್ತಿದ್ರು, ಬ್ಯಾಂಬೂ ಮತ್ತು ಇದ್ರ ಮೇಲೆ, ಸಿಲ್ಕ್ ಮೇಲೆ, ಸ್ಲಿಪ್ಸ್ ಮೇಲೆ ಬರೀತಿದ್ರು. ಆಯಿತಾ, ಅದು ಏನಾಯಿತು, ಐಡಿಯೋಗ್ರಾಫಿಕ್ ಸ್ಕ್ರಿಪ್ಟ್ ಆಯಿತು. ಆಯಿತಾ, ಇದು ಚೈನೀಸಲ್ಲೇ ಫಸ್ಟ್ ಸ್ಟಾರ್ಟ್ ಆಗಿರುವಂಥ ಟ್ರೆಡಿಷನ್. ಪ್ರೊಕ್ಲೈಮ್ ಆ್ಯಂಡ್ ದ ಗ್ರೇಟ್ ವಾಲ್ ಆರ್ ದ ಎಕ್ಸೆಪ್ಷನಲ್ ಕಾಂಟ್ರಿಬ್ಯೂಷನ್ ಆಫ್ ದಿಸ್ ಕಲ್ಚರ್. ಮತ್ತು ನಿಮಗೆ ಗೊತ್ತಿರ್ಬೋದು ಮಕ್ಕಳೇ, ಚೈನಾದ್ರಲ್ಲಿ ಒಂದು ಗ್ರೇಟ್ ವಾಲ್ ಇದೆ, ತುಂಬ ದೊಡ್ಡದಾದ ಒಂದು ಏನು ವಾಲ್ ಕಟ್ಟಿರುವಂಥದ್ದು ಚೈನಾದ್ರಲ್ಲಿ. ದ ಗ್ರೇಟ್ ವಾಲ್ ಆಫ್ ಚೈನಾ ಅಂತ ಕರಿತೀವಿ. ಅದರಷ್ಟು ದೊಡ್ಡ ವಾಲು ಯಾವ ಬೇರೆ ಕಂಟ್ರಿಯಲ್ಲೂ ಕೂಡ ಇಲ್ಲ. ಅದ್ರ ಬಗ್ಗೆ ಇದರಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಒಂಚೂರು ಕೊಟ್ಟಿದ್ದಾರೆ, ನೀವು ಓದಿ ನೋಡಿ ಒಂಚೂರು. ಇದರಲ್ಲಿ ನಾನು ಏನೆಲ್ಲ ಒಂಚೂರು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಾರಲ್ಲ ಮಕ್ಕಳೇ, ನಿಮಗೇನು ಕುತೂಹಲ ಇರಬೇಕಂದ್ರೆ ಅದ್ರ ಹಿಂದೆ ಏನಿದೆ ಹಿಸ್ಟ್ರಿ ಅದನ್ನೆಲ್ಲ ನೀವು ತಿಳ್ಕೊಳ್ಬೇಕು. ಆಯಿತಾ, ಅದು ನಿಮ್ಮ ನಾಲೆಡ್ಜಿಗೆ ಏನಾಗುತ್ತೆ.
ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಈಗಿಂದನೇ ಸಣ್ಣ ವಯಸ್ಸಿಂದನೇ ಇದನ್ನೆಲ್ಲ ಅಭ್ಯಾಸ ಹಾಕ್ಕೊಂಡ್ರೆ ಮುಂದೆ ತುಂಬ ಯೂಸ್ ಆಗುತ್ತೆ ಆಯಿತಾ. ಈ ಥರದ್ದೆಲ್ಲ ನಮಗೇನು ಸ್ವಲ್ಪ ಗೊತ್ತಾಗುತ್ತೆ, ಅದ್ರ ಹಿಂದೆ ಏನಿರ್ಬೋದು ಅಂತ ಎಲ್ಲ ನಾವು ತಿಳಿಬೇಕು. ಆವಾಗ ನಮ್ಮ ಮೈಂಡ್ ಏನಾಗುತ್ತೆ, ಓಡುತ್ತೆ. ಈ ಮೈಂಡ್ ಹೇಗೆ ಗೊತ್ತಾ, ಯೂಸ್ ಮಾಡ್ತಿದ್ರೆ ಎಲ್ರಿಗಿಂತ ಜಾಸ್ತಿ ಯೂಸ್ ಆಗುತ್ತೆ. ಯೂಸೇ ಮಾಡಿಲ್ಲ ಅಂತ ಹೇಳಿಬಿಟ್ರೆ ಏನಾಗುತ್ತೆ, ಯೂಸೇ ಆಗೋದಿಲ್ಲ ಆಯಿತಾ. ಏನು ಕೆಲಸ ಹೇಳಿದ್ರು ಬೇಡ ಇವಾಗ ಯಾಕೆ, ಆಮೇಲೆ ನೋಡ್ಕೊಳ್ಳೋಣ, ಈ ಥರ ಆಗುತ್ತೆ. ನೀವು ಕೆಲಸ ಮಾಡ್ತಾನೆ ಇರ್ರಿ, ಆ್ಯಕ್ಟಿವ್ ಇರ್ರಿ. ಇನ್ನೂ ಆ್ಯಕ್ಟಿವ್ ಆಗಿ ನಿಮ್ಮ ಮೈಂಡು ನಿಮಗೆ ಕೆಲಸ ಕೊಡುತ್ತೆ ಆಯಿತಾ. ಇದನ್ನು ಹೇಳ್ತಾ ನನ್ನ ಕ್ಲಾಸ್ನ ಮುಗಿಸ್ತೀನಿ ಮಕ್ಕಳೇ. ನೆಕ್ಸ್ಟ್ ವಿಡಿಯೋದ್ರಲ್ಲಿ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ.